ओष्ठापिधाना नकुली दन्तैः परिवृता पविः सर्वस्यै वाच ईशाना चारुमामिह वादयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् चित्रैः पदैश्च गम्भीरैर्वाक्यैर्मानैर्खण्डितैः गुरुभावं व्यञ्जयन्ति भातश्री जयतीर्थवाक् अर्थिकल्पितकल्पोऽयं प्रत्यर्थे गजकेसरी व्यासतीर्थ गुरुर्भूयादस्मदिष्टार्थसिद्धये तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ಇವತ್ತಿನ ದಿನ ಅನೇಕ ವಿಷಯಗಳಲ್ಲಿ ನಿಮಗೆಲ್ಲ ಗೊತ್ತಿಲ್ಲದೆ ಇರೋದೇನಲ್ಲ. ಇದೆಲ್ಲ ಯಾವುದು ಅನೇಕ ವರ್ಷಗಳಿಂದ ನಿರಂತರವಾದ ಸ್ವಾಧ್ಯಾಯ ಮತ್ತು ಪ್ರವಚನಾದಿಗಳಲ್ಲಿ ನೀವು ಆಸಕ್ತರಾಗಿದ್ದೀರಿ. ಹೀಗಾಗಿ ಮಧ್ವಮತದ ನವಪ್ರಮೇಯಗಳ ಬಗ್ಗೆ ಮತ್ತೆ ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಾದರೂ ಕೂಡ ನಮ್ಮ ಶ್ರೀನಿಧಿ ಆಚಾರ್ಯರು ಇದರ ಬಗ್ಗೆ ವಿಶೇಷವಾಗಿ ಮತ್ತೆ ಮಾಡಬೇಕು ಅಂತನೋ ಒಂದು ಉದ್ದೇಶದಿಂದ ಅಖಿಲಾನ್ನಾಯಿಕ ವೇದ್ಯೋ ಹರಿಹಿ ಅಂತ ಅದು ಮಧ್ಯದಲ್ಲೇ ಬಂದಿದೆ, ಕಡೆಗೆ ಬಂದಿರೋದು. ವಾಸ್ತವಿಕವಾಗಿ 9 ಪ್ರಮೇಯಗಳಲ್ಲಿ ನಾವು ನೋಡ್ತಾ ಬಂದರೆ ಅಕ್ಷಾದಿತ್ರತೆಂ ಪ್ರಮಾಣಂ ಅಖಿಲಾನ್ನಾಯಿಕ ವೇದ್ಯೋ ಹರಿಹಿ ಅಂತ ಕಡೆಗೆ ಬಂದಿದೆ. ಆದ್ರೆ ಆ ಕಡೆಗೆ ಬಂದದ್ದನ್ನ ಇವತ್ತು ಮಾಡ್ತಾ ಇದ್ದೇವೆ. ನಮಗೇನಂತಂದ್ರೆ ಇನ್ನೊಂದು ನಾಳೆ ಇನ್ನೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ಅದೇನೋ ಕಾರ್ಯಕ್ರಮ ಅದು ಸ್ವಲ್ಪ ಮುಂದೆ ಹಾಕಿದೀವಿ. ಹೀಗಾಗಿ ಇವತ್ತೇ ಮಾಡಬೇಕಾದಂತಹ ಸಂದರ್ಭ ಬಂದಿದೆ. ಹೀಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಈ ವಿಷಯದ ಬಗ್ಗೆ ತುಂಬ ಮುಖ್ಯವಾದಂತಹ ವಿಷಯ ಇದು. ಹೀಗಾಗಿ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಲ್ರಿಗೂ ಕೂಡ ಅಲ್ಲ, ಇದು ಒಂದು ನಿಮಿಷ, ಅದು ಅಕ್ಷರಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸಲ ಇದನ್ನು ಕಳಿಸ್ತೇನೆ. ಇಲ್ಲಿ ನಾನು ಇದು ಆ ಫಾಂಟ್ಗಳದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದು ಹಾಗೆಲ್ಲ ಆಗಲ್ಲ. ಇದನ್ನ ನಾನು ಕೊಟ್ಟು ಕಳಿಸ್ತೇನೆ. ಇಲ್ಲಿ PPT ಇದನ್ನ ನಾನು ನಿಮಗೆ PDF ಕೊಟ್ಟು ಕಳಿಸ್ತೇನೆ, ಅದನ್ನೇ ಹಾಕಿ. ಸ್ವಲ್ಪ ಮಧ್ಯದಲ್ಲಿ ವಿಘ್ನ ಬಂತು. ಹೀಗಾಗಿ ಆದರೂ ನೀವು ಎಲ್ಲ ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ. ಯಾಕೆ ಅಂತಂದರೆ ಸೌಂದರ್ಯ ಅಂತನೋದು ಕೂಡ ಬಹಳ ಮುಖ್ಯವಾದಂಥದ್ದು. ಅದು ಯಾಕೆ ಅಂತಂದರೆ ಅದೊಂದು ಕಥೆ ಬೇರೆ ಇದೆ, ಅದು ಆಮೇಲೆ ಹೇಳ್ತೇನೆ ಸ್ವಲ್ಪ. ಇಲ್ಲಿ ಅದು ಹಂಗಲ್ಲ, ಚೇಂಜ್ ಎಲ್ಲದಕ್ಕೂ ಅದು ಪ್ರತ್ಯೇಕ ಚೇಂಜ್ ಆಗುತ್ತದೆ. ಅಲ್ಲಿ ಮೇಲ್ಗಡೆ ಬೇರೆ ಬೇರೆ ಸೆಕ್ಷನ್ಗಳಿದೆ. ಓಕೆ ಅಲ್ಲ ಅದು, ಈ ಫಾಂಟ್ ಓಕೆ ಅಲ್ಲ. ನಾವು ಇದ್ರ ಸಲುವಾಗಿ ಸ್ಪೆಷಲ್ ಆಗಿ ಫಾಂಟನ್ನೇ ಮಾಡಿಸಿದ್ದೇವೆ, ಚೆನ್ನಾಗಿ ಕಾಣಿಸ್ಲಿ ಅಂತ ಉದ್ದೇಶದಿಂದ. ಆ ಫಾಂಟ್ಗಳನ್ನೇ ನಾವು ಉಪಯೋಗಿಸ್ಬೇಕು. ಇರಲಿ, ತಾವತಾ ನಾವು ನಮ್ಮ ಕಥೆ ಹೇಳ್ತಿರ್ತೀನಿ, ಅಲ್ಲಿ ತನಕ ನೀವು ಇದು ಬರುತ್ತಿದೆ. ಇನ್ನೂ ಓಪನ್ ಆಗಿ ಎಲ್ಲ ಉದ್ಧಾರ ಆಗಿ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ಇರಲಿ. ಇದು ಅಖಿಲಾನ್ನೈಕ ವೇದ್ಯೋ ಹರಿಹಿ ಅಂತ ಈ ವಿಷಯವನ್ನು ನಾವು ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಎಲ್ಲ ಸಿದ್ಧಾಂತಗಳಿಗೆ ನಾವು ಏನೇನು ವಿಷಯಗಳನ್ನು ಹೇಳ್ತಾ ಇದ್ದೀವಿ, ಇದಕ್ಕೆಲ್ಲ ಮುಖ್ಯವಾದ ಆಧಾರ ಏನು? ಶ್ರೀಮನ್ಮಧ್ವಮತೆ ಹರಿಃ ಪರತರಃ.
ವಿಷ್ಣು ಸರ್ವೋತ್ತಮ ಅಂತನ್ಲಿಕ್ಕೆ ಏನು ಆಧಾರ? ಜಗತ್ ಸತ್ಯ ಅಂತನ್ಲಿಕ್ಕೆ ಏನು ಆಧಾರ? ಎಲ್ಲದಕ್ಕೂ ನಮಗೆ ಮುಖ್ಯವಾಗಿ ಬಂದಿರತಕ್ಕಂಥ ವಿಷಯವೇ ಆಧಾರ ಏನು ಅಂತ ಅನ್ನೋದ್ರ ಬಗ್ಗೆ. ಇವತ್ತು ಇಡೀ ಪ್ರಪಂಚ ನಡೆಯೋದೇ ಆಧಾರದ ಮೇಲೆ. ಆಧಾರ ಹೀಗಾಗಿ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕು. ಈಗ ನಾವು ಯಾರಾದರೂ ಒಬ್ರು ಇನ್ನು ಹೊರಗಡೆಯಿಂದ ಬರ್ತಾರೆ. ಈಗ ಹೊರಗಡೆಯಿಂದ ಬಂದು ಇಲ್ಲಿ ನಾನು ಕುತ್ಕೊಂಡಿದ್ದೀನಿ, ಹೊರಗಡೆಯಿಂದ ಬಂದರು, ನೀವು ಯಾರು ಅಂತ ಕೇಳ್ತೇನೆ ಅವ್ರನ್ನ. ನನ್ನ ಹೆಸರು ಸುಬ್ಬಣ್ಣಾಚಾರು ಅಂತ ಹೇಳ್ತಾರೆ ಅವರು. ಸರಿ ಆಯಿತು ಅಂತ ನಾವು ನಂಬಬಹುದು. ಆಮೇಲೆ ನೀವೇನು ಮಾಡ್ತೀರಿ ಅಂತ ನಾನು ಕೇಳ್ತೀನಿ ಅವ್ರನ್ನ. ಈ ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ಗೊತ್ತಿರೋದು ನನಗೊಬ್ಬನಿಗೆ, ನೀವು ಜ್ಞಾನೋಪದೇಶ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತ ಅವರು ಹೇಳಿದರೆ ನೀವು ನಂಬ್ತೀರಾ? ನಂಬಲ್ಲ. ಯಾಕೆ ಅಂತಂದರೆ ನೀವು ಸುಳ್ಳು ಹೇಳ್ತಿರ್ಬೋದು ಅಂತ ಒಂದು ಅವಿಶ್ವಾಸ, ಆಧಾರ್ ಕಾರ್ಡ್ ಇಲ್ಲ ಅವ್ರ ಹತ್ರ. ಹೀಗಾಗಿ ಎಲ್ಲದಕ್ಕೂ ಯಾವುದೇ ವಿಷಯವನ್ನು ನಾವು ನಂಬಬೇಕಾದ್ರೆ ನಮಗೆ ವಿಶ್ವಸನೀಯರಾದ ವ್ಯಕ್ತಿಗಳು ಅದನ್ನು ಹೇಳಬೇಕು. ನಮಗೆ ವಿಶ್ವಸನೀಯರಾದ ವ್ಯಕ್ತಿಗಳು ಹೇಳಿದ್ರು ಕೂಡ ನಮ್ಗೆ ಸಂಶಯ ಬರೋ ಚಾನ್ಸಸ್ಗಳು ಜಾಸ್ತಿ ಇದೆ. ಅಂಥದ್ರಲ್ಲಿ ವಿಶ್ವಾಸನೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಸುಮ್ಮನೆ ಏನೋ ಒಂದು ಹೇಳಿದ್ರು ಅಂತಂದರೆ ಮನುಷ್ಯನ ಬುದ್ಧಿಗೆ ಸಾಮಾನ್ಯವಾಗಿ ಗಮ್ಯ ಆಗೋದಿಲ್ಲ. ಅದು ಯಾವತ್ತೂ ಸಸ್ಪಿಷನ್ ಇಂದ ನೋಡ್ತಿರ್ತಾನೆ. ಹೀಗಾಗಿ ನಾವು ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ್ರು ಕೂಡ ಇದನ್ನೆಲ್ಲ ಯಾವುದರ ಮೂಲಕವಾಗಿ ನಾವು ಸಾಧನೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದೇ ಒಂದು ಪ್ರಮಾಣಗಳು. ಅದು ಏನು ಅಂತಂದರೆ ವೇದಗಳು. ಅದನ್ನು ಬಿಟ್ಟು ನಮಗೆ ಬೇರೆ ಯಾವ ದಾರಿಯೂ ಕೂಡ ಇಲ್ಲ. ಅಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಅಕ್ಷಾದಿತ್ರಿತೇಂ ಪ್ರಮಾಣಂ ಎಂಬುದಾಗಿ ಒಂದು ನಮಗೆ 3 ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಎಂಬುದಾಗಿ 3 ಪ್ರಮಾಣಗಳು ಅಂತ ಒಂದು ಪರಿಭಾಷೆ ಇದೆ. ಈ 3 ಪ್ರಮಾಣಗಳಿಂದ ಏನು ಕೆಲಸ ಆಗುತ್ತೆ, ಆಮೇಲೆ ಯಾವ ಕೆಲಸ ವೇದವನ್ನು ಬಿಟ್ಟು ಬೇರೆ ಯಾವುದರಿಂದನೂ ಕೂಡ ಆಗಲ್ಲ. ಅದು ಬಹಳ ಮುಖ್ಯವಾದಂತಹ ವಿಷಯ. ಈಗ ಪ್ರಪಂಚ ಸತ್ಯ ಅಂತ ಅನ್ನೋದೊಂದು ವಿಷಯ ಇದೆ. 2ನೇ ಪ್ರಮೇಯ ಇದೆ, ಹರಿಪರತಃ ಸತ್ಯಂ ಜಗತ್. ಜಗತ್ ಸತ್ಯ ಅಂತ ಅನ್ನೋದು ನಿಮಗೆ ಯಾವುದರಿಂದ ಗೊತ್ತಾಗತ್ತೆ? ಪ್ರತ್ಯಕ್ಷದಿಂದನೂ ಗೊತ್ತಾಗಬಹುದು. ಯಾಕೆಂದ್ರೆ ಎಲ್ಲ ಮುಟ್ತಾ ಇದೀವಿ, ಮಾಡ್ತಾ ಇದೀವಿ, ಅದೆಲ್ಲ ಸರಿ. ವೇದದಲ್ಲಿ ಹೇಳಿದಾಗ, ಅದೇ ವಿಷಯವನ್ನು ಹೇಳಿದಾಗ ನಮಗೆ ಇನ್ನೂ ಸ್ವಲ್ಪ ಅದು ಉಪೋದ್ಬಲಕವಾಗಿ ಸಬ್ಸ್ಟಾನ್ಶಿಯೇಟ್ ಆಗಿ ನಾವು ಚೆನ್ನಾಗಿ ನಂಬಲಿಕ್ಕೆ ಸಾಧ್ಯ ಇದೆ. ಹೀಗೆ ಕೆಲವು ವಿಷಯಗಳಿಗೆ ನಮಗೆ ಪ್ರತ್ಯಕ್ಷ ಪ್ರಮಾಣ ಸಾಕು. ಕೆಲವು ವಿಷಯಗಳನ್ನ ನಾವು ಎಷ್ಟು ಕಷ್ಟಪಟ್ಟರೂ ಕೂಡ ಪ್ರತ್ಯಕ್ಷ ಪ್ರಮಾಣದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ವಿಷ್ಣು ಸರ್ವೋತ್ತಮ ಅಂತ ಅನ್ನೋ ವಿಷಯವನ್ನ ಯಾವ ಪ್ರಮಾಣದಿಂದ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಯಾವ ಪ್ರಮಾಣವೂ ಕೂಡ ಈ ವಿಷಯದಲ್ಲಿ ಪ್ರವೃತ್ತ ಆಗೋದಿಲ್ಲ. ಅನ್ಲೆಸ್ ಯು ಗೋ ಅಂಡ್ ಸಿ ವಿಷ್ಣು. ಸಾಕ್ಷಾತ್ತಾಗಿ ವಿಷ್ಣು ಕುತ್ಕೊಂಡಿರಬೇಕು, ಅವನ್ನ ಹೋಗಿ ನಾವು ನೋಡಬೇಕು, ಅವನ ಕೈ ಕಾಲೆಲ್ಲ ಮುಟ್ಟಿ ನೋಡಿ ಅವನು ಸರಿಯಾಗಿದಾನೋ ಇಲ್ಲೋ, ಅವನಿಗೆ ಬಾಣ ಹೊಡೆದು, ಯಾಕೆಂದ್ರೆ ದೋಷ ದೂರ ಅಂತ ಗೊತ್ತಾಗಬೇಕಲ್ವ. ದೋಷ ದೂರ ಅಂತ ಗೊತ್ತಾಗಬೇಕಾದ್ರೆ ಹೆಂಗೆ ಗೊತ್ತಾಗೋದು? ಅವನಿಗೆ ಚುಚ್ಚಿ ಮಾಡಿ ಏನೋ ರಕ್ತ ಇತ್ತು ಬರಲಿಲ್ಲ ಅಂತ ಆದರೆ ನಿಜವಾಗ್ಲೂ ಇದು ಸರಿಯಾಗಿದೆ, ನಮ್ಮ ಗುರುಗಳು ಹೇಳಿದ ಸರಿಯಾಗಿದೆ ಅಂತ ನಾವು ಮಾಡ್ಕೊಳ್ಬೋದು. ಅದಕ್ಕೆ ನಮಗೆ ಅವಕಾಶಗಳಂತೂ ಇಲ್ಲ. ಹೀಗಾಗಿ ನಾವು ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ನಾವು ಬೇರೆ ಪ್ರಮಾಣಗಳು, ಚೆನ್ನಾಗಿರೋ ಪ್ರಮಾಣಗಳು, ಸರಿಯಾಗಿರೋ ಪ್ರಮಾಣಗಳು ಬೇಕು ನಮಗೆ. ಕೆಲವು ಪ್ರಮಾಣಗಳನ್ನು ಕೆಲವು ಕಡೆ ನಾವು ಕೆಲವು ವಿಷಯಗಳಿಂದ ತಿಳ್ಕೊಳ್ಬಹುದು, ಕೆಲವು ಪ್ರಮಾಣಗಳನ್ನ ಇಟ್ಕೊಂಡು ಕೆಲವು ವಿಷಯಗಳನ್ನ ತಿಳ್ಕೊಳ್ಬಹುದು. ಅಷ್ಟೇ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮೂಗಿದೆ, ಮೂಗಿಂದ ನಾವು ಏನು ತಿಳ್ಕೊಳ್ಬಹುದು ಅಂತಂದ್ರೆ ವಾಸನೆ ಚೆನ್ನಾಗಿದೆಯಾ ಇಲ್ಲ, ಇಲ್ಲಿ ಸ್ಮೆಲ್ ಸರಿಯಾಗಿ ಬರ್ತಾ ಇದೆಯಲ್ಲ ಅಂತ ನೋಡ್ಬೋದು ಅಷ್ಟೇ ಹೊರತು ನಮಗೆ ಮೂಗಿದೆ ಅಂತ ಅನ್ನೋ ಕಾರಣಕ್ಕೆ ಯಾವ ಕಲರ್ ಇದೆ ಯಾವ ಕಲರ್ ಇಲ್ಲ ಅಂತ ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲ ಒಂದೊಂದು ಪ್ರಮಾಣಗಳಿಗೂ ಕೂಡ ಅದಕ್ಕೆ ಬೇಕಾದಂತಹ ಒಂದೊಂದು ಸ್ಪೆಸಿಫಿಕ್ ಆದಂತಹ ವಿಷಯಗಳಿದೆ. ಆ ವಿಷಯಗಳನ್ನು ಇಟ್ಕೊಂಡೇ ಆ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಯಾ ಪ್ರಮಾಣಗಳು, ಆಯಾ ವಿಷಯಗಳು ಅದು ಮ್ಯಾಚ್ ಆಗಬೇಕಷ್ಟೆ. ಅದು ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ವರ್ಕ್ ಆಗಲ್ಲ. ಹೀಗಾಗಿ ನಮಗೆ ಈ ವಿಷ್ಣು ಇದ್ದಾನೆ ಅಂತ ನಾವು ವಿಷಯದಲ್ಲಿ ಏನು ಪ್ರಮಾಣ ಅಂತ ಕೇಳಿದ್ರೆ ನಮಗೆ ಇದೇ ಪ್ರಮಾಣ ಎಂಬುದಾಗಿ ನಾವು ವೇದಗಳೇ ಪ್ರಮಾಣ ಅಷ್ಟೇ ಹೊರತು ಅದ್ರಲ್ಲಿ ಬೇರೆ ಯಾವ ಪ್ರಮಾಣವೂ ಕೂಡ ಇಲ್ಲ.
ಯಾಕೆ ವೇದನೆ ಯಾಕೆ ಪ್ರಮಾಣ, ಬೇರೆ ಯಾವುದು ಕೂಡ ಯಾಕೆ ಪ್ರಮಾಣ ಆಗಲ್ಲ? ಈ ಅನುಮಾನದಿಂದ ನಾವು ವಿಷ್ಣು ಅಂತ ತಿಳ್ಕೊಳ್ಬಹುದಲ್ಲ ಅಂತಲೂ ಕೂಡ ನಮಗೆ ಒಂದು ಪ್ರಶ್ನೆ ಬರಬಹುದು. ಆದ್ರೆ ನಾವು ಎಷ್ಟು ಊಹೆ ಮಾಡಿದ್ರು ಕೂಡ, ಏನ್ ಊಹೆ ಮಾಡಬಹುದು ಪರಮಾತ್ಮನ ವಿಷಯದಲ್ಲಿ? ಎಷ್ಟು ಊಹೆ ಮಾಡಬಹುದು? ಏನು ಊಹೆ ಮಾಡಬಹುದು ನಾವು? ಏನು ಊಹೆ ಮಾಡ್ಲಿಕ್ಕೆ ಸಾಧ್ಯ? ಇಡೀ ಪ್ರಪಂಚ ಎಲ್ಲ ಇದೆ, ಪ್ರಪಂಚ ಇದ್ಮೇಲೆ ಅದಕ್ಕೊಂದು ಇದೊಂದೆಲ್ಲ ಒಂದು ಕಾರ್ಯ, ಈ ಕಾರ್ಯ ಇದ್ಮೇಲೆ ಅದಕ್ಕೊಂದು ಕಾರಣ ಇರಬೇಕು, ಇಡೀ ಪ್ರಪಂಚವನ್ನು ಯಾರಾದ್ರೂ ಸೃಷ್ಟಿ ಮಾಡಿರಬೇಕು ಅಂತ ಎಂಬುದಾಗಿ ನಾವು ಇಷ್ಟನ್ನ ಊಹೆ ಮಾಡಬಹುದು ಅಷ್ಟೇ ಹೊರತು, ಅದು ಅವನು ಪರಮಾತ್ಮ ಹಿಂಗಿದೆ, ಕಾರಣೀಭೂತನಾದಂಥ ಪರಮಾತ್ಮ ಹೇಗಿದ್ದಾನೆ, ಅವನಿಗೆ ಕಾಲು ಇದೆಯೋ ಇಲ್ಲೋ, ಕೈ ಇದೆಯೋ ಇಲ್ಲೋ, ತಲೆ ಇದೆಯೋ ಇಲ್ಲೋ, ಅವನು ಪೀತಾಂಬರ ಉಟ್ಕೊಂಡಿದ್ದಾನೋ ಇಲ್ಲೋ, ಇದೆಲ್ಲ ಹೆಂಗೆ ಗೊತ್ತಾಗತ್ತೆ? ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಎಲ್ಲ ನಮಗೆ ಪರ್ಟಿಕ್ಯುಲರ್ ಆಗಿ ಅವನು ಪರಮಾತ್ಮನ ಸ್ವಭಾವ ಏನು, ಅವನ ಗುಣಗಳೇನು, ಅವನಲ್ಲಿ ಯಾವ ದೋಷಗಳು ಕೂಡ ಇಲ್ಲ, ಎಲ್ಲ ವಿಷಯಗಳು ನಮಗೆ ಚೆನ್ನಾಗಿ ಗೊತ್ತಾಗಬೇಕು ಅಂತಂದ್ರೆ ನಾವು ವೇದಗಳನ್ನ ಇಟ್ಕೊಂಡು ಪರಮಾತ್ಮನ ಈ ಒಂದು ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ವೇದಗಳ ಅವಶ್ಯಕತೆ ಅಂತ ಅನ್ನೋದು ತುಂಬಾ ಮುಖ್ಯವಾದಂತಹದ್ದು. ಹೀಗಾಗಿ ಆ ಅಖಿಲಾನ್ನೈಕ ವೇದ್ಯ ಹರಿಹಿ ಅಂತ ಹೇಳಿ ವೇದಗಳಿಂದ ಮಾತ್ರ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ ಸಾಧ್ಯ, ಬೇರೆ ಯಾವುದನ್ನು ಕೂಡ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಅನ್ನೋದು ಆಮ್ನಾಯೈಕ ವೇದ್ಯ ಹರಿಹಿ ಅಂತ. ಆಮ್ನಾಯಿಗಳಿಂದ ಮಾತ್ರ ತಿಳ್ಕೊಳ್ಳಿಕ್ ಸಾಧ್ಯ. ಆಮ್ನಾಯಿಗಳಿಂದ, ಆಮ್ನಾಯ ಅಂತಂದ್ರೆ ಏನು ಅಂತ ಅನ್ನೋದು ಮತ್ತೆ ಪ್ರಶ್ನೆ ಬರುತ್ತೆ ಇದರಲ್ಲಿ. ಆಮ್ನಾಯ ಅಂತ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ ಅಂತ ಪ್ರಶ್ನೆಯೂ ಕೂಡ ಬರುತ್ತೆ. ಅದು ಆ ಗ್ರೂಪಲ್ಲಿ ಹಾಕಿದ್ದೀನಿ, ಇದರಲ್ಲೂ ಕೂಡ ಕೊಟ್ಟು ಕಳಿಸ್ತೀನಿ. ಹೀಗಾಗಿ ಇದರಲ್ಲಿ ನಮಗೆ ಎರಡೂ ಕೂಡ ಪ್ರಶ್ನೆಗಳಿದೆ. ಆಮ್ನಾಯಿಗಳು ಅಂತಂದ್ರೆ ಏನು, ಆಮ್ನಾಯೈಕ ವೇದ್ಯ ಅಂತನ್ನೋದು ಆಮ್ನಾಯಿಗಳಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತನ್ನೋದು ಎರಡು ವಿಷಯಗಳಿದೆ. ಆ ಎರಡು ವಿಷಯಗಳ ಬಗ್ಗೆ ನಾವು ಚಿಂತನೆಯನ್ನ ಇವತ್ತು ಮಾಡ್ಲಿಕ್ಕೆ ಇಲ್ಲಿ ಸೇರ್ಕೊಂಡಿದ್ದೀವಿ. ಆಮೇಲೆ ಆಮ್ನಾಯಗಳಿಂದ ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆಯೋ ಇಲ್ಲೋ ಅಂತ ಅನ್ನೋದು ಅದು ಒಂದು ಮುಖ್ಯವಾದ ವಿಷಯ. ಆಮ್ನಾಯಗಳಿಂದ ತಿಳ್ಕೊಳ್ಬೇಕು, ಪರಮಾತ್ಮನ ಯಾವ್ದ್ರಿಂದ ತಿಳ್ಕೊಳ್ಬೇಕು ಅಂತ ಅನ್ನೋದು ಒಂದು. ಬೇರೆ ಪ್ರಮಾಣಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಮ್ನಾಯದಿಂದ ತಿಳ್ಕೊಳ್ಬೇಕು, ಆಮ್ನಾಯದಿಂದಲೇ ತಿಳ್ಕೊಳ್ಬೇಕು, ಬೇರೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಿಷ್ಟು ಹೇಳಿದ್ಮೇಲೆ ನಿಜವಾಗ್ಲೂ ಆಮ್ನಾಯಗಳಿಂದ ಪರಮಾತ್ಮ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅಂತ ಅನ್ನೋದು ಇನ್ನೊಂದು ಚಿಂತನೆ ಅಂತ ಅನ್ನೋದು ಕೂಡ ಬರುತ್ತೆ. ಆಮೇಲೆ ಆಮ್ನಾಯಿಗಳು ನಿಜವಾಗ್ಲೂ ಏನಾದ್ರೂ ವಿಷಯ ಹೇಳ್ತಾ ಇದೆಯೋ ಇಲ್ಲೋ ಅಂತನ್ನೋದು ಒಂದು ವಿಷಯ ಬರುತ್ತೆ. ಆಮೇಲೆ ಆ ಆಮ್ನಾಯಿಗಳು ವಿಷಯಗಳನ್ನು ಏನಾದ್ರೂ ವಿಷಯಗಳನ್ನು ಹೇಳ್ತಾ ಇದ್ರು ಕೂಡ ಎಂಥ ವಿಷಯವನ್ನು ಹೇಳ್ತಾ ಇದೆ, ಅದು ಪರಮಾತ್ಮನನ್ನ ನಿಜವಾಗ್ಲೂ ಹೇಳ್ತಾ ಇದೆಯೋ ಇಲ್ಲೋ, ಅಥವಾ ಬೇರೆ ಏನಾದ್ರೂ ವಿಷಯವನ್ನು ಹೇಳ್ತಾ ಇದೆಯೋ, ಇತ್ಯಾದಿ ಇತ್ಯಾದಿ ಅನೇಕ ಚಿಂತನೆಗಳು ಇದರ ಮಧ್ಯದಲ್ಲಿ ಬಂದಿದೆ. ಹೀಗಾಗಿ ಅವುಗಳ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಚಿಂತನೆಯನ್ನ ಮುಂದುವರಿಸೋಣ. ಮಧ್ವಾಚಾರ್ಯ ಯಾರು ಅಂತ ನಿಮ್ಗೆಲ್ಲ ಗೊತ್ತಿದ್ದೇ ಇದೆ, ನಾವು ಮತ್ತೆ ಅದನ್ನ ಹೇಳುವ ಅವಶ್ಯಕತೆ ಇಲ್ಲ, ಬೆಳಗ್ಗೆಯಿಂದ ಕೇಳಿರ್ತೀರಿ. ಮತ್ತು ಇಲ್ಲೇ ಪಕ್ಕದಲ್ಲೇ ಮಧ್ವಾಚಾರ್ಯ ಫೋಟೋ ಹಾಕಿದ್ದಾರೆ. ಹೀಗಾಗಿ ಮತ್ ನಾವು ಮಧ್ವಾಚಾರ್ಯ ಬಗ್ಗೆ ಹಂಗಲ್ಲ, ಅದು ತೆಗೀರಿ ನಾವೇನು ಹೇಳಿಲ್ಲ, ಸುಮ್ಮನೆ ನಾನು ಮಧ್ವಾಚಾರ್ಯ ಯಾರು ಅಂತ ನಾವು ಗೊತ್ತಿದ್ದೇವೆ, ಮಧ್ವಾಚಾರ್ಯ ಅಂತ ಗೊತ್ತಿದೆ. ಆದರೆ ಮಧ್ವಾಚಾರ್ಯ ಫೋಟೋಗೆ ಅಡ್ಡ ನಮ್ಮ ಸ್ವಾಮಿಗಳ ಫೋಟೋ ಇಡಬಾರ್ದು. ನಮ್ಮ ಸ್ವಾಮಿಗಳಿಗೆ ಈ ಕಡೆ ಇಡಿರ್ಬೇಕಾದ್ರೆ ಇಲ್ಲಿ ಇಡ್ರಿ. PDF ಕಳಿಸಿದ್ದೀನಿ. ಅದು ಈಗ ಹೋಗಿದೆ ನೋಡ್ರಿ, ಅಲ್ಲಿಗೆ ಈಗ ಹೋಗಿದೆ. ಈಗ ಮುಖ್ಯವಾದ ವಿಷಯಗಳು, ನಮ್ಗೆ ಆಮ್ನಾಯ ಅಂತಂದ್ರೆ ಏನು ಅಂತ ಅನ್ನೋದು ಒಂದು ಬಂತ. ಅಲ್ಲಿ ಇಲ್ಲಿ ಹೋಗಿದೆ ಅಂತ ಕಾಣಿಸ್ತಾ ಇದೆ, ಅಲ್ಲಿ ಇರ್ಲಿ, ಅಲ್ಲಿ ತನಕ ವಿಷಯಗಳನ್ನು ಹೇಳಿದಿರ್ತೀನಿ ಕೇಳ್ರಿ. ವೇದಗಳು ಅಂತ ಅನ್ನೋದು ಎಲ್ಲರೂ ಕೇಳಿದಿರಿ ನೀವು. ವೇದಗಳು ಅಂತಂದ್ರೆ ಏನು?
ವೇದಗಳು ವರ್ಣಗಳ ಸಮೂಹ ಅಂತ ಅನ್ನೋದು ನಾವು ಮಾತಾಡೋದು ವರ್ಣಗಳ ಸಮೂಹನ, ಇದು ವೇದಗಳು ಅಂತಲ್ಲ. ಎಲ್ಲ ಕಾಲದಲ್ಲೂ ಕೂಡ ಒಂದೇ ರೀತಿಯಾಗಿದ್ದು ಅಪೌರುಷೇಯವಾದ ಒಂದು ಗ್ರಂಥಗಳೇನಿದೆ ಅವುಗಳೇ ವೇದಗಳು ಅಂತ ಅನ್ನೋದು ಜನರಲ್ ಆಗಿ ನಾವು ಹೇಳ್ತೇವೆ. ಎಲ್ಲ ಕಾಲದಲ್ಲೂ ಕೂಡ ಒಂದೇ ರೀತಿಯಾಗಿರಬೇಕು, ಅವುಗಳಲ್ಲಿ ಚೇಂಜ್ ಇರಬಾರದು. ಹೀಗಾಗಿ ಚೇಂಜ್ ಇದ್ರೆ ಏನಾಗುತ್ತೆ ಅಂತಂದ್ರೆ ನೀವು ನಂಬಲಿಕ್ಕಾಗಲ್ಲ. ಇವತ್ತೊಂದು ರೀತಿ ಹೇಳ್ತಾ ಇದ್ದಾರೆ, ನಾಳೆ ಇನ್ನೊಂದು ರೀತಿ ಹೇಳ್ತಾ ಇದ್ದಾರೆ, ನಾಳೆ ಇನ್ನೊಂದು ರೀತಿ ಹೇಳಬಹುದು ಅಂತ ಒಂದು ಸಂಶಯ ಬರಬಹುದು. ಹೀಗಾಗಿ ಯಾವ ಕಾಲದಲ್ಲೂ ಕೂಡ ವ್ಯತ್ಯಾಸ ಆಗಬಾರದು. ಸರಿಯಾದ ವಿಷಯವನ್ನು ಹೇಳ್ತಿರಬೇಕು ಅಂತಂದ್ರೆ ಅದರಲ್ಲಿ ತಪ್ಪುಗಳು ನಮಗೆ ಕಾಣಿಸಬಾರದು. ವಿಶ್ವಸನೀಯತೆಗೆ ಆಧಾರಗಳಿರಬೇಕು. ಇವುಗಳೇ ವೇದಗಳು ಅಂತ ಇದೇ ಕಿತ್ಕೊಂಡು ಹೊರಡೋಣ ಅಂತ ಸದ್ಯಕ್ಕೆ. ಆ ಮೊದಲು ಆ ವೇದಗಳ ನಿಮಗೆ ಅಖಿಲಾನ್ನಾಯಿಕ ವೇದ್ಯ ಅಂತ ಅದು ಬೇರೆ ಹೇಳಿದ, ಅಖಿಲ ಅಂತ ಬೇರೆ ಒಂದು ಶಬ್ದವನ್ನು ಆಡಿದ್ದಾರೆ ಇಲ್ಲಿ. ಅದ್ರದ್ದು ಯಾಕೆ ಅಖಿಲಾನ್ನಾಯಿಕ ವೇದ್ಯ ಅಂತ ಹೇಳೋದಕ್ಕೆ ಏನು ಅದ್ರ ಸ್ವಾರಸ್ಯ ಏನಿದೆ ಅಂತ ನೋಡೋ ಮುಂದಿನ ಸ್ಲೈಡಲ್ಲಿ ಇದೆ, ಅದನ್ನ ತೆಗೀರಿ ಹಾಕ್ರಿ. ಮುಂದಿನ ಸ್ಲೈಡ್, ಇದು ಮುಂದಿನ ಸ್ಲೈಡ್. ಈಗ ನೋಡಿ, ವೇದಗಳು ಎಷ್ಟಿದೆ ಅಂತ ಅನ್ನೋದು ಒಂದು ದೊಡ್ಡ ಚಿಂತನೀಯವಾದಂತಹ ವಿಷಯ. ಇವತ್ತು ಲಾಸ್ಟ್ ಅಲ್ಲಿ ಇದೆ ನೋಡಿ, ನಮಗೆ ಎಷ್ಟು ವೇದಗಳು ಇವತ್ತು ಸಿಗ್ತಾ ಇದೆ ಅಂತ. ಋಗ್ವೇದದಲ್ಲಿ 3 ಶಾಖೆಗಳು ಸಿಗ್ತಾ ಇದೆ, ಯಜುರ್ವೇದದಲ್ಲಿ 6 ಶಾಖೆಗಳು ಸಿಗ್ತಾ ಇದೆ, ಶುಕ್ಲ ಯಜುರ್ವೇದದಲ್ಲಿ 2, ಕೃಷ್ಣ ಯಜುರ್ವೇದದಲ್ಲಿ 4 ಶಾಖೆಗಳು ಸಿಗ್ತಾ ಇದೆ, ಸಾಮವೇದದಲ್ಲಿ 3 ಶಾಖೆಗಳು ಸಿಗ್ತಾ ಇದೆ, ಅಥರ್ವ ವೇದದಲ್ಲಿ 2 ಶಾಖೆಗಳು ಸಿಗ್ತಾ ಇದೆ. ಇವತ್ತು ನಮ್ಮ ಕೈಯಲ್ಲಿರುವ ವೇದಗಳು ಅಂತಂದ್ರೆ ಇಷ್ಟ ಇರೋದು ಇವತ್ತು. ಆದ್ರೆ ಎಲ್ಲಾ ಕಾಲದಲ್ಲೂ ಕೂಡ ಇಷ್ಟ ಇತ್ತ ಅಂತಂದ್ರೆ ಹಂಗಲ್ಲ. ಹಿಂದೆ ಹಿಂದೆ ಹೋದಂತೆ ವೇದಗಳ ರಾಶಿ ಅಂತ ನೋಡೋದು ತುಂಬಾ ದೊಡ್ಡದಾಗಿತ್ತು. ಹೀಗಾಗಿ ಆ ದೊಡ್ಡ ದೊಡ್ಡ ವೇದಗಳ ಸಮುದಾಯ ಅದನ್ನ ನೋಡಿದ್ರೆ ನಿಮ್ಗೆ ಅಖಿಲಾನ್ನಾಯಿಕ ವೇದ್ಯಹಾರಿ ಅಂತ ಅನ್ನೋದು ವಿಷಯ ಗೊತ್ತಾಗುತ್ತೆ. ಇಷ್ಟು ವೇದಗಳು, ಎಲ್ಲಾ ವೇದಗಳು ಕೂಡ ಇದೆ, ಆ ಎಲ್ಲಾ ವೇದಗಳು ಕೂಡ ಪರಮಾತ್ಮನ ಹೇಳ್ತಾ ಇದೆ ಅಂತ ಅನ್ನೋದು ಅದನ್ನ ನಾವು ಚಿಂತನೆಯ ವಿಚಾರ ಮಾಡಬೇಕಾದಂತ ಅಂಶ. ಹೀಗಾಗಿ ಅಖಿಲ ಅಂತ ಹೇಳಿದ ನೋಡಿ. ಇವತ್ತು ಈ ಇಷ್ಟು ಶಾಖೆಗಳು ಇಷ್ಟ ಇದೆ ನಮ್ಮ ಹತ್ರ ಇರೋ ವೇದಗಳೇ ಎಷ್ಟು ಇವತ್ತು. ಆದ್ರೆ ಇವತ್ತು ಒಂದು 2000 ವರ್ಷಗಳ ಹಿಂದೆ ಹೋದರೆ ಪತಂಜಲಿ ಅಂತ ಒಬ್ಬರು ಋಷಿಗಳಿದ್ರು. ಅವರು ವ್ಯಾಕರಣಕ್ಕೆ ಭಾಷೆ ಅಂತ ಒಂದು ದೊಡ್ಡ ಗ್ರಂಥವನ್ನು ಬರೆದು ಮತ್ತು ಬೇರೆ ಬೇರೆ ಪತಂಜಲಿ ಅಂತ ಇವೆಲ್ಲ ತುಂಬಾ ಫೇಮಸ್ ಆಗಿದೆ. ಈಗ ವ್ಯಾಕರಣ ಶಾಸ್ತ್ರಕ್ಕೂ ಅವರ ಕೊಡುಗೆ ಇದೆ, ಯೋಗಶಾಸ್ತ್ರಕ್ಕೂ ಇದೆ, ಮತ್ತು ಅವರ ಆಯುರ್ವೇದಕ್ಕೂ ಕೂಡ ಅವರ ಕೊಡುಗೆ ಇದೆ. ಅಂತಹ ಮಹಾನುಭಾವರು ಅವರ ಕಾಲದಲ್ಲಿ ಅವರು ಹೇಳ್ತಾರೆ ಋಗ್ವೇದದ 21 ಶಾಖೆಗಳು ಇತ್ತು ಅಂತ. ಆಮೇಲೆ ಯಜುರ್ವೇದದ 100 ಶಾಖೆಗಳು ಇತ್ತು ಅಂತ ಅನ್ನೋದನ್ನ ಅವರು ಹೇಳ್ತಾರೆ. ಆಮೇಲೆ ಸಾಮವೇದದ್ದು 1000 ಶಾಖೆಗಳು ಇತ್ತು ಅಂತ ಅವ್ರ ಕಾಲದಲ್ಲಿ ಇತ್ತು ಅಂತ ಅನ್ನೋದನ್ನ ಅಷ್ಟು ಹೇಳ್ತಾರೆ. ಆಮೇಲೆ ಅಥರ್ವವೇದದಲ್ಲಿ 9 ಶಾಖೆಗಳು ಇತ್ತು ಅಂತ ಅನ್ನೋದನ್ನ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹೀಗಾಗಿ ಉಳಿದವರು ಹೇಳಿದ ಮಾತನ್ನ ನಾವು ನಂಬಲ್ಲ ಅಂತನವರು ಕೂಡ ಅವ್ರ ಮಾತನ್ನಂತೂ
ನಂಬುತ್ತೀನಿ ಅಂತ ಒಂದು ವಿಶ್ವಾಸ ಇರೋರು ಅದನ್ನು ನಂಬಬಹುದು. ಅದಕ್ಕಿಂತ ಹಿಂದೆ ಹೋದರೆ ಸ್ಕಾಂದ ಪುರಾಣದ ವಚನವನ್ನು ಶ್ರೀಮದಾಚಾರ್ಯ ಉದಾಹರಣೆ ಮಾಡಿದ್ದಾರೆ. ಅದರಲ್ಲಿ ಋಗ್ವೇದದ 24 ಶಾಖೆಗಳು, ಅದರಂತೆ ಈ ಯಜುರ್ವೇದದ 101 ಶಾಖೆಗಳು, ಸಾಮವೇದದ 1000 ಶಾಖೆಗಳು ಹಾಗೂ ಅಥರ್ವವೇದದ 12 ಶಾಖೆಗಳು. ಇದನ್ನ ವೇದವ್ಯಾಸ ದೇವರು ಮತ್ತು ಅವರ ಶಿಷ್ಯರು ಎಲ್ಲರೂ ಕೂಡ ಇದನ್ನ ವಿಭಾಗ ಮಾಡಿ ಅವರ ಪ್ರಶಿಷ್ಯ ಪರಂಪರೆಯಲ್ಲಿ ನಿರಂತರವಾಗಿ ಪಾಠ ಪ್ರವಚನ ನಡೀತಾ ಇದ್ದು, ಬೇರೆ ಬೇರೆ ನಮ್ಮಲ್ಲಿ ಈಗ ಮಧ್ವಾಚಾರ್ಯರ ಪರಂಪರೆ ಅನೇಕ ಮಠಗಳಾಗಿ ವಿಂಗಡಣೆ ಆಗುವಂತೆ ಒಂದೇ ಮೂಲಭೂತವಾದಂತಹ ವೇದಗಳು, ಒಂದು ಋಗ್ವೇದ ಅಂತಿದ್ರೆ ಆ ಋಗ್ವೇದದಲ್ಲಿ 24 ಶಾಖೆಗಳು, ಅವರ ಪ್ರಶಿಷ್ಯ ಪರಂಪರೆಯಲ್ಲಿ ಕೆಲವು ಮಂತ್ರಗಳು ಹೆಚ್ಚು ಕಡಿಮೆ ಇರಬಹುದು, ಕೆಲವು ಶಾಖೆಗಳಲ್ಲಿ ಈ ಮಂತ್ರಗಳಿರಬಹುದು, ಕೆಲವು ಶಾಖೆಗಳಲ್ಲಿ ಈ ಮಂತ್ರಗಳಲ್ಲದೆ ಇನ್ನೊಂದು ಕೆಲವು ಮಂತ್ರಗಳಿರಬಹುದು. ಹೀಗೆ 24 ಶಾಖೆಗಳು ಅಂತಂದ್ರೆ ಏನಿದೆ, ಸಂಪೂರ್ಣವಾಗಿ ಋಗ್ವೇದದ ಇವತ್ತು ನಾವು ಏನು ಶಾಖೆ ನೋಡ್ತಾ ಇದ್ದೀವಿ, ಆ ಶಾಖೆಯ 24 ಶಾಖೆಗಳಲ್ಲಿ ಒಂದಾದ ಶಾಖೆ. ಆ ಶಾಖೆಯಲ್ಲಿ ಯಾವ ಮಂತ್ರಗಳಿದೆ ಆ ಮಂತ್ರಗಳನ್ನು ಬಿಟ್ಟು ಬೇರೆ ಮಂತ್ರಗಳೇ ಬೇರೆ ಕಡೆ ಇದೆ ಅಂತ ಅರ್ಥ ಅಲ್ಲ. ಇಲ್ಲಿರೋ ಮಂತ್ರಗಳೇ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಎಲ್ಲಾ ಮಠಗಳು ಒಂದೇ ರೀತಿ ಸಂಪ್ರದಾಯವನ್ನು ಅನುಸರಣೆ ಮಾಡ್ತಾ ಇದ್ರು ಕೂಡ ಸಣ್ಣ ಪುಟ್ಟದಾದಂತಹ ಆಚಾರ ಭೇದಗಳು ಹೇಗಿರುತ್ತೋ ಹಾಗೆ ಕೆಲವು ಭೇದಗಳಿರುತ್ತೆ. ಹೀಗಾಗಿ ವೇದವ್ಯಾಸ ದೇವರು ಒಂದು ಶಾಖೆಯನ್ನು ಕೊಟ್ಟು ಮುಂದೆ ಪ್ರಶಿಷ್ಯ ಪರಂಪರೆಯಲ್ಲಿ ಅದನ್ನ 24 ಭಾಗವಾಗಿ ವಿಂಗಡಿಸಿ ಕಾಲದಲ್ಲಿ ಕವಲು ಹೊಡೆದು 24 ಆಯ್ತು. 24ರಲ್ಲಿ ಒಂದು ಕಾಲದ ಈ 24 ಇದ್ದದ್ದು ಯಾವಾಗ ಅಂತ ನೀವು ಕೇಳಬಹುದು. ಯಾವಾಗಿರಬಹುದು 24 ಶಾಖೆಗಳಿದ್ದದ್ದು ಯಾವಾಗಿರಬಹುದು? ಒಂದು 5,000 ವರ್ಷದ ಹಿಂದೆ, 4,500 ವರ್ಷದ ಹಿಂದೆ, 4,000 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ವೇದವ್ಯಾಸ ದೇವರು ಅವತಾರ ಮಾಡಿದ್ದು 5,800 ವರ್ಷ ಅಂತ ಲೆಕ್ಕಾಚಾರ ಮಾಡಿದ್ದಾರೆ. ಅದರಲ್ಲಿ ವೇದವ್ಯಾಸ ದೇವರು ತಮ್ಮ ಶಿಷ್ಯರನ್ನೆಲ್ಲ ಪರಿಗ್ರಹ ಮಾಡಿ ಅವರಿಗೆಲ್ಲ ಪ್ರಶಿಷ್ಯ ಪರಂಪರೆಯಲ್ಲಿ ಅದನ್ನ ಜ್ಞಾನವನ್ನು ಕೊಟ್ಟು, ಆ ಪ್ರಶಿಷ್ಯ ಪರಂಪರೆ ಅಷ್ಟು ದೊಡ್ಡದಾಗಬೇಕು. ನಿಮಗೆ ಸುಮಾರು ಒಂದು 24-25 ಜನಗಳ ಉಲ್ಲೇಖ ಇದೆ ನಮ್ಮ ಮತ್ಸ್ಯ ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ, ವಾಯು ಪುರಾಣದಲ್ಲಿ. ಆ ಋಷಿಗಳು ಯಾವ್ಯಾವ ರೀತಿಯಾಗಿ ಶಾಖೆಗಳನ್ನು ಮುಂದೆ ತಗೊಂಡು ಹೋದರು ಅಂತ ಅನ್ನೋದ್ರ ಬಗ್ಗೆ ಉಲ್ಲೇಖಗಳಿದೆ. ಹೀಗಾಗಿ ಅಷ್ಟು ಸಮಯ ಇಟ್ಟುಕೊಂಡು ಸುಮಾರು ವೇದವ್ಯಾಸ ದೇವರ ಅವತಾರದಿಂದ 1,000 ವರ್ಷಗಳ ತನಕ ಅಂತ ಇಟ್ಟುಕೊಂಡ್ರೆ ಸುಮಾರು 4,500 ವರ್ಷದ ಅವಧಿಯಲ್ಲಿ ಇಷ್ಟು 24 ಶಾಖೆಗಳಿತ್ತು ಅಂತ. ಹಾಗೆ ಸಾಮವೇದ, ಅಥರ್ವವೇದ ಎಲ್ಲದಕ್ಕೂ ಇಷ್ಟು ಶಾಖೆಗಳಿತ್ತು ಎಂಬುದಾಗಿ ನಾವು ಊಹೆ ಮಾಡಿಕೊಳ್ಬಹುದು. ಇಷ್ಟು ವಿಸ್ತಾರವಾಗಿತ್ತು ಅಂತ. ಸರಿ, ಅದಕ್ಕಿಂತ ಮೊದಲು ಏನಿತ್ತು ಅಂತ ನೀವು ಕೇಳಿದ್ರೆ, ಅಲ್ಲಿ ವೇದವ್ಯಾಸ ದೇವರ ಕಾಲದಲ್ಲಿ ಅವು ಯಾವುದು ವೇದ ಅಲ್ಲ ಅಂತ ಅನ್ನೋದೇ ಒಂದು ಸಂದೇಹ ಬಂದಿತ್ತು ಒಂದು ಕಾಲದಲ್ಲಿ. ಹೀಗಾಗಿ ವೇದವ್ಯಾಸ ದೇವರ ಅವತಾರ ಅಂತ ಅನ್ನೋದಾಯಿತು. ವೇದವ್ಯಾಸ ದೇವರು ಅದನ್ನ ಅವತಾರ ಮಾಡಿ ಗೌತಮ ಋಷಿಗಳು ಶಾಪ ಅಂತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಹೀಗಾಗಿ ಆ ಜ್ಞಾನದ ಬಗ್ಗೆ ಎಲ್ರಿಗೂ ಕೂಡ ಸಂದೇಹ ಬಂದಾಗ ವೇದವ್ಯಾಸ ದೇವರು ಸ್ವತಃ ಅವತಾರ ಮಾಡಿ ವೇದಗಳನ್ನು ವಿಭಾಗ ಮಾಡಿದ್ರು ಅಂತ. ಆ ವೇದಗಳನ್ನು ವಿಭಾಗ ಮಾಡಿದ್ರು ಅಂತ ಅನ್ನೋದಕ್ಕೆ ಅಲ್ಲೂ ಒಂದು ಕ್ರೈಟೀರಿಯಾ ಇತ್ತು. ಸುಮ್ಮನೆ ಅವರು ವೇದ ಮೊದಲೇ ಇದ್ದದ್ದು 4 ಇತ್ತು ಅದನ್ನು ಕೊಟ್ಟರು ಅಂತಲ್ಲ. ಮೊದಲು ವೇದಗಳು ಅಂತಂದ್ರೆ ನಾವು ಮೂಲ ವೇದಗಳು ಅಂತ ಒಂದು ಇದೆ. ಆ ಮೂಲ ವೇದಗಳು ಅಂತ ಅನ್ನೋದು ಏನು ಅಂತಂದ್ರೆ ಅದರಲ್ಲಿ ಎಲ್ಲಾನು ಮಿಕ್ಸ್ ಆಗಿದೆ. ಅದೆಲ್ಲ ಋಗ್ವೇದದ ಮಂತ್ರಗಳು ಇದೆ, ಯಜುರ್ವೇದದ ಮಂತ್ರಗಳು ಇದೆ, ಸಾಮವೇದದ ಮಂತ್ರಗಳು ಇದೆ, ಅದರಲ್ಲಿ ಅಥರ್ವವೇದದ ಮಂತ್ರಗಳು ಇದೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂತ ಶ್ರೀಮದಾಚಾರ್ಯ ಹೇಳಿದ ವಿಷಯ ಇನ್ನೊಂದೇನು ಅಂತಂದ್ರೆ, ಆ ಪಂಚರಾತ್ರ ಅಂತ ಒಂದು ವೇದ, ಆ ಪಂಚರಾತ್ರನು ಅದರಲ್ಲೇ ಸೇರ್ಕೊಂಡಿತ್ತು ಅಂತ. ಪಂಚರಾತ್ರ ಮೃಗಾದ್ಯಾಶ್ಚ ಸರ್ವಮೇಕಂ ಪುರಾಭವತ್ ಅಂತ. ಆವಾಗ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಹೆಸರೇ ಇರಲಿಲ್ಲ. ಆ ಎಲ್ಲ ವೇದಗಳು ಒಟ್ಟಿಗೆ ಸೇರ್ಕೊಂಡಿದ್ದ ಸ್ಥಳ ಅದು. ಆಮೇಲೆ ಏನ್ ಮಾಡಿದ್ರು, ಆ ಒಂದು ಮೂಲ ವೇದದಿಂದ ಮತ್ತೆ ಉಪವೇದವನ್ನ ಒಂದೊಂದು ಮೂಲ ವೇದದಿಂದ ಕೆಲವು ಋತುಗಳನ್ನು ಸಂಗ್ರಹ ಮಾಡಿ ಉಪಋಗ್ವೇದ ಅಂತ ಒಂದನ್ನು ಮಾಡಿದ್ರು. ಉಪಋಗ್ವೇದದಿಂದ ಯಾಕೆ ಅಂತಂದ್ರೆ ಈ ಮೂಲ ಋಗ್ವೇದ ಅಂತ ಮೂಲ ವೇದ ಅಂತ ಅನ್ನೋದೇನಿದೆ ಇದು ಅನಂತಾವಯ ವೇದ. ಇದಕ್ಕೆ ಅಂತ್ಯ ಅಂತ ಅನ್ನೋದೇ ಇಲ್ಲ, ಅಪರಿಮಿತವಾದ್ದು. ಇದು ಕೇವಲ ಪರಮಾತ್ಮನಿಗೆ ಮಾತ್ರ ನಿಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಹೊರತು ನಮ್ಮಂಥವ್ರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ವೇದಗಳು ಎಷ್ಟಿರಬಹುದು? ನಮ್ಮ ಗಣನೆಗೆ 24 ಶಾಖೆಗಳಿತ್ತು ಅಂತ ಹೇಳಿದ್ದಾರೆ, ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ, ನಂಬ್ಕೊಂಡು ಹೋಗ್ತಾ ಇದ್ದೀವಿ.
ನಿಜವಾಗ್ಲೂ ಎಷ್ಟಿರ್ಬೋದು ಅಂತ ಕೇಳಿದ್ರೆ ಅನಂತವಾದ ವೇದಗಳು ಅಂತ. ಅದಕ್ಕೊಂದು ಕಥೆ ಇದೆ. ಭರದ್ವಾಜರು ಅವರು ಬ್ರಹ್ಮಚರ್ಯದಿಂದ 100 ವರ್ಷ ಏನು ಯಾವ ಕೆಲಸನೂ ಮಾಡಲಿಲ್ಲ. ವೇದಾಧ್ಯಯನ ಹುಟ್ಟಿದ ಮೇಲೆ 8 ವರ್ಷದ ಉಪನಯನ ಆಯಿತು, ವೇದಾಧ್ಯಯನ ಮಾಡಿದರು. ಆಮೇಲೆ ವೇದಾಧ್ಯಯನ ಮಾಡಿ ಮುಗೀತು ಅಂತಿಲ್ಲ ಅವ್ರು, ಯಾಕೆಂದ್ರೆ ವೇದಗಳು ತುಂಬಾ ಇತ್ತಲ್ಲ. ಹೀಗಾಗಿ ಅವ್ರು ಪೂರ್ತಿ ಇಡೀ ಜೀವನ ಪೂರ್ತಿ ವೇದಾಧ್ಯಯನ ಮಾಡ್ತಾನೆ ಇದ್ರು. ಅವರು ಗುರುಗಳ ಹತ್ರ ವೇದ ಪಾಠ ಕೇಳ್ತಾನೆ ಇದ್ರು. ಅವರು 100 ವರ್ಷ ಮುಗಿತಾ ಬಂತು, ಇನ್ನೇನು ಸಾಯ್ತೀನಿ ಏನು ಗ್ಯಾರಂಟಿ ಆಯಿತು. ಅಷ್ಟೊತ್ತಿಗೆ ಇಂದ್ರನ ಕುರಿತು ಪ್ರಾರ್ಥನೆ ಮಾಡಿದ್ರು, ನನಗೆ ಒಂದು ಜನ್ಮ ಸಾಕಾಗ್ತಾ ಇಲ್ಲ, ಇನ್ನೊಂದು ಜನ್ಮ ಕೊಡು ಅಂತ. ಆ ಇನ್ನೊಂದು ಜನ್ಮನೂ ಮತ್ತೆ ಇನ್ನೊಂದು ಜನ್ಮ ಅಂತ ಮತ್ತೆ ಹೊಸದಾಗಿ ಹುಟ್ಟಲಿಲ್ಲ. ಅವರು 100 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು ಅವ್ರ ಆಯಸ್ಸನ್ನು. ಮತ್ತೆ 100 ವರ್ಷ ಯಥಾ ಪ್ರಕಾರ ಓದಿದ್ರು. ಅಷ್ಟು ಸಾಕಾಯ್ತು ಅಂತ ಅನಿಸ್ಲಿಲ್ಲ ಅವ್ರಿಗೆ. ಮತ್ತೆ 100 ವರ್ಷ ಕೊಡಿ ಅಂತ ಕೇಳಿದ್ರು. ಆಯ್ತು 100 ವರ್ಷ, ಮತ್ತೆ 300 ವರ್ಷ ಆಯ್ತು. ಟೋಟಲ್ 300 ವರ್ಷ ಓದ್ತಾನೆ ಇದ್ದಾರೆ. ಆಮೇಲೆ ಮತ್ತೆ ಇಂದ್ರದೇವರನ್ನು ಕೇಳಿದ್ರು, ಅಯ್ಯೋ ಇನ್ನೂ ನನಗೆ ಸಾಕಾಗ್ತಾ ಇಲ್ಲ, ಇನ್ನೂ ಕೊಡ್ರಿ ಅಂತ. ಅದಕ್ಕೆ ಇಂದ್ರದೇವರು ಅವರಿಗೆ ಪರ್ವತಗಳನ್ನು ತೋರಿಸಿದ್ರು. ಇಲ್ಲಿ ಬಾ ತೋರಿಸ್ತೇನೆ ನಿನಗೆ ಅಂತ ಹೇಳಿ. ದೊಡ್ಡ ಈಗ ಹಿಮಾಲಯಕ್ಕೆ ನೀವು ಹೋದರೆ ಗೊತ್ತಾಗುತ್ತೆ. ಹಿಮಾಲಯದಿಂದ ನಾವು ಬಸ್ಸಲ್ಲಿ ಹೋದ್ರೆ ಗೊತ್ತಾಗಲ್ಲ, ವಿಮಾನದಲ್ಲಿ ನೀವು ಹೋದರೆ ಗೊತ್ತಾಗುತ್ತೆ. ಸುತ್ತು ನಿರಂತರವಾಗಿ ಶಿಖರಗಳು. ಎಲ್ಲಿ ನೋಡಿದ್ರೆ ನೀವು ಶಿಖರಗಳೇ ಕಾಣಿಸುತ್ತೆ ನಿಮಗೆ. ಅದು ಎಲ್ಲಿ ಹಿಮಾಲಯ ಮುಗೀತು, ಎಲ್ಲಿ ಆರಂಭ, ಎಲ್ಲಿ ಅಂತ್ಯ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಅಂತಹ ಸ್ಥಿತಿ ಬರುತ್ತೆ. ಹಂಗೆ ತೋರಿಸಿದ್ರು ಅವರು. ನೋಡಿ ಇದೆಲ್ಲ ಗಿರಿಗಳಿವೆ, ನೋಡಿ ಇದೆಲ್ಲ ಅಂತ. ಏನು ಗಿರಿಗಳು ಅಂತ ಕೇಳಿದ್ರೆ ಇದೆಲ್ಲ ವೇದಗಳು ಅಂತ. ಅನಂತಾವೈ ವೇದ, ಅನಂತ ವೇದಗಳು ಅನಂತವಾಗಿದೆ. ಇಂಥ ಅನಂತ ವೇದಗಳನ್ನ ನೀವು ಓದ್ತೀವಿ ಅಂತಂದ್ರೆ ನಿಮ್ಮ ಜನ್ಮದಲ್ಲಿ ಓದ್ತೀವಿ ಅಂತ ಅನ್ನೋದು ಹೆಂಗೆ ಸಾಧ್ಯ? ಎಷ್ಟು ಜನ್ಮ ಕೊಟ್ಟರು ಕೂಡ ನಿಮ್ಗೆ ಸಾಧ್ಯ ಇಲ್ಲ. ಹೀಗಾಗಿ ನೀವು ಅದ್ರ ಬಗ್ಗೆ ತುಂಬಾ ಆಸೆ ಪಡಬೇಡಿ. ಓದಿದ್ದು ಒಂದು ಜನ್ಮದಲ್ಲಿ ಓದಿದ್ದು ಸಾಕು. ಅದನ್ನು ಉಪಾಸನೆ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದಿದ್ದೀರಿ. ನಿಮ್ಮ ಶಿಷ್ಯ ಪ್ರಶಿಷ್ಯರ ಪರಂಪರೆಯಲ್ಲಿ ಪಾಠ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಭರದ್ವಾಜರಿಗೆ ಹೇಳಿದ್ರು, ಇಂದ್ರದೇವರು ಹೇಳಿದ್ರು ಅಂತ ಒಂದು ಕಥೆ. ಹೀಗಾಗಿ ಅಖಿಲಾನ್ನಾಯಿಕ ವೇದ್ಯ, ಅಪರಿಮಿತವಾದ ವೇದಗಳು, ಅನಂತಾವೈ ವೇದ, ತೈತ್ರಿ ಆರಣ್ಯಕದಲ್ಲಿ ಬರತಕ್ಕಂಥ ಕಥೆ ಇದು. ಅನಂತವಾದ ವೇದಗಳು ಎಲ್ಲವೂ ಕೂಡ ಏನು ಹೇಳ್ತಾ ಇದೆ, ಅದು ವಿಷ್ಣುವನ್ನೇ ಕಡೆ ಹೇಳ್ತಾ ಇದೆ. ಹೀಗಾಗಿ ಆ ಮೂಲ ವೇದಗಳು ಎಷ್ಟಿತ್ತು ಅಂತನೋ ಒಂದು ಕಲ್ಪನೆ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹೀಗಾಗಿ ಅದರ ಒಂದು ಪರಿಧಿ ತುಂಬಾ ದೊಡ್ಡದು. ಹೀಗಾಗಿ ಆ ಒಂದು ಮೂಲ ವೇದಗಳಿಂದ ಕೆಲವು ಮಂತ್ರಗಳನ್ನು ತೆಗೆದುಕೊಂಡು ಬಂದು ಅವರು ಉಪವೇದ ಅಂತ ಮಾಡಿದ್ರು, ಉಪಋಗ್ವೇದ ಅಂತ ಮಾಡಿದ್ರು. ಆ ಉಪಋಗ್ವೇದನು ಕೂಡ ಮನುಷ್ಯ ಸಾಮಾನ್ಯರಿಗೆ ಓದ್ಲಿಕ್ಕೆ ಆಗ್ತಿರಲಿಲ್ಲ. ಹೀಗಾಗಿ ಮತ್ತೆ ಅವಾಂತರ ಋಗ್ವೇದ ಅಂತ ಇನ್ನೊಂದು ಮಾಡಿದ್ರು. ಅವಾಂತರ ಋಗ್ವೇದದ 24 ಶಾಖೆಗಳಿದೆಲ್ಲ. ಹೀಗಾಗಿ ನಿಮಗೆ ನೀವು ಮೂಲಕ್ಕೆ ಹೋದ್ರೆ ನಿಮಗೆ ಅದು ಗಾಬರಿ ಆಗತಕ್ಕಂಥ ಒಂದು ಸಂಗತಿ. ಅದು ನಮ್ಮ ಯೋಗ್ಯತೆ ಅಲ್ಲ. ಅದು ಕಶ್ಚಂದಸಾಂ ಯೋಗಮಾವೇದ ಧೀರ. ಯಾರು ವೇದ ಛಂದಸ್ಸಿನ ಅರ್ಥವನ್ನು ಯಾರು ತಿಳ್ಕೊತಾರೆ ಅಂತಂದ್ರೆ, ಯಾರು ತಿಳ್ಕೊತಾರೆ ಅಂತ ನಾವು ಪ್ರಶ್ನೆ. ಯಾರು ತಿಳ್ಕೊತಾರೆ ಅಂತಂದ್ರೆ ಬರೇ ಚತುರ್ಮುಖ ಬ್ರಹ್ಮದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತನೂ ಉತ್ತರವೂ ಕೂಡ ಅದರಲ್ಲೇ ಇದೆ. ಹೀಗಾಗಿ ಅಪರಿಮಿತವಾದ ವೇದಗಳು, ಅದ್ರ ಬಗ್ಗೆ ನಾವು ತುಂಬಾ ಚರ್ಚೆ ಮಾಡಿದೆ. ಇವತ್ತು ನಮಗೆ ಸಿಗತಕ್ಕಂತಹ ವೇದಗಳಿದೆ. ಆ ವೇದಗಳು ಕೂಡ ಸಮಗ್ರವಾಗಿ ಪರಮಾತ್ಮನನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಒಂದು ವಿಷಯವನ್ನು ತಿಳ್ಕೊಳ್ಬೇಕು. ಹೀಗಾಗಿ ನಮಗೆ ಆ ವೇದಗಳು ಅಂತನೂ ಒಂದು, ಆ ವೇದಗಳು ಯಾವ ರೀತಿಯಾಗಿದೆ, ಅವುಗಳ ಸ್ವರೂಪ ಏನು ಅಂತ ಅನ್ನೋದನ್ನ, ವೇದಗಳು ಅಂತ ಅವುಗಳಿಗೆ ಹೆಸರಿದೆ. ವೇದಗಳು ಅಂತ ಯಾಕೆ ಕರೀತಾರೆ, ಆಮೇಲೆ ಶ್ರುತಿ ಅಂತ ಯಾಕೆ ಕರೀತಾರೆ, ಆಮ್ನಾಯ ಅಂತ ಯಾಕೆ ಕರೀತಾರೆ, ದರ್ಶನ ಅಂತ ಯಾಕೆ ಕರೀತಾರೆ, ಇತ್ಯಾದಿ ಅನೇಕ ಹೆಸರುಗಳು ವೇದಗಳಿಗೆ ನಾವು ಕೇಳ್ತೇವೆ. ಶ್ರುತಿ ಅಂತಂದ್ರೆ ಎಲ್ಲರೂ ಬರೀ ಇದನ್ನ ಕೇಳ್ಕೊಂಡೇ ಬಂದಿದ್ದಾರೆ ಅಂತ. ಶ್ರುತಿ ಪರಂಪರೆಯಿಂದ ಬಂದದ್ದು, ಆದ್ರಿಂದಾಗಿ ಶ್ರುತಿ ಪರಂಪರೆ ಅಂತಂದ್ರೆ ಇನ್ನು ಯಾರೋ ಮೊದಲು ಮಾಡಿದ್ದಾರೆ ಆಮೇಲೆ ಶ್ರುತಿ ಪರಂಪರೆಯಿಂದ ಬಂತು ಅಂತಲ್ಲ. ಯಾರೂ ಕೂಡ ಮಾಡೇ ಇಲ್ಲ ಇದನ್ನ. ಪರಮಾತ್ಮನೂ ಕೂಡ ಮಾಡದೇ ಇರತಕ್ಕಂಥ ಅಪೂರ್ವವಾದ ಗ್ರಂಥರಾಶಿ ಇದು. ಹೀಗಾಗಿ ಶ್ರುತಿ ಪರಂಪರೆಯಿಂದಲೇ ಬಂದದ್ದು. ಎಲ್ಲರೂ ಕೂಡ ಇದನ್ನು ಕೇಳ್ತಾ ಇದ್ದಾರೆ ಅಂತ ಅನ್ನೋ ದೃಷ್ಟಿಯಿಂದ ಇದು ಶ್ರುತಿ ಅಂತ ಹೆಸರು ಬಂದಿದೆ. ಆಮೇಲೆ ವೇದ ಅಂತ ಹೆಸರು ಬಂದಿದೆ. ಯಾಕೆ? ನಿರಂತರವಾಗಿ ಅದು ಜ್ಞಾತವೇ ಆಗಿದೆ. ಪರಮಾತ್ಮನಿಂದ ಆ ವೇದಗಳು ನಿರಂತರವಾಗಿ ತಿಳಿಯಲ್ಪಟ್ಟಿವೆ. ಪರಮಾತ್ಮ ಅವುಗಳನ್ನು ನೋಡ್ತಾ ಇದ್ದಾನೆ, ಅವುಗಳು ಪರಮಾತ್ಮನನ್ನು ಪ್ರತಿಪಾದನೆ ಮಾಡ್ತಾ ಇವೆ. ಹೀಗಾಗಿ ವೇದಾಸ್ತೆ ನಿತ್ಯ ವಿನ್ನತ್ವ ಅದು. ಶ್ರುತಯಶ್ಚ ಅಖಿಲೇ ಶ್ರುತ, ಇದು ಮಧ್ವಾಚಾರ್ಯ ಉದಾಹರಣೆ ಮಾಡಿರ್ತಕ್ಕಂತಹ ವಾಕ್ಯ ಇದು. ಆಮೇಲೆ ವೇದ ಅಂತಂದ್ರೆ ಅದಕ್ಕೆ ಇನ್ನೊಂದು ನಿರ್ವಚನವನ್ನು ಕೂಡ ಮಾಡ್ತಾರೆ. ಪ್ರತ್ಯಕ್ಷದಿಂದ ಅನುಮಾನದಿಂದ ಯಾವ ವಿಷಯಗಳು ನಿಮ್ಗೆ ಗೊತ್ತಾಗೋದಿಲ್ಲೋ ಆ ವಿಷಯಗಳನ್ನ ತಿಳಿಸುತ್ತೆ. ವಿದು ಅಂತ ಅನ್ನೋದು ಜ್ಞಾನವನ್ನು ಹೇಳ್ತಕ್ಕಂತಹ ಧಾತು. ಈ ವೇದಗಳು ಪರಮಾತ್ಮನನ್ನು ತಿಳಿಸಿಕೊಡುತ್ತವೆ. ವೇದಯಂತಿ ತಸ್ಮಾತ್ ವೇದ. ಹೀಗಾಗಿ ಪರಮಾತ್ಮನನ್ನು ತಿಳಿಸಿಕೊಡುವುದರಿಂದ ಇವುಗಳಿಗೆ ವೇದ ಎಂದು ಒಂದು ಹೆಸರು ಬಂದಿದೆ. ಹಾಗೆ
ಅದು ವೇದಾಸ್ತೆ ನಿತ್ಯ ಭಿನ್ನತ್ವ, ನಿತ್ಯವೂ ಕೂಡ ಯಾವಾಗಲೂ ಕೂಡ ಇದೆ, ಯಾವಾಗಲೂ ಕೂಡ ಪರಮಾತ್ಮನಿಂದ ನೋಡಲ್ಪಟ್ಟಿದೆ ಅಂತ ಒಂದು ದೃಷ್ಟಿಯಿಂದನೂ ಕೂಡ ಅದಕ್ಕೆ ವೇದ ಅಂತ ಹೆಸರು ಬಂದಿದೆ ಅಂತ ಕೂಡ ಮಧ್ವಾಚಾರ್ಯರು ತಿಳಿಸಿದ್ದಾರೆ. ಆಮ್ನಾಯ ಅಂತ ಅನ್ನೋದು ಇನ್ನೊಂದು ಅದಕ್ಕೆ ಹೆಸರು. ಇಲ್ಲಿ ಬಂದಿರತಕ್ಕ ಅಖಿಲಾಮ್ನಾಯಿಕ ವೇದ್ಯ. ಆಮ್ನಾಯ ಅಂತ ಏನು ಹೆಸರು ಅಂತಂದ್ರೆ ಅದು ಶ್ರುತಯ ಆಮ್ನಾಯಂತೆ. ಆಮ್ನಾಯ ಅಂತನೂ ಅದೊಂದು ಧಾತುವಿನಿಂದ ಬಂದಿರತಕ್ಕಂಥ ಶಬ್ದ. ಅದು ನಿರಂತರವಾಗಿ ಅದನ್ನು ಯಾವುದನ್ನು ಪಠಿಸುತ್ತಾರೋ ಅದೇ ಆಮ್ನಾಯ, ಯಾವುದು ಪಠಿಸಲ್ಪಡುತ್ತದೋ ಅದೇ ಆಮ್ನಾಯ. ನಿರಂತರವಾಗಿ ವೇದದ ಪಾಠವು ನಡೆದಿದೆ, ಒಂದೇ ರೀತಿಯಾಗಿ ನಡೆದಿದೆ, ಅದು ಬಹಳ ಮುಖ್ಯ. ಆಮ್ನಾಯ ಅನನ್ಯಥಾ ಪಾಠ ಅಂತ, ಯಾವತ್ತೂ ಕೂಡ ಅದರ ಸ್ವರೂಪ ಚೇಂಜ್ ಆಗಿಲ್ಲ. ಅದು ಬಹಳ ಮುಖ್ಯವಾದಂತಹ ವಿಷಯ. ಹೀಗಾಗಿ ಅದನ್ನ ನಾವು ನಂಬಬಹುದು ಅಂತ. ಆಮೇಲೆ ದರ್ಶನ ಅಂತ ಒಂದು ವಾಕ್ಯ, ದರ್ಶನ ಅಂತ ಶಬ್ದವನ್ನು ಕೂಡ ವೇದದಲ್ಲಿ ಅದಕ್ಕೆ ಅನೇಕ ಬಾರಿ ಆಡಿದ್ದಾರೆ. ಅದು ಯಾಕೆ ಅಂತಂದ್ರೆ ಯಥಸ್ಥ ಹರಿಣ ದೃಷ್ಟ, ಅದರ ದೃಷ್ಟಿ ಅಂತನೋ ಹೆಸರು, ದರ್ಶನ ಅಂತನೋ ಹೆಸರು ಕೂಡ ಅದಕ್ಕೆ ಅವುಗಳಿಗೆ ಕಂಡು ಬಂದಿದೆ ಅಂತ. ಆಮೇಲೆ ಈ ವೇದಗಳನ್ನ ನಾವು ಪ್ರಮಾಣ ಅಂತ ನಂಬಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಅವುಗಳು ಅಪೌರುಷೇಯ, ಯಾರು ಕೂಡ ಅದನ್ನ ರಚನೆ ಮಾಡಿಲ್ಲ ಅಂತನ್ನೋದು. ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಅದಕ್ಕೆ ಅನೇಕ ಪ್ರಮಾಣಗಳನ್ನ ವೇದದಲ್ಲೇ ತೋರಿಸಿಕೊಟ್ಟಿದ್ದಾರೆ. ವೇದದಲ್ಲಿದೆ, ಮಹಾಭಾರತದಲ್ಲಿದೆ, ರಾಮಾಯಣದಲ್ಲಿದೆ, ಎಲ್ಲ ಕಡೆನೂ ಕೂಡ ಅಂತ ಅನೇಕ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅವರು. ಅಜಾಹ್ನವೈ ಪ್ರಶ್ನೀನ್ ತಪಸ್ಯಮಾನಾನ್ ಬ್ರಹ್ಮ ಸ್ವಯಂಭೂ ಅಭ್ಯಾನರ್ಷತ್. ಬ್ರಹ್ಮ ಸ್ವಯಂಭೂವಾದ ಬ್ರಹ್ಮ ಅಂತಂದ್ರೆ ವೇದವು ಅಥವಾ ವೇದ ಪುರುಷನು ಅಜಾಹ್ನವೈ ಪ್ರಶ್ನೀನ್ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂತಹ ಋಷಿಗಳನ್ನ ಕುರಿತು ಬ್ರಹ್ಮವು ಸ್ವಯಂ ತನ್ನನ್ನು ಆವಿರ್ಭಾವಗೊಳಿಸಿತು. ಅಜಾಹ್ನವೈ ಪ್ರಶ್ನೀನ್ ತಪಸ್ಯಮಾನ, ತಪಸ್ಸಲ್ಲಿ ಕುತ್ಕೊಂಡಿದ್ದಾರೆ ಅವರು. ಆ ಋಷಿಗಳು ತಪಸ್ಸಿನಲ್ಲಿ ಕುತ್ಕೊಂಡಿದ್ದಾರೆ. ಅಂತ ತಪಸ್ಸಿನಲ್ಲಿ ಕುಳಿತುಕೊಂಡಿರತಕ್ಕಂತಹ ಋಷಿಗಳ ಹತ್ರ ವೇದವು ಸ್ವಯಂ ಬಂದಿತು. ಅಭ್ಯಾನ ಋಷಗತ ಒಂದು ಧಾತು. ಹೀಗಾಗಿ ಅವು ಪರಮಾತ್ಮನ ಒಂದು ಸ್ವರೂಪವನ್ನು ಪ್ರತಿಪಾದನೆ ಮಾಡುವ ವೇದಗಳು ಮತ್ತು ಪರಮಾತ್ಮನೇ ಅವರಿಗೆ ಬಂದು ಆ ವೇದಗಳನ್ನು ಉಪದೇಶ ಮಾಡಿದ ಅಂತ ಒಂದು ದೃಷ್ಟಿಯಿಂದ ಬ್ರಹ್ಮ ಸ್ವಯಂಭೂ ಅಭ್ಯಾನರ್ಷತ, ಅದರ ಹತ್ರ, ಆ ಋಷಿಗಳ ಹತ್ರ ಪರಮಾತ್ಮ ಬಂದ, ಆದ್ದರಿಂದಾಗಿ ಅವ್ರನ್ನ ಋಷಿಗಳು ಅಂತ ಕರೀತಾರೆ. ತದೃಷೀಣಾಂ ಋಷಿತ್ವಂ ಅಂತ, ತೇ ಋಷಯ ಭವನ್ ತದೃಷೀಣಾಂ ಋಷಿತ್ವಂ. ಈ ತೈತರಿಯ ಆರಣ್ಯಕದ ಮಾತು. ಋಷಿಗಳು ಅಂತಂದ್ರೆ ಏನು? ಗಡ್ಡ, ಉದ್ದ ಕೂದಲು, ನಾಮ, ಅದು ಋಷಿಗಳಲ್ಲ. ಅದು ನಮ್ಮಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಋಷಿಗಳು ಅಂತ ಅನ್ನೋದಕ್ಕೊಂದು ಪರಿಭಾಷೆ ಇದೆ. ಏನ್ ಪರಿಭಾಷೆ ಅಂತಂದ್ರೆ, ಅವರು ಋಷಿಗಳು ಅಂತನೋರು ಈ ಸರ್ವಥಾ ಲೌಕಿಕ ಜೀವನವನ್ನು ಬಿಟ್ಟು ಕೇವಲ ಪರಮಾತ್ಮನ ಸಾಧನೆಗೋಸ್ಕರವಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಿಟ್ಟವರು. ಅವರಿಗೆ ಲೌಕಿಕದ ಗಂಧವೇ ಇಲ್ಲ. ಅವ್ರು ಬಂದು ಯಾವ ಮಹಾರಾಜನ ಹತ್ರ ಕೆಲಸಕ್ಕೆ ಸೇರುವ ಅವಶ್ಯಕತೆ ಇಲ್ಲ, ಯಾವ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರುವ ಅವಶ್ಯಕತೆ ಇಲ್ಲ. ಅವರು ಲೌಕಿಕರ ಸಂಘವೇ ಬೇಡ, ನಮಗೆ ಸ್ಥಿತಿ ಬೇಡ ಅಂತ ಅನ್ನೋ ದೃಷ್ಟಿಯಿಂದ ಹೋಗಿ ಅಲ್ಲಲ್ಲಿ ಆಶ್ರಮಗಳನ್ನು ಮಾಡಿಕೊಂಡು ಅಲ್ಲಿ ನಿರಂತರವಾಗಿ ತಮ್ಮ ತಪಸ್ಸು, ತಮ್ಮ ವೇದಾಧ್ಯಯನ, ತಮ್ಮ ಗುರುಕುಲಗಳು, ತಮ್ಮ ಅನೇಕ ಮಂದಿ ಶಿಷ್ಯರು ಅಲ್ಲಿ ಬಂದವರು, ಅವರಲ್ಲಿ ಓದವರು, ಹೀಗೆ ಅವರ ಹೆಂಡತಿ ಮಕ್ಕಳು. ಅವ್ರು ಯಾಕೆ ಯಾವಾಗಲೂ ಕೂಡ ವಲ್ಕಲವನ್ನು ಹಾಕೊಂಡಿರ್ತಾರೆ, ಋಷಿಗಳು ವಲ್ಕಲವನ್ನು ಹಾಕೊಂಡಿರ್ತಾರೆ ಅಂತ. ಯಾಕೆ ವಲ್ಕಲವನ್ನು ಯಾಕೆ ಹಾಕೊಂಡಿರ್ತಾರೆ? ಅವ್ರಿಗೇನು ಬಟ್ಟೆ ಬೇಕಾಗಿರಲಿಲ್ಲ ಅವರಿಗೆ. ಯಾಕೆಂದ್ರೆ ಅವರು ಇದನ್ನೆಲ್ಲ ಬಿಟ್ಟು ಹೋದವರು. ಅವರು ನೀವು ಬಟ್ಟೆ ಬೇಕು ಅಂತಂದ್ರೆ ಚೆನ್ನಾಗಿರೋ ಬಟ್ಟೆ ಬೇಕು, ಫಸ್ಟ್ ಕ್ಲಾಸ್ ರೇಷ್ಮೆ ಬಟ್ಟೆ ಬೇಕು ಅಂತ ಅನಿಸುತ್ತೆ. ಅವ್ರ ಹೆಂಗಸರಿಗೆ ಇನ್ನು ರೇಷ್ಮೆ ಸೀರೆ ಉಟ್ಕೊಳ್ಬೇಕು ಅಂತ ಅನಿಸ್ಬಹುದು. ಮತ್ತು ನೀವೇನಂದ್ರೆ ನಿಮ್ಮ ಮೂಲಭೂತವಾದ ಉದ್ದೇಶವನ್ನು ಬಿಟ್ಟು ನೀವು ಪೂರ್ತಿ ಟರ್ನ್ ಆದಂಗೆ ಲೆಕ್ಕ ಇದೆ. ಆ ಸನ್ಯಾಸಿ ಕೌಪಿನ ಕಥೆ ಆದಂಗೆ ಆಗುತ್ತೆ. ಅವರು ಇದನ್ನೆಲ್ಲ ಸಮಗ್ರವಾಗಿ ಏನು ನಮಗೆ ನಾಗರಿಕತೆಯ ಸಂಪರ್ಕವೇ ಬೇಡ ಅಂತನೋ ದೃಷ್ಟಿಯಿಂದ ಸಮಗ್ರವಾಗಿ ಅಲ್ಲಿ ಇದ್ದುಕೊಂಡು ಅವರು ಆ ಒಂದು ತಪಸ್ಸನ್ನು ಮಾಡಿ ಇರತಕ್ಕಂಥ ಋಷಿಗಳು ಅಷ್ಟೇ. ಹಣ್ಣು ಹಂಪಲು ತಿನ್ಕೊಂಡಿರೋ, ಇಡೀ ಜೀವನ ಹಣ್ಣು ಹಂಪಲು ತಿನ್ಕೊಂಡಿರೋರು ಅವರು. ಅಲ್ಲೇನು ಕಾಡಲ್ಲಿ ಏನು ಬೆಳೆಯುತ್ತೋ ನೀವಾರ ಧಾನ್ಯವನ್ನು ಬೆಳ್ಕೊಂಡು ತಿನ್ನತಕ್ಕಂಥವ್ರು. ಈ ವಾಲ್ಮೀಕಿಗಳ ಕಥೆ ಬಂದ್ರೆ, ರಾಮ ಮತ್ತು ರಾಮನ ಅಶ್ವಮೇಧ ಯಾಗದಲ್ಲಿ ವಾಲ್ಮೀಕಿಗಳು ತಮ್ಮ ಶಿಷ್ಯರನ್ನು ಕಳಿಸಿಕೊಟ್ಟು ರಾಮಾಯಣವನ್ನು ಹೇಳ್ತಾರೆ. ಅವರು ಲವಕುಶರು ರಾಮಾಯಣವನ್ನು ರಾಮನ ಎದುರುಗಡೆ ಹೇಳಿದಾಗ ರಾಮ ಹೇಳ್ತಾನೆ, ಇವರಿಗೆಲ್ಲ ಚೆನ್ನಾಗಿ ದುಡ್ಡು ಕೊಡ್ರಿ ಅಂತ. ಅವ್ರು ಹೇಳ್ತಾರೆ, ಈ ದುಡ್ಡು ತಗೊಂಡು ನಾವೇನಯ್ಯ ಮಾಡೋಣ? ನಾವು ಕಂದಮೂಲಗಳನ್ನು ತಿಂದು ಬದುಕಿರೋರು, ನಾವು ದುಡ್ಡು ತಗೊಂಡು ಏನ್ ಮಾಡೋಣ ಅಂತ.
ಇಂತಹ ಒಂದು ಅತ್ಯದ್ಭುತವಾದ ಲೌಕಿಕ ನಿರಾಸಕ್ತಿ ಮತ್ತು ಅವರ ಜೀವನದ ಸ್ಟೈಲೇ ಬೇರೆ ಅದು. ಅವರು ಈ ಜೀವನದಲ್ಲಿ ಇರಲಿಲ್ಲ. ಹೀಗಾಗಿ ಅವರ ತಪಸ್ಸು, ಅವರ ತ್ಯಾಗ, ಅದು ಅವರು ಮದುವೆ ಯಾಕಾಗಿದ್ರು ಎಲ್ಲ ತುಂಬ ವೈರಾಗ್ಯ ಬಂದಿತ್ತಲ್ಲ, ಮದುವೆ ಯಾಕೆ ಆಗಬೇಕಾಗಿತ್ತು ಅಂತ ಕೇಳಿದ್ರೆ, ಮದುವೆ ಆಗದಿದ್ರೆ ಮುಂದೆಲ್ಲ ನಿಮಗೆ ನಾವು ಎಲ್ಲಿಂದ ಹುಟ್ಟೋದು, ಎಲ್ಲಿಂದ ನಾವು ಋಷಿಗಳ ಸಂತಾನ ಇದು ನಮ್ಮದು. ಅವರು ಋಷಿಗಳು ಪ್ರಜಾಯಿ ಗ್ರಹಮೇಧಿನ ಸಂತಾನವನ್ನು ಮುಂದುವರಿಸಬೇಕು ಅಂತ ಅನ್ನೋ ದೃಷ್ಟಿಯಿಂದ ಮಾಡ್ತಿದ್ರು ಅಷ್ಟೇ ಹೊರತು ಅವರ ಕಥೆಗಳನ್ನೆಲ್ಲ ಬೇಕಾದಷ್ಟು ಕೇಳಿದರೆ. ಹೀಗಾಗಿ ಋಷಿಗಳು ಅಂತಂದ್ರೆ ಅವರು ನಿರಂತರವಾದ ತಪಸ್ಸಿನಲ್ಲಿ ಕುಳಿತುಕೊಂಡು ಪರಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೋಸ್ಕರ ಪ್ರಯತ್ನ ಪಟ್ಟವರು. ಹೀಗಾಗಿ ಅವರು ಋಷಿ ಯಾಕಾದ್ರು ಅಂತ ಬ್ರಹ್ಮನೇ ಅವರಲ್ಲಿ ವೇದಗಳು ಅವರನ್ನ ತಲುಪಿದವು, ಅದರಿಂದಾಗಿ ಅವರು ಋಷಿಗಳು ಅಂತ ಈ ತೈತ್ರಿಯ ಆರಣ್ಯಕದಲ್ಲಿ ಅದರ ಉಲ್ಲೇಖ ಅಂತ ಅನ್ನೋದು ಬರ್ತಾ ಇದೆ. ನೋಡಿ, ತತ್ಕ್ರಮೇಣಯೋ ತೈರ್ವರ್ಣೈಹಿ ತೈ ಸ್ವರೈರಯೋ ನಾಣ್ಯತ. ವೇದದಲ್ಲಿ ಏನು ಕ್ರಮ ಬಂದಿದೆ, ಅಗ್ನಿಮೇಳೆ ಪುರೋಹಿತಂ ಅಂತ ಬಂದಾಗ ಹಿಂದೆ ಬಂದಿತ್ತು ಅಂತಂದ್ರೆ ಅದೇ ಕ್ರಮ. ಅಗ್ನಿಮೇಳೆ ಅಂತ ಆದ್ಮೇಲೆ ಮುಂದೆ ಅಗ್ನಿ ಪೂರ್ವೇ ಋಷಿಭಿ ಅಂತ ಅನ್ನೋ ಮಂತ್ರ, ಮೊದಲಿನ ಮಂತ್ರ ಆದ್ಮೇಲೆ ಎರಡನೇ ಮಂತ್ರ ಬರಬೇಕು. ಅಗ್ನಿಮೇಳೆ ಪುರೋಹಿತಂ, ಅಗ್ನಿ ಅಂತನೋ ಆದ್ಮೇಲೆ ಈಳೆ ಅಂತನೋದು ಬರಬೇಕು. ಮಧ್ಯದಲ್ಲಿ ಇನ್ಯಾವುದೋ ಪದವನ್ನು ಸೇರಿಸೋದಲ್ಲ. ಅದೇ ವರ್ಣಗಳು. ಅಗ್ನಿಮೇಳೆ ತೆಗೆದು ವನ್ಯಮೇಳೆ ಅಂತನೂ ಹಾಕ್ಲಿಕ್ಕೆ ಆಗಲ್ಲ. ಗಾಯತ್ರಿ ಮಂತ್ರ ಇದೆ, ತತ್ಸವಿತೃ ವರೆಣ್ಯಂ ಅಂತ ಎಲ್ಲರೂ ಹೇಳ್ತಾ ಇದ್ದೀರಿ. ನಾವು ತೆಗೆದು ಹಾಕ್ತೀವಿ ಅಂತಂದ್ರೆ ಆಗಲ್ಲ. ಅದು ಅದೇ ಕ್ರಮ, ಅದೇ ವರ್ಣಗಳು, ಅದೇ ಸ್ವರಗಳು. ತೈ ಸ್ವರೈರಯೋ ನಾನ್ಯಥ. ಬೇರೆ ಒಂದು ಇಂಚು, ನೀವು ಒಂದು ಅರ್ಧ ಮಾತ್ರಾ ಕಾಲವನ್ನು ಕೂಡ ನೀವು ವ್ಯತ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಿಕ್ಷಾ ಗ್ರಂಥ ಇರೋದು. ವೇದದ ಅಂಗಗಳು 6 ಅಂಗಗಳು: ಶಿಕ್ಷಾ, ವ್ಯಾಕರಣ, ಕಲ್ಪ. ಮೊದಲಿಗೆ ಶಿಕ್ಷೆ ಅಂತಂದ್ರೆ ಏನು, ಶಿಕ್ಷೆ ಕೊಡೋದಲ್ಲ. ಅದು ವೇದವನ್ನು ಯಾವ ರೀತಿಯಾಗಿ ಹೇಳಬೇಕು ಅಂತ ಅನ್ನೋದಕ್ಕೆ, ನಿಮ್ಮ ಉಚ್ಚಾರಣೆ ಪ್ರಕಾರ ಯಾವ ರೀತಿಯಾಗಿ ಇರಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಶಿಕ್ಷಾ ಗ್ರಂಥ ಇರೋದು. ಆದ್ರಿಂದಾಗಿ ನಮ್ಮ ಪ್ರಾಚೀನರು ಈ ವೇದಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಈ ಬ್ರಾಹ್ಮಣರ ಕರ್ತವ್ಯ ಅಂತ ಅನ್ನೋದೇನಿದೆ, ಈ ವೇದಾಧ್ಯಯನವನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲವೇ ಇಲ್ಲ. ಬೇರೆ ವೇದಾಧ್ಯಯನವನ್ನು ಬಿಟ್ಟು ಯಾವ್ದಾದ್ರು ಕರ್ತವ್ಯವನ್ನು ಮಾಡಿದ್ರು ಅಂತಂದ್ರೆ ಸರ್ವಥಾ ಅವರು ಬ್ರಾಹ್ಮಣ್ಯ ಅಂತನೂ ಹೋಗುತ್ತೆ. ಯೋನಧೀತ್ಯ ದ್ವಿಜೋ ವೇದಂ ಅನ್ಯತ್ರ ಕುರುತೆ ಶ್ರಮಂ ಸಹ ಬಹಿಷ್ಕಾರ್ಯ. ಸ್ಪಷ್ಟವಾಗಿದೆ. ನೀವು ವೇದಾಧ್ಯಯನವನ್ನು ಬಿಟ್ಟು ನೀವು ಬೇರೆ ಯಾವುದಾದ್ರೂ ಓದ್ಲಿಕ್ಕೆ ಹೊರಟ್ರಿ ಅಂತಂದ್ರೆ ಯು ಆರ್ ಔಟ್ ಅಷ್ಟೇ. ನೀವು ಆಮೇಲೆ ನಿಮಗೆ ಒಳಗಡೆ ಬರ್ತೀವಿ ಎಕ್ಸ್ಕ್ಯೂಸ್ ಮೀ ಅಂತ ಅನ್ನೋದು ಯಾವುದೂ ಇಲ್ಲ. ಅಷ್ಟೇ, ಮುಗೀತಲ್ಲಿಗೆ. ನಮ್ಮ ಪ್ರಾಚೀನರು ಏನು 5-6 ಸಹಸ್ರ ವರ್ಷಗಳ ಕಾಲ ನಿರಂತರವಾಗಿ ಅಷ್ಟು ಶ್ರಮಪಟ್ಟು ವೇದಗಳನ್ನ ಸ್ವಯಂ ತಾವು ಓದಿ ತಮ್ಮ ಶಿಷ್ಯರಿಗೆ ಪಾಠ ಮಾಡಿ ನಮ್ಮ ತನಕ ತಲುಪಿಸಿದ್ದಾರೆ. ಇದು ಬಹಳ ಮುಖ್ಯವಾದ ಸಂಗತಿ. ಅವರ ಇಡೀ ಜೀವನದ ತ್ಯಾಗ ಅದರಲ್ಲಿದೆ. 5,000 ವರ್ಷಗಳಲ್ಲಿ ಎಷ್ಟು ಜನರೇಷನ್ ಆಗ್ಬೋದು ಹೇಳ್ರಿ? 5,000 ವರ್ಷಗಳಿಗೆ ಎಷ್ಟು ಜನರೇಷನ್ಸ್ ಇರ್ಬೋದು? 500 ಜನರೇಷನ್ಸ್ ನೋಡಿ. ನಿರಂತರವಾಗಿ 500 ಜನರೇಷನ್ಗಳಿಂದ ಏನು, ನೀವೊಂದು 20 ವರ್ಷ 30 ವರ್ಷ ಅಂತ ಇಟ್ಕೊಂಡ್ರು ಏನೋ ಒಂದು ಲೆಕ್ಕ ಹಾಕ್ರಿ, ಎಷ್ಟೊಂದು ಹಾಕ್ಬೋದು. 20 ವರ್ಷ ಅಂತ ಹಾಕ್ಬೋದು, 30 ಅಂತ ಹಾಕ್ಬೋದು, ಇಲ್ಲ ತುಂಬಾ ದೀರ್ಘಾಯುಗಳಾಗಿದ್ರು 40 ವರ್ಷ ಅಂತ ಇಟ್ಕೊಳ್ಬೋದು. ವಾಟ್ ಎವರ್. ಇಷ್ಟು ಜನರೇಷನ್ನಿಂದ ಅವ್ರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಒಂದೇ ಒಂದು ಕೆಲಸ ಮಾಡಿದ್ದಾರೆ. ಏನ್ ಕೆಲಸ ಮಾಡಿದ್ದಾರೆ ಅಂತಂದ್ರೆ ವೇದಾಧ್ಯಯನ ಮಾಡಿದ್ದಾರೆ, ವೇದಾಧ್ಯಾಪನವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಮ್ಮ ತನಕ ಬಂದಿದೆ ಇವತ್ತು ವೇದಗಳು. ಇಲ್ಲೇ ಇದ್ರೆ ನಿಮ್ಮ ಗ್ರೀಕ್ ಫಿಲಾಸಫಿ ಇವತ್ತು ಒರಿಜಿನಲ್ ರೂಪದಲ್ಲಿ ಇಲ್ಲ, ಚೈನೀಸ್ ಫಿಲಾಸಫಿ ಇಲ್ಲ, ಯಾವುದೂ ಇಲ್ಲ. ನಾವು ಅಂಧಕಾರದಲ್ಲಿ ಮುಳುಗಿರ್ತಿದ್ವಿ ನಾವೆಲ್ಲ. ನಮ್ಮ ಪೂರ್ವಜರು ಇಷ್ಟು ಶ್ರಮಪಟ್ಟು ನಮಗೆ ಈ ಜ್ಞಾನ ರಾಶಿಯನ್ನು ತಲುಪಿಸದೇ ಇದ್ರೆ ಏನಾಗ್ತಿತ್ತು? ನಾವು ಅಂತಂದ್ರೆ ಫಿಲಿಪೈನ್ಸ್ ತರ ಆಗಿರ್ತಿದ್ವಿ, ಎಲ್ಲರೂ ಕ್ರಿಶ್ಚಿಯನ್ರಾಗಿರ್ತಿದ್ವಿ, ಇನ್ನು ಬೇರೆ ಯಾವುದೋ ಧರ್ಮಕ್ಕೆ ಸೇರ್ಕೊಂಡಿರ್ತಿದ್ವಿ. ನಮ್ಮ ಪೂರ್ವಜರ ಶ್ರಮ ಇದನ್ನ ನಾವು ನಿತ್ಯ ನೆನಪಿಸ್ಕೊಳ್ಬೇಕು. ಇದನ್ನ ಯಾಕೆ ನೆನಪಿಸ್ಕೊಳ್ಬೇಕು ಅಂತಂದ್ರೆ ನಾವು ಮುಂದಿನವ್ರ ತನಕ ನಾವು ತಲುಪಿಸೋ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ನಮ್ಮ ಮಕ್ಕಳನ್ನ ಅಮೆರಿಕ ಕಳಿಸ್ತೀವಿ, ಪಕ್ಕದ ಮನೆಯವರು ವೇದಾಧ್ಯಯನ ಮಾಡಲಿ ಅಂತ ಅನ್ನೋದಲ್ಲ. ಬಹಳ ಮುಖ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು,
ಈಗ ಅಮೆರಿಕಕ್ಕೆ ಹೋದರೂ ಕೂಡ ವೇದಾಧ್ಯಯನ ಮಾಡಬೇಕು, ಅನಿವಾರ್ಯ. ಜೀವನದಲ್ಲಿ ಅನೇಕ ಕೆಲಸಗಳು, ಜೀವನದ ನಿರ್ವಾಹವೂ ಕೂಡ ಮುಖ್ಯವಾಗಿದೆ. ಹೀಗಾಗಿ ಅದನ್ನೆಲ್ಲ ಮಾಡೋದ್ರ ಜೊತೆಗೆ ವೇದಾಧ್ಯಯನವನ್ನು ಮಾಡಬೇಕು, ಶಾಸ್ತ್ರಾಧ್ಯಯನವನ್ನು ಮಾಡಬೇಕು. ಹೀಗಾಗಿ ಅವರ ಶ್ರಮ ನೋಡಿ, ಜನ್ಮಾಂತರ ಅದು ಅವರಿಗೆ ವೇದಗಳು ಕಾಣಿಸುತ್ತೆ ಅಂತಂದ್ರೆ, ವೇದಗಳು ಏನು ಮೊದಲನೇ ಸಲ ಅವರಿಗೆ ಯಾರಿಗೂ ಕೂಡ ಕಾಣಿಸ್ತಾ ಇರೋದು ಆ ಋಷಿಗಳಿಗೆ ಕಾಣಿಸ್ತಿತ್ತ ಅಂತ ಕೇಳಿದ್ರೆ ಹಂಗೂ ಕಾಣಿಸ್ತಿರ್ಲಿಲ್ಲ ಅಂತ. ಜನ್ಮಾಂತರದಲ್ಲಿ ಅವರು ಆ ವೇದಗಳನ್ನು ಓದಿರ್ತಾರೆ, ಗುರುಮುಖೇನ ಓದಿರ್ತಾರೆ. ಈ ಜನ್ಮದಲ್ಲಿ ಗುರುಮುಖೇನ ಓದಿರಲ್ಲ, ಅವರಿಗೆ ವೇದದ ಪ್ರತಿಭಾನ ಆಗತ್ತೆ. ಹೆಂಗಾಗತ್ತೆ? ನಮಗಾಗಿಲ್ಲಲ್ಲ, ಯಾಕಾಗಿಲ್ಲ? ನಮಗಾಗದೇ ಇದ್ದು ಅವ್ರಿಗೆ ಹೆಂಗಾಯ್ತು ಅಂತ ನೀವು ಪ್ರಶ್ನೆ ಬರಬಹುದು. ಹೆಂಗ್ ನಂಬಬಹುದು ಇದನ್ನ? ಪ್ರತಿಭಾನ ಆಗತ್ತ? ಅವರೇ ಬರೆದಿದ್ದಾರ? ಸಂಶಯ ಬರಬಹುದು. ಬಂದಿದೆಯಾ? ನಿಮ್ಗೆ ಬಂದಿದೆಯಾ? ಅನೇಕ ಮಂದಿಗೆ ಬಂದಿದೆ. ಅದಕ್ಕೆ ಏನು ಅಂತಂದ್ರೆ, ಒಂದು ಉದಾಹರಣೆ ಬರೆದಿದ್ದೇನೆ ನಾನು. ನಮ್ಮ ಋಗ್ವೇದ ವ್ಯಾಖ್ಯಾನ, ವಿಷ್ಣು ರುಚಿನಾಥ್ ವ್ಯಾಖ್ಯಾನ ಬರೆದಿದ್ದೇನೆ. ಆ ವ್ಯಾಖ್ಯಾನದಲ್ಲಿ ಒಂದು ಉದಾಹರಣೆ ಬರೆದಿದ್ದೇನೆ. ನಮ್ಮ ಶ್ರೀನಿವಾಸ ರಾಮಾನುಜಮ್ ಅಂತ ಇದ್ರು ಗಣಿತಜ್ಞರು. ಅವರಿಗೆ ಅನೇಕ ಫಾರ್ಮುಲಾಗಳು ಬರೆದಿದ್ದಾರೆ, ಅನೇಕ ವಿಷಯಗಳನ್ನು ಬರೆದಿದ್ದಾರೆ. ಇನ್ನು ಅನೇಕ ಮಂದಿ ಅನೇಕ ವಿಷಯಗಳು ಏನ್ ಬರೆದಿದ್ದಾರೆ ಅಂತ ಇನ್ನೂ ಎಲ್ಲ ಜನಗಳಿಗೆ ಗೊತ್ತಾಗಿಲ್ಲ. ನೀವು ಹೆಂಗ್ ಬರೀತಿದ್ರಿ ಅಂತ ಕೇಳಿದ್ರೆ, ಇದು ನಾನು ಬರೆದಿಲ್ಲ, ಇನ್ಯಾರು ಬರೆದಿದ್ದಾರೆ? ಆ ನಾಮಗಿರಿ ಅಮ್ಮ ಅಂತ ಅವರ ಕುಲದೇವರು, ನಾಮಗಿರಿ ಅಂತ, ನಾಮಗಿರಿ ದೇವರು. ಆ ನಾಮಗಿರಿ ಅಮ್ಮ ಅಂತನವರು ಕುಲದೇವರು. ಆ ದೇವರು ನನ್ನ ಕನಸಲ್ಲಿ ಬಂದು ಫಾರ್ಮುಲಾಗಳನ್ನು ಹೇಳಿಕೊಡ್ತಾರೆ ನನಗೆ ಅಂತ. ಅದನ್ನ ಅವರು ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೋ, ಹೇಳಿದ್ದನ್ನ ಜನಗಳು ಬರೆದಿಟ್ಟಿದ್ದಾರೋ. ಆಯ್ತು, ಶ್ರೀನಿವಾಸ ರಾಮಾನುಜಮ್ ಅಂತನೂ ಯಾವ ತಪಸ್ಸು ಈ ಜನ್ಮದಲ್ಲಿ ಮಾಡದೇ ಇರತಕ್ಕಂಥವರಿಗೆ ಆ ಫಾರ್ಮುಲಾಗಳು ಸ್ವಯಂ ಪ್ರತಿಭಾನ ಆಗುತ್ತೆ ಅಂತಂದ್ರೆ, ವೇದಗಳು ಪ್ರತಿಭಾನ ಯಾಕೆ ಆಗಬಾರ್ದು ಜನಗಳಿಗೆ? ಅವರ ತಪಸ್ಸು. ಇನ್ನೊಬ್ಬರಿದ್ರು ನಮ್ಮಲ್ಲಿ, ದೇವರಾತ್ರು ಅಂತ, ಉತ್ತರ ಕನ್ನಡ ಗೋಕರ್ಣದಲ್ಲಿ ಅವಧೂತರವರು. ಅವಧೂತರು ಅಂತಂದ್ರೆ ಈ ಪ್ರಪಂಚದ ರೀತಿ ನೀತಿಗಳನ್ನು ಅನುಸರಿಸದೆ ಸ್ವಯಂ ತಾವು ತಪಸ್ ಮಾಡ್ಕೊಂಡಿದ್ರು. ಅವ್ರು ತಪಸ್ ಮಾಡ್ಬೇಕಾದ್ರೆ ಅವರ ಮುಖದಿಂದ 400 ಮಂತ್ರಗಳು ಬಂದಿವೆ. ಅದನ್ನು ಛಂದೋದರ್ಶನ ಅಂತ ಹೇಳಿ ಅದನ್ನು ಪುಸ್ತಕ ಪ್ರಿಂಟು ಕೂಡ ಮಾಡಿದ್ದಾರೆ, ನೋಡ್ಬೋದು. ಈ ವೇದಗಳ ಥರನೇ ಇದೆ. ಆದ್ರೆ ಆ ವೇದಗಳನ್ನ ಎಲ್ಲರೂ ಪಠನ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಆದ್ರೆ ಅದು ಯಾವುದೋ ಒಂದು, ಅವರು ಆ ಮಂತ್ರಗಳಿಗೆ ಅವರು ಋಷಿ ಅಂತನೂ ಅಲ್ಲ. ಆದ್ರೆ ಅವ್ರು ಯಾವುದೋ ಜನ್ಮದ ಪರಿಪಾಕವಶಾತ್ ಅವರಿಗೆ ಎಲ್ಲೂ ಇಲ್ಲ ಆ ವೇದಗಳು, ಆ ವೇದ ಮಂತ್ರಗಳು ಯಾವ ಉಪಲಬ್ಧವಾದ ಯಾವ ವೇದ ರಾಶಿಯಲ್ಲೂ ಕೂಡ ಯಾವ ಮಂತ್ರಗಳಿಲ್ಲ. ಅವರ ಮುಖದಿಂದ ಬಂದಿರತಕ್ಕಂಥ ಮಂತ್ರಗಳು. ಅದು ಮಂತ್ರಗಳು ಅಂತ ಯಾರು ಇದನ್ನ ಪ್ರಮಾಣೀಕರಿಸ್ಬೇಕು? ಈಗ ಅವರಿಗಿಂತ ದೊಡ್ಡ ಜ್ಞಾನಿಗಳು ಅಥವಾ ಸಕಲ ಶಾಸ್ತ್ರಗಳ ಸಕಲ ವೇದಗಳ ಜ್ಞಾನ ಇರತಕ್ಕಂಥ ಯಾರೋ ಮಧ್ವಾಚಾರ್ಯರು, ಇಂತಹ ಮಹಾನುಭಾವರು ಇದು ವೇದ ಹೌದೋ ಅಲ್ಲೋ ಅಂತ ಅನ್ನೋದನ್ನ ಪ್ರಮಾಣೀಕರಿಸಬಹುದು. ಆದ್ರೆ ಅಂಥವ್ರು ಯಾರೂ ಇಲ್ಲ. ಅದರಿಂದಾಗಿ ಅದನ್ನ ನಾವು ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ವೇದಗಳಿರಬಹುದು ಅಂತ ನಮಗೆ ಸಂಶಯ ಬರುತ್ತೆ. ಬಂದಿರಬಹುದು, ಅವ್ರ ಮುಖದಿಂದ ಬಂದಿರಬಹುದು. ಜನ್ಮಾಂತರೇ ಶ್ರುತಾಸ್ತಾಸ್ತು ವಾಸುದೇವ ಪ್ರಸಾದತಃ ಮುನಿನಾ ಪ್ರತಿಭಾಸ್ಯಂತಿ ಭಾಗೇನೇವ ನ ಸರ್ವಶಃ. ಜನ್ಮಾಂತರದಲ್ಲಿ ಶ್ರುತವಾದ ವೇದಗಳು, ಆ ಮೂಲ ವೇದಗಳ ಅನೇಕ ಭಾಗಗಳು ಇವತ್ತಿಗೂ ಕೂಡ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಅದು ಎಲ್ಲೋ ಇದೆ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಈ ಯಾಜ್ಞವಲ್ಕ್ಯರು ಅಂತ ಒಬ್ಬರು ಪ್ರಸಿದ್ಧರಾದ ಋಷಿಗಳು. ಅವರು ಶುಕ್ಲಯಜುರ್ವೇದಕ್ಕೆ ಅವರೇ ಆದ್ಯ ಪ್ರವರ್ತಕರು. ಅವರಿಗೂ ಅವರ ಗುರುಗಳಿಗೂ ಒಂದ್ಸಲ ಗಲಾಟೆ ಆಗೋದಿತ್ತು ಏನೋ ಕಾರಣಕ್ಕೆ. ಗುರುಗಳು ಬೈದ್ರು ಅವರಿಗೆ, ನೀನು ಓದಿದ್ದೆಲ್ಲ ವೇದ ವಾಪಸ್ ಹಾಕಿಬಿಡು ಅಂತ. ಆಯ್ತು ಅಂತ ಹೇಳಿ, ನೀವು ಹೇಳಿದ ವೇದಗಳನ್ನ ನಾನು ವಾಪಸ್ ವಾಂತಿ ಮಾಡ್ತೇನೆ ಅಂತ ಹೇಳಿ ವಾಂತಿ ಮಾಡಿಬಿಟ್ರು. ಅವ್ರು ಹೆಂಗ್ ವಾಂತಿ ಮಾಡಿದ್ರು ಅಂತ ಅನ್ನೋದು ಅದು ಬೇರೆ ವಿಷಯ. ಅವು ವಾಂತಿ ಮಾಡಿದ ತಕ್ಷಣ ವೇದಗಳೆಲ್ಲ ವಾಪಸ್ ಹೋಗಿಬಿಡುತ್ತೆ. ಅವ್ರ ತಲೆ ಕೊಯ್ಯಬೇಕಾಗಿತ್ತು ಅಷ್ಟೇ. ಇನ್ನು ಆಧುನಿಕವಾದ ಪರಿಭಾಷೆಯಲ್ಲಿ ಯಾಕೆ ಸೆಲ್ಸ್ ಅಲ್ಲಿ ನೀವು ಸಂಸ್ಕಾರದಲ್ಲಿ ಕುತ್ಕೊಂಡಿರುತ್ತಲ್ವಾ, ಅದನ್ನ ಹೊರಗೆ ಹಾಕಬೇಕು ಅಂತಂದ್ರೆ ಏನ್ ಮಾಡಬೇಕು? ಆ ವೇದದ ಸಂಸ್ಕಾರ ಇರಬಾರ್ದು ಅಂತಂದ್ರೆ ಏನ್ ಮಾಡಬೇಕು? ಆ ಎಲ್ಲ ಸೆಲ್ಸಿಗೆಲ್ಲ ಒಂದೇನೋ ಲೇಸರ್ ಕಿರಣ ಹೊಡೆದು ಅದನ್ನೆಲ್ಲ ನಾಶ ಮಾಡಬೇಕು. ಏನೋ ಒಂದು
ಅವರೇನೋ ಅಲ್ಲಿ ಕಥೆ ಅಂತೂ ಆಗಿದೆ, ಅದನ್ನ ವಾಂತಿ ಮಾಡಿದ್ರು ಅಂತ. ಆ ವಾಂತಿ ಮಾಡಿದ್ದನ್ನ ಆಮೇಲೆ ವೈಶಂಪಾಯನರು ಶಿಷ್ಯರೆಲ್ಲ ತಿತ್ತಿರಿ ಪಕ್ಷಿಯ ರೂಪದಲ್ಲಿ ಬಂದು ಅದನ್ನ ತಿಂದ್ರು ಅಂತ. ಅದಕ್ಕೆ ತೈತ್ರಿಯ ಶಾಖ ಅಂತ ಹೆಸರು ಬಂದಿದೆ ಅಂತ. ತಿತ್ರಿಗಳ ರೂಪದಲ್ಲಿ ತಿಂದಿದ್ರಿಂದಾಗಿ ಅದನ್ನ ತೈತ್ರಿಯ ಶಾಖ ಅಂತ ಉಲ್ಲೇಖ ಎಲ್ಲ ಇದೆ. ಆಮೇಲೆ ಅವ್ರು ಏನ್ ಮಾಡಿದ್ರು ವೈಶಂಪಾಯನರು, ಸರಿ ನಮ್ಮ ಗುರುಗಳು ಹೇಳಿಕೊಟ್ಟ ವೇದ ಅಂತೂ ನಮ್ಮಲ್ಲಿಲ್ಲ, ಏನ್ ಮಾಡಬೇಕು ಅಂತಂದ್ರೆ ಸೂರ್ಯನ ಕುರಿತು ತಪಸ್ ಮಾಡಿದ್ರು. ಸೂರ್ಯ ಅಂದ್ರೆ ಸೂರ್ಯಾಂತರಿಕನಾದ ನಾರಾಯಣ. ಅವ್ ನಾರಾಯಣ ಬಂದು ಅವರಿಗೆ ಪ್ರತ್ಯೇಕವಾದ ವೇದವನ್ನು ಉಪದೇಶ ಮಾಡಿದ. ಅದೇ ವಾಜಸನೇಯ ಶಾಖ ಅಂತ, ಶುಕ್ಲಯಜುರ್ವೇದ ಅಂತ ಅದೇ ಕಲಿಸ್ಕೊಡಲ್ಪಡುತ್ತದು. ಎಲ್ಲಿಂದ ಬಂತು ವೇದಗಳು? ವೇದವ್ಯಾಸರ ಪರಂಪರೆಯಲ್ಲಿ ಬಂದಿಲ್ಲ ಅದು. ವೇದವ್ಯಾಸ ದೇವರು ವೈಶಂಪಾಯನರಿಗೆ ಹೇಳಿ ವೈಶಂಪಾಯನರ ಮುಖಾಂತರವಾಗಿ ಬಂದಿಲ್ಲ ಅದು. ಮತ್ತೆ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಆ ಮೂಲ ವೇದದ ಒಂದೊಂದು ಭಾಗ ಅದು. ಆದ್ರಿಂದನೇ ಇನ್ನೊಂದು ಮೂಲ ವೇದ ಅಂತನೂ ಇನ್ನೊಂದು ವೇದ ಇದೆ. ಆ ಮೂಲ ವೇದದ ಅನೇಕ ಅಂಶಗಳನ್ನ ಮಧ್ವಾಚಾರ್ಯ ಉದಾಹರಣೆ ಮಾಡಿದ್ದಾರೆ, ವೇದಾಂತ ದೇಶಕರು ಉದಾಹರಣೆ ಮಾಡಿದ್ದಾರೆ. ಆ ವೈಷ್ಣವ ಸಂಪ್ರದಾಯಕ್ಕೆ ಮೂಲಭೂತವಾದಂತಹದ್ದು ಆ ಮೂಲಶ್ರುತಿ ಅಂತ. ಮೂಲಶ್ರುತಿ, ಮೂಲವೇದ, ಮೂಲಾನ್ನಾಯ ಅಂತ ಅನೇಕ ಮಂತ್ರಗಳನ್ನ, ಅದು ಎಲ್ಲೂ ಕೂಡ ನಮಗೆ ಉಪಲಬ್ಧವಾದ ವೇದದಲ್ಲಿ ಕಾಣಿಸೋದಿಲ್ಲ. ಅದು ಅಮೂಲ ವೇದ ಪರಮಾತ್ಮನ ಒಂದು ಮಹಾತ್ಮವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಮೂಲವೇದ. ಆ ಮೂಲವೇದವೇ ನಮಗೆ ಎಲ್ಲರಿಗೂ ಕೂಡ ಪಂಚರಾತ್ರಕ್ಕೆ ಮೂಲಭೂತವಾದ್ದು ಅಂತಲೂ ಕೂಡ ಹೇಳ್ತಾರೆ. ಹೀಗೆ ಆ ವೇದಗಳು ಅನಂತ ಅಪಾರ, ಅದರಲ್ಲಿರೋ ಅಂಶಾಂಶಗಳು ಋಷಿಗಳಿಗೆ ಕಾಣಿಸುತ್ತೆ ಅಂತ. ಹೀಗಾಗಿ ಪರಮಾತ್ಮನ ಅನುಗ್ರಹದಿಂದ ಎಲ್ಲೋ ಯಾವುದೋ ಋಷಿಗಳಿಗೆ, ಎಲ್ಲ ಋಷಿಗಳಿಗೆ ಕಾಣಿಸ್ಬೇಕು ಅಂತನೂ ಇಲ್ಲ. ವಿಶ್ವಾಮಿತ್ರರಿಗೆ 50 ಮಂದಿ ಪುತ್ರರು ಇದ್ರು, ಒಬ್ಬರೇ ಒಬ್ಬರು ಮಧು ಚಂದ ಅಂತನವರಿಗೆ ಆ ವೇದದ ಪ್ರತಿಭಾನ ಆಯಿತು. ಯಾಕೆ ಅವರಿಗೆ ಯಾಕಾಯ್ತು, ಉಳಿದವ್ರಿಗೆ ಯಾಕಾಗಲಿಲ್ಲ? ಅವರವರ ಸಾಧನೆ, ಅವರವರ ತಪಸ್ಸು, ಅವರವರ ಯೋಗ್ಯತೆ. ಅದು ಕಲಿಗಾಲದಲ್ಲಿ ಋಷಿಗಳು ಹುಟ್ಟಲ್ಲ ಅಂತ. ಯಾಕೆ ಹುಟ್ಟಲ್ಲ ಅಂತ ಒಂದು ಪ್ರಶ್ನೆ. ಋಷಿಗಳು ಈಗ ಯಾಕಿಲ್ಲ? ಎಲ್ಲ ಕಥೆ ಕೇಳ್ತೀವಲ್ಲ, ಋಷಿಗಳು ಹಂಗಿದ್ರು, ಶೃಂಗಿ ಅಂತಿದ್ದ, ಅವನ ತಪಸ್ಸು ಒಂದು ಶಾಪ ಕೊಟ್ಟ, ಎಲ್ಲ ಸತ್ತೋದ್ರು. ಜಾಬಾಲಿ ಅಂತ ಒಬ್ಬ ಋಷಿ ಇದ್ದ, ವಿಶ್ವಾಮಿತ್ರ, ವಸಿಷ್ಠ. ಈಗ ಯಾಕಿಲ್ಲ? ಕಲಿಯುಗದಲ್ಲಿ ಯಾಕಿಲ್ಲ ಋಷಿಗಳು ಅಂತ ಈ ಪ್ರಶ್ನೆ ತಗೊಂಡಿದ್ದಾರೆ. ಈ ನಮ್ಮ ಆಪಸ್ತಂಭ ಧರ್ಮಸೂತ್ರದಲ್ಲಿ ಪ್ರಶ್ನೆ ತಗೊಂಡು, ಇಲ್ಲ ಈ ಕಲಿಯುಗದಲ್ಲಿ ಏನಾಗಿದೆ, ಜನಗಳಿಗೆ ನಿಯಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದಾಗಿ ಋಷಿಗಳು ಅವರೇಶು ಋಷಯ ನಭವಂತಿ. ಅವರ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಋಷಿಗಳು ಹುಟ್ಟಲ್ಲ. ಯಾಕೆ? ನಿಯಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡ್ಲಿಕ್ಕೆ ಆಗಲ್ಲ. ಏನ್ ಮ್ಯಾಕ್ಸಿಮಮ್ ಏನ್ ಹುಟ್ಟಬಹುದು ಅಂತಂದ್ರೆ, ಕೆಲವು ಮಹಾತ್ಮರು ಹುಟ್ಟಬಹುದು. ಆ ಮಹಾತ್ಮರಿಗೆ ವೇದಗಳು ಒಂದ್ಸಲ ಗುರುಗಳು ಹೇಳಿದ ತಕ್ಷಣ ಕಂಠಸ್ಥ ಆಗಿಬಿಡುತ್ತೆ. ಅವ್ರಿಗೆ ಒಂದೇ ಸಲ ಹೇಳಿದ್ರೆ ಸಾಕು, ಮತ್ತೆ ಅವ್ರಿಗೆ ಜಾಸ್ತಿ ಸಲ ಹೇಳೋ ಅವಶ್ಯಕತೆ ಇಲ್ಲ. ಶ್ರುತರ್ಷಯಸ್ತು ಭವಂತಿ ಅಂತ ಅದಕ್ಕೆ ಉದಾಹರಣೆ ಅಂತ ನಾನು ಶ್ವೇತಕೇತು ಅಂತ ಉದಾಹರಣೆ ಕೊಡ್ತಾರೋ. ಶ್ರುತರ್ಷಯ ಅಂದ್ರೆ ಶ್ರುತವಾದನ್ನ ಗ್ರಹಣ ಮಾಡ್ತಾರೆ. ಅದನ್ನು ಶ್ರೀಮದಾಚಾರ್ಯರು ಕೂಡ ಅದನ್ನ ಹೇಳಿದ್ದಾರೆ. ಅರ್ವಾಕ್ಕು ದ್ವಾದಶ ವೃತ್ತೇ ಅಧೀತ್ಯಾಪಿ ಋಷಿರೇವ ಸಹ. ಯಾರಾದರೂ ಒಂದು ವೇದವನ್ನ ಗುರುಗಳು ಹೇಳಿ ಕೇಳ್ತಾನೆ, ಅವನು ಗುರುಗಳು ಪಾಠ ಮಾಡ್ತಾರೆ. ಪಾಠ ಮಾಡಿದಾಗ ಒಂದು ಸಲ ಗುರುಗಳು ಹೇಳಿದ ತಕ್ಷಣ ಅವನಿಗೆ ಹೃದಯಸ್ಥ ಆಗಿಬಿಡುತ್ತೆ ಅಂತ ಅವನು ಕೂಡ ಋಷಿ ಅಂತ. ಯಾಕೆ ಅಂತಂದ್ರೆ, ಒಂದು ಈಗ ಋಗ್ವೇದ ಓದ್ತಾರಲ್ವ, ಋಗ್ವೇದ ಓದಿ ಘನಪಾಠಗಳಾದವರು ನಮ್ಮ ವಿದ್ಯಾಪೀಠದಲ್ಲಿ ಅನೇಕ ಮಂದಿ ಇದ್ದಾರೆ. ಈಗ ನೀವು ನೋಡ್ಬೋದು ಯಾವಾಗಾದ್ರೂ. ಇಡೀ ಋಗ್ವೇದ ಅವರಿಗೆ ಕಂಠಸ್ಥ, 10,000 ಮಂತ್ರಗಳು ಎಲ್ಲ ಕಂಠಸ್ಥ. ಎಲ್ಲಿ ಬೇಕಾದ್ರೂ ಹೇಳ್ತಾರೆ ಅವರು. ಎಷ್ಟು ಸಲ ಆವೃತ್ತಿ ಮಾಡಿರ್ತಾರೆ ಒಂದೊಂದು ಮಂತ್ರವನ್ನ? ಅದೇನು ಕಾಲದಲ್ಲಿ ಒಂದ್ಸಲ ಮಾಡ್ಬೇಕಂದ್ರೆ 100 ಸಲ ಆವೃತ್ತಿ ಮಾಡಿರ್ತಾರೆ ಅವರು. ಅನೇಕ ಆವೃತ್ತಿ, ಸಾವಿರಾರು ಸಲ ಆವೃತ್ತಿ ಮಾಡಿರ್ತಾರೆ. ಅಷ್ಟು ಸಾವಿರಾರು ಸಲ ಆವೃತ್ತಿ ಮಾಡಿದಾಗ ಅವ್ರಿಗೆ ಇಡೀ ವೇದ ಕಂಠಸ್ಥ ಆಗಿರುತ್ತೆ. ಆ ಗುರು ಶಿಷ್ಯ ಪರಂಪರೆ ಅಂತ ಅದಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಿಟ್ಟಿದ್ದಾರೆ ಅವರು. ಆ ವೇದದ ಬಗ್ಗೆ ಅಂತಹ ಶ್ರದ್ಧೆ, ಆ ವೇದದ ಅರ್ಥವನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಅನ್ನೋ ದೃಷ್ಟಿಯಿಂದನೇ ಅಂತಹ ಮಹತ್ತರವಾದ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ 1,000 ಸಲ ಅದನ್ನು ನಾವು ಒಂದೇ ರೀತಿ ಮಂತ್ರಗಳು ಅನೇಕ ಬಾರಿ ಬರ್ತಾ ಇರುತ್ತೆ ಇಡೀ ಋಗ್ವೇದದಲ್ಲಿ. ಅದನ್ನೆಲ್ಲ ಅವ್ರನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು ಅಂತಂದ್ರೆ 1 ಸಲ 2 ಸಲ ಮಾಡಿದ್ರೆ ಆಗಲ್ಲ. 12 ಸಲ ಆವೃತ್ತಿ ಮಾಡೋಕ್ಕಿಂತ ಮೊದಲೇ ಯಾರಿಗಾದ್ರೂ ಕಂಠಸ್ಥ ಆಯಿತು, ಹೃದಯಸ್ಥ ಆಯಿತು ಅಂತಂದ್ರೆ ಅವನು ಕೂಡ ಋಷಿ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಹೀಗೆ ಅವರವರ ಸಾಮರ್ಥ್ಯ, ಅವರವರ ಯೋಗ್ಯತೆ, ಅದಕ್ಕೆ ತಕ್ಕಂತೆ ಇವರ ಪ್ರತಿಭಾನ ಆಗೋದು, ಆಗದೆ ಇರೋದು, ಇದೆಲ್ಲ ಆಗುತ್ತೆ. ಹೀಗಾಗಿ ಅವರ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ವೇದಗಳನ್ನು ಅವರು ಕಂಡು ಹಿಡಿದ್ರು ಅಂತ ಅನ್ನೋದು ಇದು ಪ್ರಮುಖವಾದಂತಹ ವಿಷಯ. ಆಮೇಲೆ ವೇದಗಳನ್ನು ಪ್ರಮಾಣ ಅಂತ ಅನ್ನೋದನ್ನು ಹೇಗೆ ನೀವು ತಿಳ್ಕೊಳ್ತೀರಿ ಅಂತ ಅನ್ನೋದು ಒಂದು.
ಎಲ್ಲ ವೇದ, ಕುರಾನು ಇದೆ, ಬೈಬಲ್ ಇದೆ, ಯಾಕೆ ವೇದಗಳು ಯಾಕೆ ಪ್ರಮಾಣ, ಕುರಾನ್ ಬೈಬಲ್ ಯಾಕೆ ಪ್ರಮಾಣ ಆಗ್ಬಾರ್ದು? ಅಥವಾ ಇನ್ನೊಬ್ರು ಯಾರೋ ಒಬ್ರು ಏನೋ ಒಬ್ರು ಧರ್ಮವನ್ನ ಸೃಷ್ಟಿ ಮಾಡಿದ್ರು, ಇದು ಯಾಕೆ ಅವರೊಂದು ಗ್ರಂಥವನ್ನು ಬರೆದ್ರು, ಸತ್ಯಾರ್ಥ ಪ್ರಕಾಶ ಅಂತ ಒಂದು ಬರೆದಿದ್ದಾರೆ, ಅದ್ಯಾಕೆ ಪ್ರಮಾಣ ಆಗ್ಬೇಕು? ಪ್ರಮಾಣ ಆಗಬಾರ್ದು. ಇದೇ ವೇದವೇ ಯಾಕೆ ಪ್ರಮಾಣ ಆಗಬೇಕು? ಮುಖ್ಯವಾದ ವಿಷಯ ಇರೋದು ಇದು. ಆ ವೇದ ಹಳೆ ಕಥೆ ಎಲ್ಲ ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದ್ದು. ನೀವು 5 ಗಂಟೆ ಆಗೋಗಿದೆ, ಆದರೂ ಏನಂತಂದ್ರೆ ನೀವು ಯಥಾಶಕ್ತಿ ನಿಲ್ಲಿಸ್ರಿ ಅಂತ ಅನ್ನೋ ತನಕ ಹೇಳ್ತಿರ್ತೀನಿ. ನೋಡಿ, ಆ ವೇದಗಳ ಆವಿರ್ಭಾವ, ಉದ್ಭವ, ಅದು ವೇದಗಳು ಹೊರಗೆ ಬರೋದು ಅದೊಂದು ಅಪೂರ್ವವಾದ ಸಂಗತಿ ಇದು. ಏನು ಅದರಿಂದನೇ ಅವುಗಳಿಗೆ ವೈಲಕ್ಷಣ್ಯ, 3 ರೀತಿಯಾಗಿ ಅದಕ್ಕೆ ವೈಲಕ್ಷಣ್ಯವನ್ನ ತೋರಿಸಿದ್ದೀವಿ. ಅವುಗಳ ವೇದಗಳು ಹೇಗೆ ಮನುಷ್ಯನ ಕಿವಿ ತನಕ ಬರೋದು ಹೇಗೆ, ಆಮೇಲೆ ಅವುಗಳಲ್ಲಿ ವಿಷಯಗಳನ್ನು ಏನು ವಿಷಯ ಹೇಳಿದ್ದಾರೆ, ಆಮೇಲೆ ಏನು ಸಾಧನಗಳನ್ನು ಹೇಳಿದ್ದಾರೆ, ನೀವು ಪರಮಾತ್ಮನ ಪ್ರಾಪ್ತಿಗೋಸ್ಕರವಾಗಿ ಸಾಧನಗಳೇನು, ಅದು ಫಲ ಏನು, ಈ 4 ವಿಷಯಗಳು ಕ್ಲಾರಿಟಿ ಇದೆ ನಮಗೆ ವೈದಿಕರಿಗೆ. ಅದರಿಂದನೇ ವೇದಗಳು ಪ್ರಮಾಣ ಅಂತ. ಯಾಕೆ ಅಂತಂದ್ರೆ, ಸರಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಅವ್ರ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಈ ವಿಷಯ ಬೇರೆ. ಆದ್ರೆ ನಾವು ಮುಖ್ಯವಾದ ಒಂದು ವೇದಗಳಿಗೂ ಉಳಿದ ಗ್ರಂಥಗಳಿಗೂ ಏನು ವೈಲಕ್ಷಣ್ಯ ಅಂತಂದ್ರೆ, ಅದು ಈಗ ಮಂತ್ರಾಯುರ್ವೇದ ಪ್ರಾಮಾಣ್ಯ ಅಚ ತತ್ಪ್ರಾಮಾಣ್ಯ ಆಪ್ತ ಪ್ರಾಮಾಣ್ಯ ಅಂತ. ಮಂತ್ರಾಯುರ್ವೇದ ಪ್ರಾಮಾಣ್ಯವಚ ತತ್ಪ್ರಾಮಾಣ್ಯ, ಈ ನ್ಯಾಯಸೂತ್ರದಲ್ಲಿ ಹೇಳೋ ಒಂದು ಯುಕ್ತಿ ಇದು. ಯಾರು ವೇದಗಳನ್ನ ಕಂಡು ಹಿಡಿದವ್ರು ಯಾರು, ಅಥವಾ ವೇದಗಳನ್ನ ಹೇಳೋರು ಯಾರು? ಋಷಿಗಳಲ್ವ? ಈ ಋಷಿಗಳು ಪ್ರಮಾಣ ಯಾಕೆ ಅಂತಂದ್ರೆ, ಹಂಗಾದ್ರೆ ಈ ಋಷಿಗಳು ಹೇಳಿದ ಮಾತು ನಾವು ಕೇಳಲ್ಲ ಅಂತ ಆಯುರ್ವೇದನ ಕೇಳಲಿಕ್ಕೆ ಹೋಗ್ಬಿಟ್ರಿ ನೀವು. ಆಯುರ್ವೇದ ಹೇಳಿಕೊಟ್ಟವ್ರು ಯಾರು ನಿಮಗೆ? ಆಯುರ್ವೇದ ಹೇಳಿದ ತಕ್ಷಣ ಎಲ್ಲ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋಗೆಲ್ಲ ತೋರಿಸ್ಕೊಂಡು ಬರ್ತೀರಿ ಹೊಟ್ಟೆ ನೋವು ಆದ ಕೂಡಲೇ. ಅದೇ ಋಷಿಗಳೇ ಅಲ್ವಾ ವೇದಗಳನ್ನ ಹೇಳಿದವರು. ಯಾರಿಗಾದ್ರೂ ಈಗಿನ ಕಾಲದಲ್ಲಿ ಕಡಿಮೆ ಆಗಿದೆ. ಮೊದಲೇನಂತಂದ್ರೆ ಇದು ಸ್ವಲ್ಪ ಚೇಳು ಕಡೀತು ಅಂತಂದ್ರೆ ಒಂದು ಮಂತ್ರ ಹಾಕ್ಸ್ಕೊಡೋರು ಹೋಗಿಬಿಡೋದು. ಅನುಭವ ಹಿರಿಯರಿಗಿದ್ರು ಇರ್ಬೋದು. ಈಗಿನ ಯಾರಿಗೂ ಚೇಳು ಇಲ್ಲ, ಕಡಿಯೋದು ಇಲ್ಲ, ಹೀಗಾಗಿ ಮಂತ್ರಗಳನ್ನು ಹೇಳೋದು ಇಲ್ಲ. ಮಂತ್ರಗಳಿಗೆ ಪ್ರಾಮಾಣ್ಯ ಇದೆ, ಮಂತ್ರಗಳ ಉಪಯೋಗ ಇದೆ, ಇವತ್ತಿಗೂ ಕೂಡ ಉಪಯೋಗಿಸ್ತೇವೆ ನಾವು. ಇಂಥ ಹೇಳಿದ್ರೆ ಇಂಥದ್ದು ಕಡಿಮೆ ಆಗುತ್ತೆ ಅಂತ ಅನ್ನೋದು ಶ್ರೀಮದಾಚಾರ್ಯ ಇದನ್ನ ಅಂತಿಮವಾಗಿ ತೋರಿಸಿರೋದು ಇದು. ಅಯ್ಯೋ ಆಯ್ತು, ನಿಮ್ಗೆಲ್ಲ ಬೋಗಸ್ ಅಂತ ಅನಿಸ್ತಾ ಇದೆಯಾ? ವೇದದಲ್ಲಿ ಹೇಳಿದ್ದೆಲ್ಲ ಅನಿಸ್ತಾ ಇದೆಯಾ? ಯಾರಿಗಾದ್ರು ಅನಿಸ್ತಾ ಇದೆ ಅಂತ ಹೇಳ್ರಿ, ಬೇಕಾದ್ರೆ ಅದಕ್ಕೆ ಉತ್ತರ ಹೇಳ್ತೇನೆ. ಏನು ವೇದದಲ್ಲಿ ಹೇಳಿದ್ದೆಲ್ಲ ಬೋಗಸ್ಸು? ಏನು ಎಲ್ಲ ಏನಂತ ಸುಮ್ಮನೆ ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಹೇಳಿದ್ರಿ. ಆಯ್ತು, ಯಾಕೆ ಅಂತಂದ್ರೆ ನಿಮಗೆ ಸ್ವರ್ಗ ಇದೆ ಅಂತ ಹೇಳ್ತಾರೆ, ನರಕ ಇದೆ ಅಂತ ಹೇಳ್ತಾರೆ, ಆ ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ, ಆ ದೇವತೆಗಳು ಇಂದ್ರ ಚಂದ್ರ ಇತ್ಯಾದಿ ದೇವತೆಗಳೆಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಯಾವುದು ಕಾಣಿಸ್ತಾ ಇಲ್ಲ ಅನ್ನೋದಂದ್ರೆ ಪ್ರಮಾಣ ಅಲ್ಲ ಅಂತಲ್ವಾ? ಈ ಸಂಶಯ ಎಲ್ರಿಗೂ ಕೂಡ ಬರ್ತಾ ಇರೋದು. ನಾವು ಎಷ್ಟು ಸಲ ಹಂಗೆ ಆ ವ್ರತ ಮಾಡಿದ್ವಿ, ಈ ವ್ರತ ಮಾಡಿದ್ವಿ, ಆ ಯಜ್ಞ ಮಾಡಿದ್ವಿ, ಏನು ಫಲ ಆಗಿಲ್ಲ, ಇತ್ಯಾದಿಗಳು. ಸರಿ ಆಯ್ತಪ್ಪ, ಅದೆಲ್ಲ ಬಿಟ್ರಿ. ಇವತ್ತು ಕೂಡ ನಮ್ಮ ಲೋಕದಲ್ಲಿ ದೇವತಾನುಗ್ರಹದಿಂದ ಶಾಪಾನುಗ್ರಹ ಶಕ್ತಿ ಪಡೆದಿರತಕ್ಕಂತಹ ವ್ಯಕ್ತಿಗಳು ಇದ್ದಾರೆ. ಅವರು ಹೇಳಿದಾಗ ಆ ಮಾತು ಸತ್ಯ ಆಗತ್ತೆ. ಅವರು ಆಗತ್ತೆ ಅಂತ ಹೇಳಿದ್ರೆ ಆಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಇದನ್ನಾದ್ರೂ ಒಪ್ಕೋತಿರೋ ಇಲ್ಲ? ಆಮೇಲೆ ನೀವು ಯಾರಿದಾರಂತವ್ರನ್ನ ಇಲ್ಲಿ ನೀವು ಯಾರಾದ್ರೂ ಇದೀರ ಅಂತ ಕೇಳಿದ್ರೆ ಅದು ನನ್ ಕೇಳ್ಬಿಟ್ರಿ. ನಮ್ಮ ಮಧ್ವಾಚಾರ್ಯ ಹೇಳಿದ್ದನ್ನ ಹೇಳ್ತಾ ಇದ್ದೀನಿ ನಾನು. ಯಾರು ಇಲ್ಲ ಅಂತೀವರು. ಅಂಥವ್ರು ಇವತ್ತಿಗೂ ಕೂಡ ಇದ್ದಾರೆ. ಅವ್ರು ಹೇಳಿದ್ದು ನಡೀತಾ ಇದೆ. ಅದರಿಂದನೇ ಆಸ್ತಿಕ ಸಮಾಜ, ವೇದದ ಮೇಲೆ ಪ್ರಾಮಾಣ್ಯ ಬುದ್ಧಿ ಯಾಕೆ ನಡೀತಾ ಇದೆ ಅಂತಂದ್ರೆ, ಇವತ್ತಿಗೂ ಕೂಡ ಮಹಾನುಭಾವರು ನಮ್ಮ ಸ್ವಾಮಿಗಳು ಅಂತವ್ರು ಹೇಳಿ ಇಂಥದ್ದು ಆಗುತ್ತೆ ಅಂತ ಅವರು ಆಶೀರ್ವಾದ ಮಾಡಿದ್ರೆ ಅಂತ ಕೆಲಸಗಳು ಆಗಿದ್ದು ನಾವು ಅನುಭವಿಸಿದೀವಿ. ಅವ್ರು ಯಾವ್ದು ಆಗಲ್ಲ ಅಂತ ಹೇಳಿದ್ರೆ ಅಂಥದ್ದು ಆಗ್ತಾನೂ ಇರಲಿಲ್ಲ.
ನಮ್ಮ ಸ್ವಾಮಿಗಳು ದೊಡ್ಡ ವಿಶೇಷ ತೀರ್ಥ ಶ್ರೀಪಾದಂಗಳವರು ಆಯಿತು, ಈಗಿನ ಅನೇಕ ಮಹಾನುಭಾವರು ಈ ವಿಶ್ವಪ್ರಸನ್ನ ತೀರ್ಥರು ಇದ್ದಾರೆ. ಅನೇಕ ಜನ್ಮಗಳ ಅವರ ಮತ್ತು ಅನೇಕ ಮಂದಿ ಇದ್ದಾರೆ, ಒಬ್ಬರೇ ಅಲ್ಲ, ಅನೇಕ ಎಲ್ಲ ಮಹನೀಯರು ಕೂಡ ಇದ್ದಾರೆ. ಅಂತಹ ಮಹಾತ್ಮರು ಅವರು ಪರಮಾತ್ಮನ ಪೂರ್ವ ಅನೇಕ ಜನ್ಮಗಳ ಒಂದು ಸುಕೃತದಿಂದ ಅಂತಹ ಒಂದು ಸಾಮರ್ಥ್ಯ ಅವರಿಗೆ ಪಡೆದು ಅವರಿಗೆ ಒಂದು ಪರಮಾತ್ಮನ ವಿಶೇಷ ಅನುಗ್ರಹ ಆಗಿ ಇಂಥ ಕೆಲಸಗಳಾಗತ್ತೆ. ಎಲ್ರಿಗೂ ಕೂಡ ಆಗೋದಿಲ್ಲ ಅದು. ಇನ್ನೂ ನಂಬಲ್ವ ನೀವು? ನಂಬಲ್ಲ ಅಂತಂದ್ರೆ ನಾವಿದೀವಿ ಅಂತ ನಂಬಬೇಡಿ. ನೀವೆಲ್ಲ ಇಲ್ಲಿ ಕುತ್ಕೊಂಡಿದ್ದೀರಿ ಅಂತ ನಂಬೇಡಿ. ಏನು ಈ ಸೆಮಿನಾರ್ ನಡೀತಾ ಇದೆ ಅಂತ ನಂಬೇಡಿ. ಯಾಕಂದ್ರೆ ನೀವು ಯಾವ ಪ್ರತ್ಯಕ್ಷವನ್ನೇ ನಂಬ್ತಾ ಇಲ್ಲಲ್ಲ ನೀವು. ಇದು ಮಧ್ವಾಚಾರ್ಯರು ಹೇಳಿರ್ತಕ್ಕಂಥ ಯುಕ್ತಿ ಇದು. ಹೀಗಾಗಿ ಆ ವೇದಗಳಿಗೆ ಪ್ರಾಮಾಣ್ಯ ಯಾಕೆ ಅಂತಂದ್ರೆ ಆ ವೇದಗಳ ಒಂದು ವೇದಗಳನ್ನು ಕಂಡು ವೇದಗಳ ಪ್ರತಿಭಾನ ಆಗಿರ್ತಕ್ಕಂಥ ಋಷಿಗಳ ಮಾಹಾತ್ಮ್ಯ. ಅವರು ಋಷಿಗಳು ಏನು ಸುಮ್ಮನೆ ಆ ಕಡೆ ಈ ಕಡೆ ಹೋಗಿ ಏನು ಅಡ್ವರ್ಟೈಸ್ಮೆಂಟಿಗೆ ಮಾಡಿಕೊಂಡವರಲ್ಲ ಅಂತನೋದಾಯ್ತು. ಇಡೀ ಜೀವನವನ್ನ ಜನರೇಷನ್ಸ್ ಆಫ್ಟರ್ ಜನರೇಷನ್ಸ್ ಇದಕ್ಕೋಸ್ಕರನೇ ಇಟ್ಟವರು. ಅವರು ಬೇರೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ. ಅವರು ಏನೋ ಸುಮ್ಮನೆ ಉಳಿದೆಲ್ಲ ಪ್ರಪಂಚ ಎಲ್ಲ ನೋಡ್ಕೊಂಡು ಬಂದಲ್ಲಿ ಸಿನಿಮಾ ಟಾಕೀಸಿಗೆಲ್ಲ ಹೋಗಿ ಬಂದು ಆಮೇಲೆ ಏನೋ ಸ್ವಲ್ಪ ಬೇಜಾರಾಯ್ತು, ಪರಮಾತ್ಮ ಧ್ಯಾನ ಮಾಡಿದ್ವಿ ಅಂತಲ್ಲ. ಇಡೀ ಜೀವನ ಬೇರೆ ಬೇರೆ ಎಲ್ಲ ಮಾಡಿದ್ವಿ ಆಮೇಲೆ ಹಂಗಲ್ಲ. ಇಡೀ ಜೀವನವನ್ನ ಯಾರು ಬಂದ್ರು ಹೋದ್ರು ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಆ ಶೃಂಗಿಯ ಕಥೆಯನ್ನು ನೀವು ಕೇಳಿದಿರಿ ಎಲ್ರು. ಯಾವ ಮಹಾರಾಜ ಬಂದ್ರು ಇಲ್ಲ, ಯಾವ ಇದು ಬಂದ್ರು ಇಲ್ಲ, ಚಕ್ರವರ್ತಿ ಬಂದ್ರು ಇಲ್ಲ. ಅಂತಹ ಒಂದು ತಪಸ್ಸು, ನಿಷ್ಠೆ, ತ್ಯಾಗ ಇಂತಹ ಮಹನೀಯರು. ಅದರಿಂದಾಗಿ ಅವರಿಗೆ ಒಂದು ವೇದಗಳ ಪ್ರಭಾವ ಬಂದಿದೆ. ನಾನು ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳಬೇಕಾಗಿಲ್ಲ. ಇದು ನೀವು ಈಗ ಬೈಬಲ್ ಇದೆ, ಬೈಬಲ್ಗೆ ಯಾರು ಕರ್ತೃಗಳು? ಬೈಬಲ್ ಬರೆದವ್ರು ಯಾರು? ಈಗ ನೀವು ವೇದಕ್ಕೂ ನೀವು ಬೈಬಲಿಗೂ ನೀವು ಇದನ್ನ ಮಾಡಿದರೆ, ಕಂಪ್ಯಾರಿಸನ್ ಮಾಡಿದರೆ, ಬೈಬಲ್ ಬರೆದವ್ರು ಯಾರು? ಅವರ ವ್ಯಕ್ತಿತ್ವ ಏನು ನಿಮಗೆ ಸ್ವತಃ ಗೊತ್ತಾಗುತ್ತೆ. ನೀವು ನಾವೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ವಿಕಿಪೀಡಿಯಾ ಅಂತ ತೆಗೀರಿ, ಬೈಬಲ್ ಅಂತ ತೆಗೀರಿ, ಇನ್ನೊಂದು ಯಾವುದೋ ತೆಗೀರಿ, ಕುರಾನ್ ಅಂತ ತೆಗೀರಿ, ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನೇನು ಮಾಡಿದ್ರು, ಏನು ಬಿಟ್ಟಿಲ್ಲ. ಅವ್ರ ವ್ಯಕ್ತಿತ್ವಕ್ಕೂ ಋಷಿಗಳ ವ್ಯಕ್ತಿತ್ವಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ತಿಳ್ಕೊಂಡ್ರೆ ಸಾಕು. ನೀವು ವೇದಗಳ ಪ್ರಮಾಣ ಯಾಕೆ ಅಂತ ಅನ್ನೋದಕ್ಕೆ ಅಷ್ಟೇ ತಿಳ್ಕೊಂಡ್ರೆ ಸಾಕು. ಆ ವೇದಗಳಲ್ಲಿ ಹೇಳಿರ್ತಕ್ಕಂತಹ ಕರ್ಮ ಸಿದ್ಧಾಂತ ಆಗಲಿ, ಆ ಪರಮಾತ್ಮನ ಅನುಗ್ರಹ ವಿಷಯಕದಿಂದ ಎಲ್ಲ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಆಗಲಿ, ಈ ಕರ್ಮ ಸಿದ್ಧಾಂತ ಬೇರೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ. ಅದು ವೇದದ ಋಷಿಗಳು ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಪುನರ್ಜನ್ಮ, ಜನ್ಮಗಳ ಸಾಧನೆ, ಬಹುನಾನ್ ಜನ್ಮನಾನ್ ಅಂತೆ ಜ್ಞಾನವಾನ್ಮಾನ್ ಪ್ರಪದ್ಯತೆ ಅಂತ ಹೇಳಿರೋ ಕೃಷ್ಣ ಪರಮಾತ್ಮನ ಸಂದೇಶ ಇದೆಲ್ಲ ಇರೋದು ವೇದಗಳಲ್ಲಿ. ಇಂಥ ವಿಷಯಗಳು ನಿಮ್ಗೆ ಬೇರೆ ಯಾರಿಗೆ ಗೊತ್ತಾಗಿದೆಯಾ? ಇಡೀ ಪ್ರಪಂಚದಲ್ಲಿ ಧರ್ಮಗಳು ಅಂತ ಎಲ್ಲ ಕಡೆ ಹೇಳ್ಕೊಂಡು ಹೋಗ್ತಾರೆ. ಎಲ್ಲ ಧರ್ಮಗಳಲ್ಲಿ ಗೊತ್ತಾಗಿದೆ. ಧರ್ಮಗಳನ್ನು ಪ್ರವರ್ತನೆ ಮಾಡಿದ ಆಚಾರ್ಯರಿಗೆ ಗೊತ್ತಾಗಿದೆಯಾ? ಆ ಮಹಾನುಭಾವರಿಗೆ ಈ ವಿಷಯಗಳು ಬಂದಿದೆಯಾ? ಇಲ್ಲಾದ್ರೂ ಬಂದಿಲ್ಲ. ಆಮೇಲೆ ವೇದಗಳಲ್ಲಿ ಹೇಳಿದ ಸಾಧನಗಳು ನಮ್ಮ ಸಾಧನೆ, ನಮ್ಮ ಜೀವನದಲ್ಲಿ ನಾವೇನ್ ಕೆಲಸ ಮಾಡ್ತೀವಿ, ಮಾಡಬೇಕು ಅಂತಿರುತ್ತೆ. ಅಂತಹ ಸಾಧನೆಗಳು ವೇದದಲ್ಲಿ ಹೇಳಿದ ಸಾಧನೆಗಳೇ ಬೇರೆ. ಉಳಿದ ಅಂತ ಅದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಶ್ವಜಿತ್ ಅಂತ ಒಂದು ಯಾಗ, ಈ ಯಾಗ ಮಾಡಿದರೆ ಏನು ದಾನ ಏನು ಕೊಡಬೇಕು ಅಂತ, ಸರ್ವಸ್ವವನ್ನು ದಾನ ಮಾಡಬೇಕು ಅಂತಿದೆ. ನೀವು ಪ್ರಪಂಚದ ಸರ್ವಸ್ವ ದಾನ ಮಾಡಿದ್ರೆ ಇನ್ಯಾರಾದ್ರೂ ಒಬ್ಬ ಮಹಾತ್ಮನ ಹೆಸರು ಹೇಳಿಬಿಟ್ರಿ, ಭಾರತವನ್ನು ಬಿಟ್ಟು ನಿಮ್ಮ ಧರ್ಮವನ್ನು ನಾವು ಕೇಳಲಿಕ್ಕೆ ನಾವು ರೆಡಿ ಇದ್ದೀವಿ. ಸರ್ವಸ್ವ ದಾನ, ಸರ್ವಸ್ವ ದಾನ ಊಹಿಸ್ಲಿಕ್ಕೆ ಸಾಧ್ಯ ಇದೆ ಯಾರಿಗಾದ್ರೂ? ಇಂತಹ ವಿಷಯಗಳಿರೋದು ಎಲ್ಲಿ? ಅದು ವೇದಗಳಲ್ಲಿ ಮಾತ್ರ. ಅಂತಹ ವಿಷಯಗಳು ವೇದದಲ್ಲಿ ಮಾತ್ರ ಇದೆ, ಇನ್ಯಾವುದಲ್ಲೂ ಕೂಡ ಇಲ್ಲ. ಹೀಗಾಗಿ ಆ ವೇದಗಳಲ್ಲಿ ಹೇಳಿರುವ ವಿಷಯಗಳು ಅಪೂರ್ವವಾಗಿವೆ.
ಅವುಗಳ ಒಂದು ದ್ರಷ್ಟಾರರು ಕೂಡ ಅಪೂರ್ವವಾದ ಋಷಿಗಳು, ಅಲ್ಲಿ ಹೇಳಿರ್ತಕ್ಕಂತಹ ಫಲಗಳು, ಇದೆಲ್ಲ ನಮಗೆ ಅನುಭವಕ್ಕೆ ಗೋಚರವಾಗಿರ್ತಕ್ಕಂಥ ವಿಷಯಗಳು. ಈಗ ನಿಮಗೆ ಯಾಕೆ ಪರಮಾತ್ಮ ಇದು ಸುಮ್ಮನೆ ಇಂಥ ಜನ್ಮ ಯಾಕೆ ಬಂದಿದೆ, ಇಲ್ಲೆಲ್ಲ ನೀವು ಯಾಕೆ ಕುತ್ಕೊಂಡಿದ್ರಿ, ಉಳಿದವರೆಲ್ಲ ಯಾಕೆ ಕುತ್ಕೊಂಡಿಲ್ಲ, ಭಾರತ 140 ಕೋಟಿ ಜನ ಇದ್ದಾರೆ, ನೀವು ಎಲ್ಲ ಯಾಕೆ ಬಂದಿಲ್ಲ, ಇವತ್ತು ಬರೀ ಇಷ್ಟೇ 50 ಮಂದಿ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಏನು ಉತ್ತರ? ಅದು ಯೋಗ್ಯತೆ ಅಷ್ಟೇ. ಅವರವರ ನಥಿಂಗ್ ಇಸ್ ಆಟೋಮೆಟಿಕ್. ಅದು ಆಕ್ಸಿಡೆಂಟಲ್ ಯಾವುದೂ ಅಲ್ಲ, ಆಕ್ಸಿಡೆಂಟಲ್ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಎಲ್ಲದಕ್ಕೂ ಎಲ್ಲ ಕಾರ್ಯಗಳಿಗೆ ಒಂದು ಕಾರಣ ಅಂತ ಅನ್ನೋದಿದೆ. ಕಾರಣ ಪರಂಪರೆ, ಒಂದು ಕಾರಣ ಅಲ್ಲ, ಕಾರಣ ಪರಂಪರೆ. 1 ಕೋಟಿ ಕಾರಣಗಳು ಒಟ್ಟಿಗೆ ಸೇರ್ಕೊಂಡಾಗ ಇಂಥ ಒಂದು ಕೆಲಸ ಆಗುತ್ತೆ. ನೀವು ಎಲ್ಲ ಪ್ರಪಂಚದಲ್ಲಿ ಏನು ಈಗ ಮೈಕ್ ಎಲ್ಲಿಂದ ಬಂತು, ಯಾವನ ಅಂಗಡಿ ತಯಾರು ಮಾಡಿದ, ಅವ್ನು ಹೆಂಗೆ ತಯಾರು ಮಾಡಿದ, ಅದನ್ನೆಲ್ಲ ನೋಡ್ಕೊಂಡು ಹೋದ್ರೆ ಮೈಕ್ ತಯಾರಾಯಿತು, ಕಂಪ್ಯೂಟರ್ ತಯಾರಾಗಿದೆ, ಎಲ್ಲದಕ್ಕೂ ಕಾರಣ ಬೇಕು. ನಾವು ಹುಟ್ಲಿಕ್ಕೆ ಮಾತ್ರ ಕಾರಣ ಬೇಡವಾ ನಿಮಗೆ? ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ಕೋಟ್ಯಂತರ ಜನ್ಮಗಳ ನಿರಂತರವಾದ ಪರಿಶ್ರಮ ಇದೆ. ಅದರ ಫಲವನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಅನಾದಿಯಾದ ಕರ್ಮ ಸಿದ್ಧ, ಅನಾದಿಯಾದ ಕರ್ಮ, ಅನಾದಿಯಾದ ನಮ್ಮ ಜನ್ಮ ಪ್ರವಾಹ ಪರಂಪರೆ, ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ವೇ ಇಲ್ಲ. ಇದೇ ವೇದದ ಪ್ರಧಾನವಾದ ಸಿದ್ಧಾಂತ. ಹೀಗಾಗಿ ನೀವು ಈ ಜನ್ಮದಲ್ಲಿ ಕೆಟ್ಟದನ್ನು ಮಾಡಿದರೆ ಮುಂದಿನ ಕೂಡ ನಿಮ್ಮ ಪರಂಪರೆ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಸರಿಯಾದ ಮಾಡಿದರೆ ನೀವು ಮುಂದೆ ಸರಿ ಆಗ್ತೀರಿ. ಹೀಗಾಗಿ ಸರಿಯಾದನ್ನು ಮಾಡ್ರಿ. ಇದು ಏನು 2020 ಅಲ್ಲ ಇದು. ಅಥವಾ ಇವತ್ತು ಮ್ಯಾಚ್ ನಡೀತಾ ಇದೆ, ಸೋತ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಇದು ಸೋತ್ರೆ ಸ್ವರ್ಗಕ್ಕೆ ಹೋಗ್ತೀರಿ, ಇದು ಗೆದ್ರೆ ಸ್ವರ್ಗಕ್ಕೆ ಹೋಗ್ತೀರಿ, ಸೋತ್ರೆ ಏನ್ ಮಾಡ್ತೀರಿ, ನರಕಕ್ಕೆ ಹೋಗ್ತೀರಿ. ಇಲ್ಲಿಗಲ್ಲ ಇದು, ಬರ ಇವತ್ತಿಂದಲ್ಲ ಕಥೆ, ಅನೇಕ 100 ಜನ್ಮಗಳ ಕಥೆ ಇದು. ಇದನ್ನು ಎಲ್ಲಿ ಹೇಳಿದ್ದಾರೆ ಎಂದು ವೇದದಲ್ಲಿ ಹೇಳಿದ್ದಾರೆ. ಅದನ್ನು ನೀವು ವೇದವನ್ನು ನೀವು ನಂಬಬೇಕಷ್ಟೇ. ಇದು ನೀವು ನಂಬದೆ ನಿಮಗೆ ವಿಧಿ ಇಲ್ಲ. ಇದು ಬೇರೆ ಯಾರು ಕೂಡ ಈ ವಿಷಯವನ್ನು ಹೇಳಿಲ್ಲ. ಜೈನ ಬೌದ್ಧ ದರ್ಶನಗಳಲ್ಲಿ ಬಂದಿದೆ. ಆ ಜೈನ ಬೌದ್ಧ ದರ್ಶನಗಳಿಗೆ ಮೂಲ ಯಾವುದು? ವೇದಗಳೇ ಮೂಲ. ಅದಕ್ಕೆ ಆ ಬುದ್ಧ ಆಗಲಿ ಜನ ಆಗಲಿ ಅವರು ಸುಮ್ಮನೆ ಸಂಪ್ರದಾಯ ಪ್ರವರ್ತಕರು ಅಷ್ಟೇ. ಅವರು ಶ್ರೀಮದಾಚಾರ್ಯರು ಅದನ್ನ ಜಯತೀರ್ಥರು ಕೂಡ ಅದನ್ನ ಹೇಳಿದ್ದಾರೆ. ಅವರು ಕೂಡ ಒಪ್ಕೊಂಡಿರ್ತಕ್ಕಂತಹ ಸಂಗತಿ ಇದು. ಅದು ಬೌದ್ಧ ಅನ್ನೋದು ಪ್ರತ್ಯೇಕ ಧರ್ಮ ಅಲ್ಲ, ಅದು ವೈದಿಕ ಧರ್ಮದ ಒಂದು ಶಾಖೆ. ಕೆಲವು ವಿಷಯಗಳನ್ನು ಒಪ್ಕೊಳ್ಳದೇ ಇರಬಹುದು, ಸ್ವಲ್ಪ ವ್ಯತ್ಯಾಸ ಇದೆ. ಸರಿ, ಇನ್ನೊಂದಿಷ್ಟು ವಿಷಯಗಳನ್ನ ಹೇಳಿ ಮುಗಿಸ್ಬಿಡ್ತೀನಿ, ಈಗಾಗಲೇ ಸಮಯ ಆಗ್ತಾ ಇದೆ. ನೋಡಿ, ಇಡೀ ಸರಿ ಇಷ್ಟು ವೇದಗಳು ಏನಂತೆಲ್ಲ ಗೊತ್ತಾಯ್ತು. ಆಮ್ನಾಯಗಳಿಂದ ಪರಮಾತ್ಮ ತಿಳ್ಕೊಳ್ಬೇಕು. ಆಮ್ನಾಯಗಳು ಪರಮಾತ್ಮನನ್ನು ಹೇಳ್ತಾ ಇದೆ ಅಂತ ವಿಷಯದಲ್ಲಿ ಏನು ಪ್ರಮಾಣ? ಇವತ್ತು ನೀವು ಯಾವುದೇ ಒಂದು ಗ್ರಂಥವನ್ನು ತೆಗೆದು ನೋಡಿದ್ರು ಕೂಡ, ಋಗ್ವೇದ ಅಂತ ಒಂದು ಪುಸ್ತಕ, ಯಾವುದಾದ್ರೂ ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ನೀವು ಋಗ್ವೇದ ಅಂತ ಪುಸ್ತಕ ತೆಗೆದು ನೋಡಿದ್ರೆ, ಅಥವಾ ಋಗ್ವೇದ ಅಂತ ನೀವು ಇಂಟರ್ನೆಟ್ ಸರ್ಚ್ ಮಾಡಿದ್ರೆ, ನಿಮ್ಗೇನು ಕಾಣಿಸುತ್ತೆ ಅಂದ್ರೆ ಋಗ್ವೇದದಲ್ಲಿ 100 ದೇವತೆಗಳು ಇದ್ದಾರೆ. 100 ದೇವತೆಗಳನ್ನ ಋಗ್ವೇದ ಹೇಳ್ತಾ ಇದೆ. ಇಷ್ಟೇ ಕಾಣಿಸುತ್ತೆ ಹೊರತು ನಿಮ್ಗೆಲ್ಲರೂ ಕೂಡ ಋಗ್ವೇದವು ಪರಮಾತ್ಮನ ಹೇಳ್ತಾ ಇದೆ ಅಂತ ಎಲ್ಲೂ ಬರೋದಿಲ್ಲ. ಎಕ್ಸೆಪ್ಟ್ ಶ್ರೀಮದಾಚಾರ್ಯ ಗ್ರಂಥಗಳಲ್ಲಿ. ಇಡೀ ಋಗ್ವೇದವು ಏನ್ ಹೇಳ್ತಾ ಇದೆ ಅಂತ ನೀವೆಲ್ಲದನ್ನು ಸರ್ಚ್ ಮಾಡಿದ್ರೆ, ಅಂತ ದೇವತೆಗಳಿದ್ರು. ಇಂದ್ರ ಅಂತ ಒಬ್ಬ, ಮಿತ್ರ ಅಂತ ಒಬ್ಬ, ವರುಣ ಅಂತ ಒಬ್ಬ, ಅರಿಮ ಅಂತ ಒಬ್ಬ. ಈ ದೇವತೆಗಳು ಅವರೆಲ್ಲ ಇವರು ಯಾರು ಋಷಿಗಳು ಯಾರು ಅಂತಾರೆ? ಇವರೆಲ್ಲ ಋಷಿಗಳೆಲ್ಲ ಕಾಡು ಮೇಡಲ್ಲಿ ಓಡಾಡ್ತಕ್ಕಂತಹ ದನಗಾಹಿಗಳು. ಅವ್ರೇನೋ ಅದು ಕಂಡ್ರು ಇದು ಕಂಡ್ರು, ಅವ್ರೇನೋ ಸ್ತೋತ್ರ ಮಾಡಿದ್ರು ಅಂತ ಬರ್ದಿದ್ದಾರೆ ಅಷ್ಟೇ ಹೊರತು ಋಗ್ವೇದದ ಸಾರ ಏನು ಅಂತ ಎಲ್ಲೂ ಕೂಡ ಬರೆದಿಲ್ಲ. ಅದನ್ನು ಬರೆದಿರೋದು ಎಲ್ಲಿ ಅಂದ್ರೆ ಋಗ್ವೇದದಲ್ಲಿ ಮಾತ್ರ, ಇನ್ನೆಲ್ಲೂ ಕೂಡ ಬರೆದಿಲ್ಲ. ಅದೇ ಒಂದು ಮಂತ್ರವನ್ನ ಉಲ್ಲೇಖ ಮಾಡಿದ್ದೀನಿ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು. ನೋಡಿ, ರುಚಃ ಎಲ್ಲ ಋತುಗಳು ಒಂದು ಅತ್ಯಂತ ದಿವ್ಯವಾದ ಪರಮಾತ್ಮನ ಸನ್ನಿಧಾನದಲ್ಲಿ ಪರಮಾತ್ಮನನ್ನ ಪ್ರತಿಪಾದನೆ ಮಾಡ್ತಾ ಇವೆ. ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧ. ಯಾವ ಪರಮಾತ್ಮನ ಆಶ್ರಯದಲ್ಲಿ ಎಲ್ಲ ದೇವತೆಗಳು ಇದ್ದಾರೋ ಅಂತಹ ಒಂದು ಅಪೂರ್ವವಾದ ಪರಮ ತತ್ವವನ್ನ ಇಡೀ ಋಕ್ಕುಗಳನ್ನು ಮಂತ್ರಗಳು, ಆ ಮಂತ್ರಗಳು ಪ್ರತಿಪಾದನೆ ಮಾಡ್ತಾ ಇವೆ ಅಂತ. ನೀವು ಆ ಒಂದು ದಿವ್ಯವಾದ ಪರಾತ್ಪರನಾದ ಪರಮ ಪುರುಷನನ್ನ ನೀವು ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ, ನೀವು ಸುಮ್ಮನೆ ಋಗ್ವೇದ ಓದಿ ಏನ್ ಮಾಡ್ತೀರಿ? ಎಷ್ಟನ್ನ ವೇದ ಕಿಂ ರುಚಾ ಕರಿಷ್ಯತಿ. ಋಕ್ ತಗೊಂಡು ಏನ್ ಮಾಡ್ತೀರಿ ನೀವು? ಬರೇ ಮಂತ್ರ ನೀವು ಬಾಯ್ಪಾಠ ಮಾಡ್ದಂಗೆ ಆಯ್ತು.
ಏನು ಕತ್ತೆ ಅಂತ ಅನ್ನೋದು ಏನಾಗಿದೆ, ಭಾರವನ್ನು ಹೊತ್ಕೊಂಡು ಹೋಗುತ್ತಲ್ಲ, ಹಂಗಾಗತ್ತೆ. ವೇದ ಸ್ವಯಂ ಋಗ್ವೇದದ 164ನೇ ಸೂಕ್ತ ಇದೆ, ಅಸಿಮಾಮಿ ಸೂಕ್ತದ ಮಂತ್ರ ಇದು. ಎಸ್ ತನ್ನ ವೇದ, ಯಾರು ತನ್ನ ವೇದ ತತ್ ಆ ಪರಮಪುರುಷ ಪರಬ್ರಹ್ಮನನ್ನು ತಿಳಿಯೋದಿಲ್ವೋ ಕಿಂ ರುಚಾಕರಿಷ್ಯತಿ, ಬರೇ ಮಂತ್ರಗಳನ್ನು ತಗೊಂಡು ಏನ್ ಮಾಡ್ತಾನ ಅವನು? ಇಡೀ ವೇದಗಳು ಪರಮಾತ್ಮನ ಹೇಳ್ತಾ ಇದೆ, ಒಂದು ತತ್ವವನ್ನು ಹೇಳ್ತಾ ಇದೆ ಅಂತ ಅನ್ಲಿಕ್ಕೆ ಇದೇ ಒಂದು ಮಂತ್ರ ಸಾಕು. ಇಡೀ ಋಗ್ವೇದದ ಭೂಮಿಕೆ ಇದು. ಈ ಮಂತ್ರ ಅಂತ ಅನ್ನೋದು ಇಡೀ ಋಗ್ವೇದದ ಭೂಮಿಕೆ. ಆ ದೀರ್ಘತಮ ಅಂತನೋ ಒಂದು ಮಹರ್ಷಿ ಒಂದು 24 ಸೂಕ್ತಗಳನ್ನ ಅವನು ಸಾಕ್ಷಾತ್ಕರಿಸ್ಕೊಂಡಿರ್ತಕ್ಕಂತಹ ಮಹಾನುಭಾವ. ಅವನು ಉಚತ್ತಿನ ಮಗ. ಅವನ ಮಂತ್ರ ಇದೆ, ಅವನಿಗೆ ಸಾಕ್ಷಾತ್ಕಾರ ಆಗಿರತಕ್ಕಂತಹ ಮಂತ್ರ, ಅವನ ಉದ್ಗಾರ ಇದೆ. ನೀನು ಉಳಿದದ್ದೆಲ್ಲ ತಗೊಂಡು ಏನ್ ಮಾಡ್ತೀರಪ್ಪ, ವೇಸ್ಟ್. ಪರಮಾತ್ಮನ ತಿಳಿಲಿಲ್ಲ ಅಂತಂದ್ರೆ ಸುಮ್ಮನೆ ಇಂದ್ರ ಮಿತ್ರ ಇತ್ಯಾದಿ 108 ಹೇಳ್ತಾ ಇದೆ ಅಂತ ಅನ್ಕೊಂಡ್ರೆ ಏನ್ ಮಾಡ್ತೀರಿ? ಏನು ಉಪಯೋಗ ಇಲ್ಲ. ಅವಂದೇ ಇನ್ನೊಂದು ಮಂತ್ರ ನೋಡಿ, ಇಂದ್ರಂ ಮಿತ್ರಂ ವರುಣಂ ಅಗ್ನಿಮಾಹು ರಥೋ ದಿವ್ಯ ಸಸುಪರ್ಣೋ ಗರುತ್ಮಾನ್. ಅವನೇ ಇಂದ್ರ, ಅವನೇ ಮಿತ್ರ, ಅವನೇ ವರುಣ, ಅವನೇ ಗರುತ್ಮಾನ್. ಗರುತ್ಮಾನ್ ಅಂತ ಇನ್ನೊಂದು ಹೇಳ್ತಾ ಇದ್ದ. ಗರುತ್ಮಾನ್ ವರ್ಣನೆ ಎಲ್ಲೂ ಬೇರೆ ಕಡೆ ತುಂಬಾ ಜಾಸ್ತಿ ಬಂದಿಲ್ಲ. ಅದೊಂದು ಸ್ವಾರಸ್ಯಕರವಾದ ಅಂಶ ಇದೆ. ಗರುತ್ಮಾನ್ ಪರಮಾತ್ಮ ಒಂದು ರೂಪ. ಅದು ಗರುತ್ಮಂತನಲ್ಲಿ ಇರತಕ್ಕಂಥ, ಗರುಡನಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ಭಗವಂತನ ರೂಪ. ಇದೆಲ್ಲ ಗರುಡ ಅಂತೆಲ್ಲೋ ವೇದದಲ್ಲಿ ಬಂದಿದೆ ಅಂತ ಸುಮ್ಮನೆ ಈ ಗರುಡ ಹಾರಾಡ್ತಾ ಇರೋ ಇದು ಗರುಡ ಅಂತ ತೋರಿಸ್ತೇವಲ್ಲ, ಅದಲ್ಲಪ್ಪ. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಒಂದೇ ಇದೆ, ಅದನ್ನು ಒಂದಿರೋದನ್ನೇ ಋಷಿಗಳು ನಾನಾ ರೀತಿಯಾಗಿ ಕಂಡುಕೊಂಡಿರ್ತಕ್ಕಂಥ ಋಷಿಗಳು ನಾನಾ ರೀತಿಯಾಗಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಒಬ್ಬನ್ನೇ ಅಗ್ನಿ ಅಂತನೂ ಕರೀತಾರೆ, ಇಂದ್ರ ಅಂತನೂ ಕರೀತಾರೆ, ಮಿತ್ರ ಅಂತನೂ ಕರೀತಾರೆ. ಯಾಕೆಂತ ಅಲ್ಲಿರೋ ಗುಣ ವಿಶೇಷಗಳನ್ನ ಸಾಕ್ಷಾತ್ಕಾರ ಪಡ್ಕೊಂಡಿದ್ದಾರೆ ಅವರು. ಒಬ್ಬನೇ ಪರಮಾತ್ಮನಿಗೆ ನಾನಾ ಹೆಸರುಗಳು. ಹೀಗಾಗಿ ಇಡೀ ವೇದ ಏನ್ ಹೇಳ್ತಾ ಇದೆ, ವೇದೇಶ ಸರ್ವೈರ್ ಅಹಮೇವ ವೇದ್ಯ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಹಮೇವ ವೇದ್ಯ, ನನ್ನನ್ನು ಬಿಟ್ಟು ಇನ್ಯಾವುದೂ ಇಲ್ಲ. ಇಡೀ ವೇದದಲ್ಲಿ ನನ್ನನ್ನು ಮಾತ್ರ ಹೇಳ್ತಾ ಇದ್ದಾರೆ. ನಾನೇ ವೇದಗಳಿಂದ, ಎಲ್ಲ ವೇದಗಳಿಂದ ತಿಳಿಯಲ್ಪಡಬೇಕಾದವನು ನಾನು. ಹೀಗಾಗಿ ಆ ವೇದಗಳ ಮುಖ್ಯವಾದ ಪ್ರತಿಪಾದ್ಯ ಯಾವುದು ಅಂತಂದ್ರೆ ಅದು ಕೇವಲ ಪರಮಾತ್ಮ, ವಿಷ್ಣು. ಆ ಪರಮಾತ್ಮನಿಗೆ ಅನೇಕ ಹೆಸರುಗಳು. ನೀವು ಶಿವ ಅಂತ ಕರೆದ್ರೆ ನನ್ಗೇನು ಅಡ್ಡಿನೂ ಇಲ್ಲ, ತುಂಬಾ ಸಂತೋಷ. ನೀವು ಅಗ್ನಿ ಏನ್ ಕರೆದ್ರು ತುಂಬಾ ಸಂತೋಷ. ಯಾಕೆ ವೇದದಲ್ಲೇ ಕರೀತಾ ಇದಾರಲ್ಲ, ಋಷಿಗಳು ಹೇಳ್ತಾ ಇದ್ದಾರೆ. ಅಗ್ನಿ ಅಂತ ಅವನೇ ಸ್ತೋತ್ರ ಮಾಡ್ತಾ ಇದ್ದಾರೆ, ಮಿತ್ರ ಅಂತ ಅವನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರೋ ರುದ್ರ ಅಂತ ಕರೆದ್ರೆ ನಮ್ಗೆ ಯಾಕೆ ದುಃಖ ಯಾಕಾಗಬೇಕು? ಅಯ್ಯೋ ಎಷ್ಟು ಚೆನ್ನಾಗಿ ಪರಮಾತ್ಮ ಸ್ತೋತ್ರ ಮಾಡ್ತಾ ಇದ್ದೀರಪ್ಪ, ಬಹಳ ಸಂತೋಷ ಅಂತ ಅನ್ನಬೇಕು. ಇದು ಶ್ರೀಮದಾಚಾರ್ಯ ಹೇಳ್ಕೊಟ್ಟಿರ್ತಕ್ಕಂತಹ ಸಿದ್ಧಾಂತ ಇದೆ. ಶಿವ ಅಂತ ಅಂದ್ಬಿಟ್ಟಿದ್ದಾರೆ, ಅಲ್ಲೇ ಶಿವ ನಮ್ಮ ಸಂಬಂಧ ಇಲ್ಲ ಶಿವ ಅಂತ ಅಂದ್ಕೊಂಡು ಹೋಗೋದಲ್ಲ. ಪರಮಾತ್ಮನ ಒಂದು ರೂಪ ವಿಭೂತಿ, ಅದು ಪರಮಾತ್ಮನ ಒಂದು ರೂಪ ವಿಶೇಷ ಶಿವ ಅಂತ ಅನ್ನೋದು. ಶಿವನಲ್ಲಿ ಶಿವರೂಪನಾಗಿ ಪರಮಾತ್ಮ ಇದ್ದಾನೆ ಅಂತ ಅವನ ಗುಣ ವಿಶೇಷಗಳನ್ನು ಹೇಳ್ತಾ ಇದೆ ಆ ಮಂತ್ರ. ಇಡೀ ರುದ್ರಾಧ್ಯಾಯ ಇದೆ, ರುದ್ರಾಧ್ಯಾಯವೇ ಪರಮಾತ್ಮನನ್ನು ಹೇಳ್ತಾ ಇದೆ ಅಂತ ಹೇಳಿ ಸತ್ಯಧರ್ಮತೀರ್ಥರು ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅನೇಕರು ಬೇರೆಯವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹೀಗಾಗಿ ನಾವು ಅನೇಕ ಕಡೆ ಆ ದೇವತೆಗಳು ಇದ್ದಾರೆ, ಇಂದ್ರ ಮಿತ್ರ ಮುಂತಾದ ದೇವತೆಗಳು ಇದ್ದಾರೆ. ದೇವತೆಗಳ ಒಳಗೆ ಪರಮಾತ್ಮನು ಕೂಡ ಇದ್ದಾನೆ. ಆ ಪರಮಾತ್ಮನ ರೂಪ ವಿಶೇಷಗಳನ್ನ ಋಷಿಗಳು ತಮ್ಮ ತಪಸ್ಸಿನಿಂದ ನೋಡಿ ಅದನ್ನು ಸ್ತೋತ್ರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಖಿಲಾನ್ಮಾಯಿಕ ವೇದ್ಯ ಹರಿಹಿ ಅಂತ. ಎಲ್ಲ ವೇದಗಳಿಂದ ನಾವು ಯಾವುದನ್ನ ತಿಳ್ಕೊಳ್ಬಹುದು ಅಂತಂದ್ರೆ ಪರಮಾತ್ಮನನ್ನು ತಿಳ್ಕೊಳ್ಬಹುದು. ಎಲ್ಲ ಕಡೆ ನಾನಿದ್ದೇನೆ ಅಂತ ಅನ್ನೋದು ಒಂದು ಸರ್ವತ್ರ ಸಮದರ್ಶನ, ಅದು ಮುಖ್ಯ. ಒಬ್ರು ಆ ಕುರುಡ್ರು, 4 ಮಂದಿ ಕುರುಡ್ರು ಏನೊಂದು ಆನೆ ಹತ್ರ ಹೋದ್ರು. ಒಬ್ಬ ಬಾಲ ಹಿಡ್ಕೊಂಡ, ಒಬ್ಬ ಸೊಂಡೆ ಹಿಡ್ಕೊಂಡ, ಇನ್ನೊಬ್ಬ ಕಾಲ ಹಿಡ್ಕೊಂಡ, ಏನೋ ಕಂಬ ಇದೆ ಏನೋ ಒಂದು ಇದಿದೆ ಅಂತ ಅನ್ಕೊಂಡು ಹಿಂಗಾಯ್ತು ಅಂತ ಕಥೆ ಹೇಳ್ತಾರಲ್ಲ, ಹಾಗಾಗಬಾರದು. ನಮ್ಮ ಕಣ್ಣು, ಅಂತರಂಗದ ಕಣ್ಣು ತೆಗಿಬೇಕು, ವಿವೇಕ ದೃಷ್ಟಿ ತೆಗಿಬೇಕು. ನಮಗೆ ವಿವೇಕ ದೃಷ್ಟಿ ಅಂತ ಅನ್ನೋದು ನಮಗೆ ಉನ್ಮುಖವಾಗಬೇಕು. ಆವಾಗ ಇಡೀ ವೇದಗಳಲ್ಲಿ ಪರಮಾತ್ಮನು ಯಾವ ರೀತಿಯಾಗಿ ಪ್ರತಿಪಾದನೆ ಆಗಿದ್ದಾನೆ ಅಂತ ಅನ್ನೋದು, ಪರಮಾತ್ಮನ ಪ್ರತಿಪಾದನೆ ಯಾವ ರೀತಿಯಾಗಿ ವೇದನೆ ಮಾಡ್ತಾ ಇದೆ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇನ್ನೊಂದು ಸುಬಾಲೋಪನಿಷತ್ತಿನ ಒಂದು
ಸುಬಾಲ ಉಪನಿಷತ್ತು ಇವತ್ತಿಗೂ ಕೂಡ ಸಿಗತಕ್ಕಂತಹ ಉಪನಿಷತ್ತು. ಪ್ರಾಚೀನರು ಇದು ಎಲ್ಲರೂ ಕೂಡ ಇದನ್ನು ಪರಿಗ್ರಹ ಮಾಡಿದ್ದಾರೆ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲರೂ ಕೂಡ ಪರಿಗ್ರಹ ಮಾಡಿರ್ತಕ್ಕಂಥ ಸುಬಾಲೋಪನಿಷತ್ತು. ಏಷ ಸರ್ವಜ್ಞ, ಏಷ ಸರ್ವೇಶ್ವರ, ಏಷ ಸರ್ವಾಧಿಪತಿ, ಏಷ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪರಮಾತ್ಮ ನಾರಾಯಣ. ನೋಡಿ, ನೈವೇಹ ಕಿಂಚನ ಅಗ್ರ ಆಸೀತ್ ಅಮೂಲಂ ಅನಾಧಾರಂ ಇಮಃ ಪ್ರಜಾ ಪ್ರಜಾಯಂತೆ ದಿವ್ಯೋ ದೇವ ಏಕೋ ನಾರಾಯಣ ಚಕ್ಷುಶ್ಚ ದೃಷ್ಟವಿಂಚ ನಾರಾಯಣ. ಅವನು ಎಲ್ಲ ಕಡೆ ನಮ್ಮ ಚಕ್ಷುಸ್ನಲ್ಲೂ ಅವನೇ ಇರೋದು. ನಾವು ಯಾವ್ದನ್ನ ನೋಡ್ತಾ ಇದೀವಿ ಅದರಲ್ಲೂ ಕೂಡ ನಾರಾಯಣನೇ ಇದ್ದಾನೆ. ನಾವು ಯಾವುದನ್ನು ಮೂಸ್ತಾ ಇದೀವಿ ಆ ಮೂಸೋದ್ರಲ್ಲಿ ಪರಮಾತ್ಮ ಇದ್ದಾನೆ. ಮೂಸುವ ಇಂದ್ರಿಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಪ್ರತಿಯೊಂದಕ್ಕೂ ಕೂಡ ನಾರಾಯಣನೇ ಆಧಾರ. ನಾರಾಯಣ ಉದ್ಭವ ಸಂಭವ ದಿವ್ಯೋ ದೇವ ಏಕಃ ನಾರಾಯಣ ಮಾತಾ ಪಿತಾ ಭ್ರಾತಾ ನಿವಾಸ ಶರಣಂ ಸುಹೃತ್ ಗತಿರ್ನಾರಾಯಣ. ನೋಡಿ, ಸುಬಾಲೋಪನಿಷತ್ತು ಸಿಕ್ತಾ? ಆಮೇಲೆ ನೆಕ್ಸ್ಟ್ ಇದರಲ್ಲಿ ಒಂದು ಹೇಳಿ ಮುಗಿಸ್ಬಿಡ್ತೀನಿ. ಅದೊಂದು ಮುಖ್ಯವಾದ ವಿಷಯ ಇದೆ. ಆಮೇಲೆ ಮುಂದೆ ನೋಡೋಣ. ಅಗ್ನೇರಾದಿತ್ಯಮಸಿ ಕಾಣಿಸ್ತಾ ಇದೆ ಅಲ್ಲಿ. ಅಗ್ನೇರಾತಿಥ್ಯಮಸಿ ಅಂತ ಒಂದು ಈ ತೈತ್ರಿಯ ಆರಣ್ಯಕದ ತೈತ್ರಿಯ ಸಂಹಿತೆಯ ಒಂದು ಮಂತ್ರ ಇದು. ಇದು ಆತಿಥ್ಯೇಷ್ಟಿ ಅಂತ ಒಂದು, ಅದು ಯಾಗದಲ್ಲಿ ಬಂದ ದೇವತೆಗಳಿಗೆ ಆತಿಥ್ಯೇಷ್ಟಿ ಅಂತ ಒಂದು ಮಾಡಬೇಕು ಅಂತ. ಅತಿಥಿಗಳಿಗೆ ಸತ್ಕಾರ ಮಾಡಲ್ವಾ? ಹಾಗೆ ಸಾಮವೇದದಲ್ಲಿ ಸೋಮಯಾಗದಲ್ಲಿ ಆದಿತ್ಯೇಷ್ಟಿ ಅಂತ ಒಂದು ಮಾಡ್ತಾರೆ. ಅದಕ್ಕೆ ಸರಿ, ಬಂದ ದೇವತೆಗಳು ಎಲ್ಲ ದೇವತೆಗಳು ಬರ್ತಾ ಇದ್ದಾರೆ ಅಂತ. ಎಲ್ಲ ದೇವತೆಗಳು ಬಂದ್ರೆ ಆಹುತಿ ಯಾರಿಗೆ ಕೊಡಬೇಕು? ಅಗ್ನೇರ ಆತಿಥ್ಯಮಸಿ ವಿಷ್ಣುವೇತ್ವ. ಅಗ್ನಿಗೆ ಆತಿಥ್ಯ ಕೊಡ್ತಾ ಇರೋದು ಯಾರಿಗೆ? ಸೋಮಸ್ಯ ಆತಿಥ್ಯಮಿತಿ ವಿಷ್ಣುವೇತ್ವ. ಅಗ್ನಿ ಆತಿಥ್ಯ, ಅಗ್ನಿಗೆ ಆತಿಥ್ಯ ಮಾಡಬೇಕು. ಕೊಡ್ತಾ ಇರೋದು ಯಾರಿಗೆ ಅಂತ ವಿಷ್ಣುವಿಗೆ ಕೊಡ್ತಾ ಇದ್ದೇವೆ. ಸೋಮನಿಗೆ ಕೊಡಬೇಕು, ವಿಷ್ಣುವಿಗೆ ಕೊಡ್ತಾ ಇದ್ದೇವೆ. ಇದು ಹಿಂಗ್ಯಾಕೆ ಅಂತ ಕೇಳಿದ್ರೆ ಸಾಯಣಾಚಾರ್ಯ ವ್ಯಾಖ್ಯಾನ ಏನ್ ಮಾಡಿದಾರೆ ನೋಡ್ರಿ. ಹಂಗಲ್ಲಪ್ಪ, ಒಬ್ಬ ರಾಜ ಬರ್ತಾನೆ, ರಾಜನ ಜೊತೆಗೆ ಅನೇಕ ಭೃತ್ಯರು ಬರ್ತಾರೆ. ಭೃತ್ಯರಿಗೆ ಪ್ರತ್ಯೇಕವಾಗಿ ಆತಿಥ್ಯ ಮಾಡ್ತೀವ ನಾವು ಅಲ್ಲಿ? ಭೃತ್ಯರಿಗೆ ಆತಿಥ್ಯ ಮಾಡಲ್ಲ ನಾವು. ರಾಜನಿಗೆ ಮಾಡಿದ್ರೆ ಸಾಕು. ರಾಜನಿಗೆ ಮಾಡಿದ್ದನ್ನೇ ಅವ್ರು ತಗೋತಾರೆ. ಸ್ವಾಮಿಗಳು ಪಾಲ್ ಪೂಜೆಗೆ ಬರ್ತಾರೆ. ಸ್ವಾಮಿಗಳು ಬಂದ್ರು, ಅವ್ರ ಶಿಷ್ಯರು 4 ಮಂದಿ ಬರ್ತಾರೆ. ಎಲ್ಲಾರು ಪಾಲ್ ಪೂಜೆ ಮಾಡ್ತೀರಾ ನೀವು? ಅವರು ಶ್ರೇಷ್ಠ ಬ್ರಾಹ್ಮಣರು ಇರ್ಬೋದು, ಶ್ರೇಷ್ಠ ವಿದ್ವಾಂಸರು ಇರ್ಬೋದು. ಮುಖ್ಯರಾದವರಿಗೆ ನಾವು ಆತಿಥ್ಯವನ್ನು ಮಾಡೋದು. ಅವರು ಸಾಯಣಾಚಾರ್ಯ ಬರೆದಿರೋದು. ಅತ್ರ ವಿಷ್ಣು ಏಕ ಏವ ಹವಿಷೋ ದೇವತಾ ಅಗ್ನ್ಯಾದೇಶು ತದನುಚರಾಹ. ಅಗ್ನ್ಯಾದಿಗಳು ವಿಷ್ಣುವಿನ ಅನುಚರರು ಅಂತ ಸಾಯಣಾಚಾರ್ಯ ಬರೀತಾ ಇರೋದು, ನಾವಲ್ಲ. ಭಟ್ಟಭಾಸ್ಕರ ಇದನ್ನೇ ಬರೆದಿದ್ದಾರೆ. ಲೋಕೆ ಸ್ವಾಮಿ ದೀಯಮಾನೇನ ದ್ರವ್ಯೇಣ ತದನುಚರಾಹ ಅಪಿ ಪರಿತುಷ್ಯಂತೆ. ಸ್ವಾಮಿಗೆ, ರಾಜನಿಗೆ, ಮುಖ್ಯನಾದವನಿಗೆ ಏನು ಆತಿಥ್ಯವನ್ನು ಮಾಡಿದ್ರೆ ಅವನ ಅನುಚರರು ಅದರಿಂದನೇ ಸಂತೋಷ ಪಡ್ತಾರೆ. ತಸ್ಮಾದತ್ರ ಅಜ್ಞಾದೀನಾಂ ಇದಂ ಹವಿಹಿ ಭವತಿ ಆತಿಥ್ಯಮಿತಿ ಸಾಯಣಾಚಾರ್ಯ. ಶಂಕರಾಚಾರ್ಯರ ಭಾಷ್ಯವನ್ನು ನೋಡಿದರೆ ಅವರು ಇಡೀ ಗ್ರಂಥ, ನಮ್ಮ ಎಲ್ಲಾ ಗ್ರಂಥಗಳಲ್ಲೂ ವಿಷ್ಣುವಿನ ಸ್ತೋತ್ರ ಮಾಡಿದ್ದಾರೆ, ಅದು ಬೇರೆ ವಿಷಯ. ಅವರ ತತ್ವ ಇತ್ಯಾದಿಗಳು ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ. ಆದ್ರೆ ಅವರು ಎಲ್ಲಿ ನೋಡಿದ್ರು ಕೂಡ ದೇವತೆ, ಪರದೇವತೆ, ಈಶ್ವರ ಯಾರು ಅಂತಂದ್ರೆ ಅವ್ರು ಹೇಳ್ತಕ್ಕಂಥ ಮಾತು ಒಂದೇ ಒಂದು, ಅವ್ರು ಆಡ್ತಕ್ಕಂಥ ಶಬ್ದ ಒಂದೇ ಒಂದು, ವಿಷ್ಣು ನಾರಾಯಣ ವಾಸುದೇವ. ಸ್ವಧ್ವನ ಪಾರಮಾತ್ಮ ತದ್ವಿಷ್ಣು ಪರಮಂ ಪದಂ. ತದ್ವಿಷ್ಣು ನೋಡಿ, ವಿಷ್ಣು ಅಂತ ವ್ಯಾಪನಶೀಲಸ್ಯ ಪರಬ್ರಹ್ಮಣ. ವ್ಯಾಪನಶೀಲ ಅಂದ್ರೆ ಪರಬ್ರಹ್ಮಣ. ವಾಸುದೇವಾಖ್ಯಸ್ಯ ಪರಮಂ ಪರಂ ಪ್ರಕೃಷ್ಟಂ ಸ್ಥಾನಂ. ವಾಸುದೇವಾಖ್ಯಸ್ಯ ಅಂತಿದೆ. ವಾಸುದೇವಾಖ್ಯಸ್ಯ ಅಂತ ಅದು ಯಾಕೆ ಕಾಣಿಸ್ತಾ ಇಲ್ವೇ ನೋಡಿ? ಸಗುಣ ಬ್ರಹ್ಮ ಅಲ್ಲ, ಸ್ವಧ್ವನ ಪಾರಮಾತ್ಮೋದಿ ತದ್ವಿಷ್ಣು ಪರಮಂ ಪದಂ. ಈ ಸಂಸಾರದಲ್ಲಿ ಸಿಕ್ಕಾಕೊಂಡವರು ಕಷ್ಟಪಡೋರಿಗೆಲ್ಲ ಇದು. ಅಧ್ವನ ಪಾರಮಾತ್ಮೋತಿ, ಇಡೀ ಪ್ರಪಂಚವನ್ನು ದಾಟಿ ಅವನು ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದ್ರೆ ವಾಸುದೇವಾಖ್ಯಸ್ಯ ಸ್ಥಾನಂ ಗಚ್ಚತಿ. ನಾನ್ ಬರೀತಾ ಇರೋದಲ್ಲ ಇದು, ಶಂಕರಾಚಾರ್ಯ ಹೇಳ್ತಕ್ಕಂಥ ಮಾತು. ಸರ್ವಗತಸ್ಯಾಪಿ ಬ್ರಹ್ಮಣ ಉಪಲಬ್ಧಾರ್ಥಂ ಸ್ಥಾನ ವಿಶೇಷೋ ನವಿರುದ್ಧತೆ ಶಾಲಿಗ್ರಾಮ ಏವ ವಿಷ್ಣು. ಶಾಲಿಗ್ರಾಮದಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ವಿಷ್ಣು ಇರ್ತಾನೆ ಅಂತ ಹೇಳ್ತಾ ಇದ್ರು. ಉತ್ತಮ ಪುರುಷ ಸ್ತನ್ಯ. ಯಾರು ಉತ್ತಮ ಪುರುಷ ಸ್ತನ್ಯ ಅಂತಂದ್ರೆ ನೋಡಿ, ಉತ್ತಮ ಉತ್ಕೃಷ್ಟತಮ ಪುರುಷಸ್ತು ಅನ್ಯ ಅತ್ಯಂತ ವಿಲಕ್ಷಣ ಆಭ್ಯಾಂ ಪರಮಾತ್ಮ. ಯಾರು? ಈಶ್ವರ ಸರ್ವಜ್ಞ ನಾರಾಯಣಾಖ್ಯ ಈಶಂಶೀಲ.
ಹೇಳ್ತಾ ಇರೋದು ಯಾರು? ಅವರು ವಿಷ್ಣು ಸರ್ವೋತ್ತಮತ್ವವಾದಿಗಳೇ. ಅವರು ಅದ್ರ ಬಗ್ಗೆ ನೀವು ನಮಗೆ ವಿಪ್ರತಿಪತ್ತಿ ಅಂತ ಅನ್ನೋದಿಲ್ಲ, ಶಂಕರಾಚಾರ್ಯಗೂ ಇಲ್ಲ. ಯಾರಾದ್ರೂ ತಿಳ್ಕೊಂಡಿದ್ರು ಅದು ಬೇರೆ ವಿಷಯ. ಹೀಗಾಗಿ ಅವರ ಸಕಲ ಗ್ರಂಥಗಳಲ್ಲೂ ಇದೇ ರೀತಿಯಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಅವರ ಬ್ರಹ್ಮಸೂತ್ರ ಭಾಷೆ ಆಗಿರ್ಬೋದು, ಅವರ ಉಪನಿಷತ್ ಭಾಷೆ ಆಗಿರ್ಬೋದು, ಗೀತಾ ಭಾಷೆ ಆಗಿರ್ಬೋದು. ಅದರಿಂದಾಗಿ ಇಡೀ ವೇದದಲ್ಲಿ ಏನನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ವಿಷ್ಣುವನ್ನು ಹೇಳ್ತಾ ಇದ್ದಾರೆ. ಆದರೆ 3 ಲೆವೆಲ್ ಇದೆ. ಒಂದು ಲೆವೆಲಲ್ಲಿ ಸರ್ವೋತ್ತಮನಾದ ವಿಷ್ಣುವನ್ನು ಹೇಳ್ತಾರೆ. ಅದು ಜ್ಞಾನಿಗಳಿಗೆ ಸ್ಪಷ್ಟವಾಗಿ ವಿಚಾರ ಮಾಡತಕ್ಕಂಥವ್ರಿಗೆ ಕಾಣತಕ್ಕಂಥದ್ದು. ಸ್ವಲ್ಪ ವಿಚಾರ ಮಾಡಿದರೂ ಕೂಡ ವಿಷ್ಣುವನ್ನು ಹೇಳೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅದಕ್ಕಿಂತ ಸ್ವಲ್ಪ ಕೆಳಗಿನ ಲೆವೆಲಲ್ಲಿ ನೋಡಿದ್ರೆ ಆಯಾ ದೇವತೆಗಳನ್ನು ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಕೂಡ ಇದೆ. ದೇವತೆಗಳನ್ನು ಕೂಡ ಪ್ರತಿಪಾದನೆ ಮಾಡತಕ್ಕಂಥದ್ದು ಅದು ಕೂಡ ವೇದದಲ್ಲಿದೆ. ಅಧ್ಯಾತ್ಮಾರ್ಥ ಇನ್ನೊಂದಿದೆ ಎಲ್ಲ ವೇದಗಳಿಗೂ ಕೂಡ. ಹೊರಗಿನ ಬಾಹ್ಯ ಯಜ್ಞ ಅಂತ ಅನ್ನೋದು ಹೇಗೆ ಒಂದು ಅರ್ಥವೋ ಹಾಗೆ ಅಧ್ಯಾತ್ಮಾರ್ಥವೂ ಕೂಡ ಅವರಿಗೆ ಸಂಬಂಧಪಟ್ಟದ್ದು. ನಮ್ಮಲ್ಲಿ ಶರೀರದಲ್ಲಿ ಆಗತಕ್ಕಂತಹ ಜ್ಞಾನ ಯಜ್ಞ ಆ ಒಂದು ವಿಷಯವೂ ಕೂಡ ಇಡೀ ವೇದದಲ್ಲಿ ಬಂದಿರೋ. ಹೀಗಾಗಿ ತ್ರಯೋರ್ಥ ಸರ್ವವೇದೇಶು, ಇಡೀ ವೇದಗಳಿಗೆ 3 ಅರ್ಥ. 3 ಅರ್ಥ ಅಂತಂದ್ರೆ ಏನು? ಹಾಗಾದ್ರೆ ಒಂದು ಅರ್ಥ ಬೇರೆಯವರಿಗೆ ಹೋಯ್ತಲ್ಲ. ಈಗ ಆಯಾ ದೇವತೆಗಳಿಗೆ ಹೋಯ್ತು ಅಂತ ಹಾಗಾದ್ರೆ ಏನು ನಿಮ್ಮ ಕಥೆ ಅಂತಂದ್ರೆ ಆ ದೇವತೆಗಳು ಇದೆ, ದೇವತೆಗಳನ್ನು ಹೇಳ್ತಾ ಇದೆ, ದೇವತೆಗಳಲ್ಲಿರೋ ಪರಮಾತ್ಮನ ರೂಪ ವಿಶೇಷವನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವೇದಗಳನ್ನು ಕೂಡ ನಾವು ತಿಳ್ಕೊಂಡ್ರೆ ಇದು ಸಾಕ್ಷಾತ್ತಾಗಿ ಪರಮಾತ್ಮನೇ ಪ್ರತಿಪಾದ್ಯ ಅಂತ ಅನ್ನೋದು, ವಿಷ್ಣುವೇ ಪ್ರತಿಪಾದ್ಯ ಅಂತ ಅನ್ನೋದು ಅದು ವೇದಗಳು ಹೇಳ್ತಕ್ಕಂಥ ವಿಷಯ. ಇದು ಮಧ್ವಾಚಾರ್ಯ ಏನು ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ವೇದಗಳು ಹೇಳ್ತಾ ಇದ್ದೇನೆ, ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಸಿದ್ಧಾಂತ ಯಾರ್ದು ಅಂತ ಕೇಳಿದ್ರೆ ಇದು ವೈದಿಕ ಸಿದ್ಧಾಂತ. ಇದು ಯಾರ ಸಿದ್ಧಾಂತ? ಮಧ್ವಾಚಾರ್ಯ ಸಿದ್ಧಾಂತ. ಸರಿ, ಮಧ್ವಾಚಾರ್ಯ ಹೇಳಿರ್ಬೋದಿಲ್ಲ ಅಂತಲ್ಲ, ಸಿದ್ಧಾಂತ ಯಾರ್ದು ಅಂತ ಕೇಳಿ ವೇದವ್ಯಾಸದೇವರ ಸಿದ್ಧಾಂತ ಅಂತ. ಮಧ್ವ ಸಿದ್ಧಾಂತ ಅಂತ ಹೇಳೋದು ನಾವು ಭಕ್ತಿಯಿಂದ ನಾವು ಶ್ರೀಮದಾಚಾರ್ಯ ಅನುಯಾಯಿಗಳು, ಅದು ಬೇರೆ ವಿಷಯ. ಸಿದ್ಧಾಂತ ಯಾರ್ದು? ವೇದವ್ಯಾಸದೇವರ ಸಿದ್ಧಾಂತ, ವೇದಗಳ ಸಿದ್ಧಾಂತ. ಹೀಗಾಗಿ ಈ ಒಂದು ಪ್ರಮುಖವಾದ ವಿಷಯ ಎಲ್ರಿಗೂ ಕೂಡ ಮತ್ತೆ ಮತ್ತೆ ಸಂದೇಹ ಬರತಕ್ಕಂತಹದ್ದು. ಆ ವೇದಗಳ ಸ್ವರೂಪ ಏನು, ಯಾಕೆ ವೇದಗಳನ್ನ ನಂಬಬೇಕು ಅಂತ ಅನ್ನೋದು ಪ್ರಮುಖವಾದ. ಇವತ್ತು ಯಾಕೆ ಅಂತಂದ್ರೆ ವೇದಗಳನ್ನ ನಂಬಬಾರದು ಅಂತ ಅನ್ನೋದನ್ನ ಹೇಳಲಿಕ್ಕೆ ಸಾವಿರಾರು ಮಂದಿ ನಿಂತುಕೊಂಡಿದ್ದಾರೆ. ವೇದಗಳನ್ನ ನಂಬ್ರಿ ಅಂತ ಹೇಳೋರು ಯಾರು ಕೂಡ ತುಂಬಾ ಕೆಲವೇ ಜನ. ವೇದ ಅಂತ ಅನ್ನೋದೇ ಒಂದು ಅಬದ್ಧ, ಇದು ಒಂದು ಏನು ಶಬ್ದಜಾಲ. ಏನು ಇವು ದನ ಕುರಿ ಕಾಯೋರು ಅವರಿಗಿಂತ ಇವರು ಪಾಸ್ಟೋರಲ್ಸ್ ಅಂತ ಪಾಶ್ಚಾತ್ಯರು ಹೇಳಿದ್ದೇ ಇದನ್ನ. ವೇದಗಳು ಅಂತ ಋಗ್ವೇದ ಋಷಿಗಳು ಯಾರು ದೇ ಆರ್ ನಥಿಂಗ್ ಮೋರ್ ದೆನ್ ಪಾಸ್ಟೋರಲ್ ಪೀಪಲ್. ಏನು ದನ ಕಾಯಿಸ್ಕೊಂಡು ಅಲ್ಲಿಂದ ವೆಸ್ಟರ್ನ್ ಏಷ್ಯಾದಿಂದ ಬಂದರು, ಅವರೇ ಇಲ್ಲೆಲ್ಲ ವೇದಗಳನ್ನೆಲ್ಲ ಬರೋದ್ರು ಅಂತ. ಎಲ್ಲಿದೆಪ್ಪ ಪ್ರಮಾಣ? ಯಾರಾದ್ರು ಹೇಳಿದಾರ? ಅಲ್ಲಿಂದ ಬಂದ್ವಿ ಅಂತ ಎಲ್ಲ ಹೇಳಿದಾರ? ಯಾರಾದ್ರು ಬರೆದಿದಾರ? ನಮ್ಮ ಇಡೀ ಭಾರತದ ಯಾವುದೇ ಒಂದು ಜನ ಸಮುದಾಯದಲ್ಲೂ ಕೂಡ ನಾವು ಬೇರೆ ಕಡೆಯಿಂದ ಬಂದ್ವಿ ಅಂತಿಲ್ಲ. ಎಲ್ಲ ಇಲ್ಲೇ ಇದೀವಿ ಅಂತ, ಎಲ್ಲ ನಮ್ಮ ಒಂದು ಸಾಹಿತ್ಯದಲ್ಲಿ ಇಲ್ಲೇ ಇದೀವಿ ಅಂತ ಇದೆ. ಆದ್ರೆ ಅಂತಹ ವೇದಗಳು ಇಲ್ಲ, ನಿಮಗೇನಂದು ಇದೆಲ್ಲ ವೇಸ್ಟ್ ಬಾಡಿ, ವೇದ ಸಾರ್ ಚೈಲ್ಡಿಶ್ ಥಿಂಗ್ಸ್ ಅಂತ ಮ್ಯಾಕ್ಸ್ ಮುಲ್ಲರ್ ಹೇಳಿ ಇವತ್ತಿಗೂ ಕೂಡ ಅಂತ ಮ್ಯಾಕ್ಸ್ ಮುಲ್ಲರ್ ಅವರ ಪುತ್ರರು ಇವತ್ತಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ಮಂದಿ ಇದ್ದಾರೆ. ವೇದಗಳನ್ನು ಕೆಡಿಸ್ಬೇಕು ಅಂತನವರೇ ಬಹಳ ಮಂದಿ ಇರೋರು. ಅದರಿಂದಾಗಿ ಆ ವೇದಗಳ ಮಹತ್ವ ಅಂತ ಅನ್ನೋದು ಕೂಡ, ವೇದಗಳ ಪ್ರಾಮಾಣ್ಯದ ವಿಷಯದ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕಾದ್ದು ಬಹಳ ಮುಖ್ಯವಾದ ಸಂಗತಿ ಅಂತ ಅನ್ನೋದು ಅಷ್ಟೇ. ಇವತ್ತು ಕೆಲವು ವಿಷಯಗಳನ್ನು ಹೇಳಿದ್ದೀನಿ. ಎಲ್ಲ ತುಂಬ ಒಂದು ಶ್ರದ್ಧೆಯಿಂದ ಸಮಯ ಮಾಡ್ಕೊಂಡು ಕೇಳಿದರೆ ಎಲ್ರಿಗೂ ಕೂಡ ನಮ್ಮ ಧನ್ಯವಾದಗಳು. ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶ ವಿಶ್ವದಂ ವಂದೇ ತ್ರಿವಿರಾಟ್ ಚಕ್ರವರ್ತಿನಿ. ಏನು ಪ್ರಶ್ನೆಗಳು ಯಾರಿಗೂ ಏನಿದ್ದಂಗೆ? ಹಂಗಲ್ಲ, ಸಮಯ ಬೇರೆ ಆಯ್ತು. ಹಿಂಗಾಗಿ ಪಂಚರಾತ್ರಗಳ ಬಗ್ಗೆ ನಿಮ್ಗೆ ಇನ್ನೊಂದು ಲೆಕ್ಚರ್ ಕೊಡೋಣ ಅಂತ ಉಪಲಬ್ಧ ಇದೆ. ಯಾಕಂದ್ರೆ ಈಗ ಜಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದ್ವಿ, ಪಂಚರಾತ್ರಗಳ ಬಗ್ಗೆ ನೆಕ್ಸ್ಟ್ ಸ್ಟಡಿ ಮಾಡೋಣ ಅಂತ. ಒಂದು ಲೇಖನವನ್ನು ಕೂಡ ನಾನು ಬರೆದಿದ್ದೇನೆ, ನನ್ನ ಅಕಾಡೆಮಿಯ ಎಜು ಪೇಜಲ್ಲಿ ಇದೆ. ಅದು ಪಂಚರಾತ್ರ ಆ್ಯಂಡ್ ಮಧ್ವಾಚಾರ್ಯ ಅಂತ ಹೇಳಿ, ಮಧ್ವಾಚಾರ್ಯರ ದೃಷ್ಟಿಯಿಂದ ಪಂಚರಾತ್ರಗಳ ಮಹತ್ವ ಏನು, ಯಾಕೆ ಮಧ್ವಾಚಾರ್ಯರ ಆ ಪಂಚರಾತ್ರಗಳನ್ನ ಓದ್ರಿ ಅಂತ ಹೇಳಿದ್ದಾರೆ ಅಂತ ಅನ್ನೋದು ಒಂದು ಬರೆದಿದ್ದೀವಿ. ಇನ್ನು ವಿಸ್ತಾರವಾಗಿ ಒಂದೊಂದು ಗ್ರಂಥಗಳಲ್ಲಿ ತೆಗೆದು ಅದನ್ನ ಮಾಡಬೇಕು. ನೀವು ವೇದದಲ್ಲೇ ಅದು ಬರುತ್ತೆ ಅಂತ ಹೇಳಿದ್ರೆ ಅದು
ಅದು ಅದೇ ಆ ಪಂಚರಾತ್ರ ಅಂತಂದ್ರೆ ಏನು ಒಂದು ಪಂಚರಾತ್ರ ಶ್ರುತಿ ಅದು. ಪಂಚರಾತ್ರ ಶ್ರುತಿ ಬೇರೆ, ಪಂಚರಾತ್ರ ಸ್ಮೃತಿ ಬೇರೆ. ಆದ್ರಿಂದನೇ ಪಂಚರಾತ್ರ ಮೃಗಾದ್ಯಾಶ್ಚ ಸರ್ವಮೇಕಂ ಪುರಾಭವತು ಅಂತ ಹೇಳಿ ಅದು ಆ ಪಂಚರಾತ್ರ ಶ್ರುತಿಗೆ ಮೂಲ ಶ್ರುತಿ ಅಂತನೂ ಹೆಸರು, ಅದಕ್ಕೆ ಮೂಲಾಮ್ನಾಯ ಅಂತ ಹೆಸರು. ಅದನ್ನ ಬೇರೆ ಬೇರೆಯವರು ಉಲ್ಲೇಖ ಮಾಡಿದ್ದಾರೆ. ಈಗ ಅದನ್ನ ನಾವು ಪೂರ್ಣ ಪ್ರಜ್ಞ ಸಂಶೋಧನಾ ಮಂದಿರದಿಂದ ಮಾಡಬೇಕು ಅಂತ ಶ್ರೀಪಾದಂಗಳವರು ಆಜ್ಞೆ ಮಾಡಿದ್ದಾರೆ. ಹೀಗಾಗಿ ಅದು ಅವಶ್ಯವಾಗಿ ಆಗತ್ತೆ. ಅದರ ಅನೇಕ ಗ್ರಂಥಗಳು ಇವತ್ತಿಗೂ ಕೂಡ ಉಪಲಬ್ಧ ಇದೆ. ನಾವು ಐದಂ ಪ್ರಾಥಮ್ಯನ ಇಲ್ಲ ಗ್ರಂಥನೇ ಎಲ್ಲೂ ಇಲ್ಲ, ನಾವು ಏನೋ ಫಸ್ಟ್ ತೊಗೊಂಡು ಬರ್ತಾ ಇದ್ದೀವಿ ವೇದವ್ಯಾಸ ಥರ ಅಂತನೂ ಹಂಗೇನಲ್ಲ. ಅನೇಕ ಗ್ರಂಥಗಳು ಪ್ರಿಂಟ್ ಆಗಿದೆ, ಅದ್ರ ನೂರಾರು ಗ್ರಂಥಗಳು ಪ್ರಿಂಟ್ ಆಗದೆ ಉಳಿದಿದೆ. ಏನು ಇನ್ನೂ ಹೇಳ್ತೀನಿ, ಅವರ ಹೆಸರು ಡೇನಿಯಲ್ ಅಂತ ಒಬ್ಬರು ಅಮೇರಿಕದ ಒಬ್ಬರು ಪ್ರೊಫೆಸರ್ ಅಲ್ಲಿ. ಅವರೇನಂದ್ರೆ ಭಾರತ ದೇಶಕ್ಕೆ ಬಂದು ಇಲ್ಲಿ ತಮಿಳುನಾಡಲ್ಲಿ ಓಡಾಡಿ ನೂರಾರು ಪಂಚರಾತ್ರ ಗ್ರಂಥಗಳ ತಾಳೆಗರಿಗಳನ್ನು ಸಂಗ್ರಹ ಮಾಡಿ ಎಲ್ಲಿ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ ಅಂತಂದರೆ ಅಮೇರಿಕಾದ ಓಹಿಯೋ ಸ್ಟೇಟ್ ಲೈಬ್ರರಿಯಲ್ಲಿ ಇಟ್ಟಿದ್ದಾರೆ. ಏನು ಅಲ್ಲಿರೋ ಅವರು ಸಂಗ್ರಹ ಇಲ್ಲಿದ್ರೆ ಏನಾಗ್ತಿತ್ತು ಬಿಡ್ತಿತ್ತು, ಸಂಗ್ರಹ ಮಾಡಿರ್ತಿದ್ರೋ ರಕ್ಷಣೆ ಮಾಡಿರ್ತಿದ್ರೋ ಇಲ್ಲೋ ಅದು ಬೇರೆ ವಿಷಯ. ಇವತ್ತಿಗೂ ಕೂಡ ಅಲ್ಲಿ ಆ ಎಲ್ಲ ಗ್ರಂಥಗಳು ಉಪಲಬ್ಧವಾಗಿದೆ. ಅವ್ರ ಜೊತೆ ನಾವು ಸಂಪರ್ಕವನ್ನು ಕೂಡ ಮಾಡಿದ್ವಿ. ಎಲ್ಲ ಗ್ರಂಥ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ರಿ ಅಂತಂದ್ರೆ ಅವರು ಸತ್ತು ಹೋದ್ರಿ. ಈಗ ಅದರ ಪಂಚರಾತ್ರ ಗ್ರಂಥಗಳ ಬಗ್ಗೆ ಸ್ಟಡಿ ಮಾಡಿ ಅವರು ಫಸ್ಟು ಅಷ್ಟು ವಿಸ್ತಾರವಾಗಿ ಸ್ಟಡಿ ಮಾಡಿದವರು ಅವರು. ಅದಕ್ಕಿಂತ ಮೊದಲು ಇನ್ನೊಬ್ಬರು ಓಟೋ ಶ್ರೋಡರ್ ಅಂತ ಅವರು ಸ್ಟಡಿ ಮಾಡಿದರು. ಕೆಲವು ಗ್ರಂಥಗಳನ್ನ ಅವರು ಪ್ರಿಂಟ್ ಮಾಡಿದರು. ಇವರು ಒಂದೆರಡು ಗ್ರಂಥಗಳನ್ನ ಇವರು ಪ್ರಿಂಟ್ ಮಾಡಿದ್ದಾರೆ. ಆದರೆ ಮುಖ್ಯವಾಗಿ ಪಂಚರಾತ್ರ ಗ್ರಂಥಗಳ ಬಗ್ಗೆ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೇನೆ. ನಮ್ಮ ವೈಷ್ಣವ ದೇವಸ್ಥಾನಗಳಲ್ಲಿ ಪಂಚರಾತ್ರ ಆಗಮದ ಅನುಸಾರವಾಗಿ ಪೂಜಾ ಮತ್ತು ಇತರ ಎಲ್ಲ ಉತ್ಸವ ವಿಧಿಗಳನ್ನೆಲ್ಲ ಪಂಚರಾತ್ರ ಅಥವಾ ವೈಖಾನಸ. ಮಧ್ವಾಚಾರ್ಯರು ತುಂಬ ಒತ್ತು ಕೊಟ್ಟದ್ದು ವೈಖಾನಸಕ್ಕಿಂತ ಪಂಚರಾತ್ರದ ಬಗ್ಗೆ. ಆ ಪಂಚರಾತ್ರದಲ್ಲಿ ಆ ಫ್ರಾಗ್ಮೆಂಟ್ಸ್ ಏನಿದೆ ಅಂತಂದ್ರೆ ಅದೆಲ್ಲ ಹೆಚ್ಚಾಗಿ ಪೂಜಾ ಪಾಠಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಅದು ಈಗ ಒರಿಜಿನಲ್ ಜ್ಞಾನಪಾದ, ಕ್ರಿಯಾಪಾದ, ಚರ್ಯಾಪಾದ ಅಂತೆಲ್ಲ ಇದೆ ಅದರಲ್ಲಿ. ಅವು ಎಷ್ಟು ಉಳ್ಕೊಂಡಿವೆ ಅಂತ ಅನ್ನೋದನ್ನು ನೋಡಬೇಕೀಗ. ಅದಲ್ಲದೆ ನೂರಾರು ಗ್ರಂಥಗಳು ನೇಪಾಳದಲ್ಲಿ ಸುರಕ್ಷಿತವಾಗಿವೆ. ಏನು ಇಲ್ಲಿ ಭಾರತದ ಮೇಲೆ ಉಳಿದ ಮಹಮ್ಮದೀಯರ ಆಕ್ರಮಣ ಆದಾಗ ಅನೇಕ ನೂರಾರು ಮಂದಿ, ಸಾವಿರಾರು ಮಂದಿ ಸ್ಕಾಲರ್ಗಳು ಉತ್ತರ ಭಾರತದಿಂದ ಎಲ್ಲಿ ಓಡಿ ಹೋದ್ರು ಅಂತಂದ್ರೆ ಅವರು ನೇಪಾಳಕ್ಕೆ ಓಡಿ ಹೋದ್ರು. ನೇಪಾಳಕ್ಕೆ ಓಡಿ ಹೋದ್ರಿಂದಾಗಿ ಅಲ್ಲಿ ಹವಾಮಾನ ಸುರಕ್ಷಿತವಾಗಿರೋದ್ರಿಂದ ಇವತ್ತು 1000 ವರ್ಷದ ಹಳೆ ಮ್ಯಾನುಸ್ಕ್ರಿಪ್ಟ್ ಸಿಗ್ತಾ ಇದೆ ಅಲ್ಲಿ. ನಮ್ಮ ಭಾರತದಲ್ಲಿ 1000 ವರ್ಷದ ಹಳೆ ಮ್ಯಾನುಸ್ಕ್ರಿಪ್ಟ್ ಸಿಗಲ್ಲ ಇಲ್ಲಿ. ಯಾಕೆಂತಂದ್ರೆ ಹವೆ ಶಿಥಿಲ ಆಗೋಗುತ್ತೆ, ಅದು ಜೀರ್ಣ ಆಗೋಗುತ್ತೆ. 700 ವರ್ಷ ಮಧ್ವಾಚಾರ್ಯ ಗ್ರಂಥ ಶ್ರೀಕೇಶ್ ತೀರ್ಥರ ಗ್ರಂಥ ಉಳಿದಿರೋದೇ ಬಹಳ ಆಶ್ಚರ್ಯ. ಅದು ವೆಸ್ಟ್ ಕೋಸ್ಟಲ್ಲಿ ವಿಶೇಷವಾದ ತಾಳೆಗರಿ ಅದಿರೋದ್ರಿಂದಾಗಿ ಉಳ್ಕೊಂಡಿದೆ. ಅನೇಕ ಪ್ರಾಚೀನ ಗ್ರಂಥಗಳು ಉಳ್ಕೊಂಡಿವೆ, ಇಲ್ಲ ಅಂತಲ್ಲ. ಆದರೆ ಭಾರತದಲ್ಲಿ ಉಳಿಯೋದು ಕಷ್ಟ. ಇನ್ನು ತಮಿಳುನಾಡಲ್ಲಿ ಬರೀ 300 ವರ್ಷ ಆಯುಷ್ಯ ಅಂತ ತಾಳೆಗರಿಗಳಿಗೆ 300 ವರ್ಷ. ಅದು ಆಯಿತು ಅಂತಂದ್ರೆ ಮುಗೀತು ಅಂತ. ಹೀಗಾಗಿ ಅನೇಕ ಗ್ರಂಥಗಳಿದೆ. ಅದ್ರ ಬಗ್ಗೆ ವಿಶೇಷವಾಗಿ ನಾವು ರಿಸರ್ಚ್ ಮಾಡಿ ಪಂಚರಾತ್ರಗಳು ಏನು, ಆ ಪಂಚರಾತ್ರ ಅಂತ ಯಾಕೆ ಹೆಸರು ಬಂತು ಇತ್ಯಾದಿ ಇತ್ಯಾದಿ ಅನೇಕ ವಿಷಯಗಳಿದೆ ಅದರಲ್ಲಿ. ಅದನ್ನು ಮತ್ತೊಂದು ಸಂದರ್ಭದಲ್ಲಿ ಮತ್ತೆ ಉಪನ್ಯಾಸ ಮಾಡಿ ಪಂಚರಾತ್ರ ಏಕವೇದ್ಯವರಿಗೆ ಅಂತ ಇಟ್ಟುಕೊಂಡು